ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಮೇಡಮ್. ಈ ದಿನ ನಮಸ್ತೆ. ಈ ದಿನ ನಾವು ಕೊನೆಗೂ ಕೂಡ 5 ದಿನದಿಂದ ಇದು ವಿಶ್ವ ಮಹಿಳಾ ದಿನಾಚರಣೆಯನ್ನ ಸಕ್ಸಸ್ಫುಲ್ ಆಗಿ ನಾವು ನಡೆಸ್ಕೊಂಡು ಇಲ್ಲಿವರೆಗೂ ಬಂದಿದೀವಿ. ಈ ಸ್ಪೀಕರ್ಸ್ ಏನೆಲ್ಲ ಮಾತಾಡಿದ್ದಾರೆ ಅಂದ್ರೆ ಅಷ್ಟೊಂದು ಅವರ ಅಬ್ಬರಕ್ಕೆ ಇವತ್ತು ಮಳೆನೇ ಸ್ಟಾರ್ಟ್ ಆಗ್ಬಿಟ್ಟಿದೆ ನೋಡಿ. ಆ ರೀತಿಯಾದಂತ ಒಂದು ಗುಡ್ ಅಂದ್ರೆ ಮಳೆ ಬರುವಷ್ಟು ಮಟ್ಟಿಗೆ ಸ್ಪೀಕರ್ಸ್ ತಮ್ಮ ಒಂದು ಇದನ್ನ ಮಾತಾಡಿದ್ದಾರೆ, ಉಪನ್ಯಾಸವನ್ನು ಕೊಟ್ಟಿದ್ದಾರೆ ಅಂತ ನಾವಿಲ್ಲಿ ಶುಭದ ಒಂದು ಸಂಕೇತವಾಗಿ ನಾವಿಲ್ಲಿ ಒಪ್ಕೊಳ್ಬೇಕಾಗಿ ಬರುತ್ತೆ. ಇಂದಿನ ದಿನವೇ ಶುಭ ದಿನವಾಗಿ ನಮ್ಗೆ ಕಾಣ್ತಾ ಇದೆ. ಈ ವಿಶ್ವ ಮಹಿಳಾ ದಿನಾಚರಣೆಯ ಒಂದು ಆಚರಣೆ ಮಾಡೋದಿಕ್ಕೆ ಫೆಡರೇಷನ್ ಮತ್ತು ಗಜೇಂದ್ರ ಸರ್ ಮತ್ತು ಅನಂತರಾಘವನ್ ಸರ್ ಅವರ ಪ್ರಮುಖ ಒಂದು ಪ್ರಯತ್ನ ಆಗಿರುತ್ತೆ. ಮಹಿಳೆಯರನ್ನ ಏನು ಈಚೆಗೆ ತರಬೇಕು, ಅವರ ಉಪನ್ಯಾಸಗಳನ್ನ ಮಾಡೋದ್ರನ್ನ, ಅವರನ್ನ ಅಭಿವೃದ್ಧಿ ಮಾಡ್ಬೇಕು, ಅವರಲ್ಲಿರೋ ಟ್ಯಾಲೆಂಟ್ ಈಚೆಗೆ ತರಬೇಕು ಅಂತ ಏನ್ ಪ್ರಯತ್ನ ಪಟ್ರು ಅದು ಇವತ್ತಿನ ದಿನಕ್ಕೆ ಇಲ್ಲಿವರೆಗೂ ನಾವು ತಗೊಂಡಾಗ ಸಕ್ಸಸ್ಫುಲ್ ಆಗಿ ಅದು ನಡೆದಿದೆ ಅಂತ ನಾವು ಸಂತೋಷ ಪಟ್ಕೊಳ್ಳೋಣ. ಇವತ್ತಿನ ದಿನ 3 ಸ್ಪೀಕರ್ಸ್ ಇದ್ದಾರೆ. ಅದಕ್ಕೂ ಮುಂಚೆ ಅನಂತರಾಘವನ್ ಸರ್ ಒಂದೆರಡು ಮಾತುಗಳನ್ನ ಆಡ್ತಾರೆ ಅಂತ ಇಲ್ಲಿ ಅವ್ರಿಗೆ ನಾವು ಕೇಳ್ಕೊಳ್ತೇವೆ. ಸರ್, ಅನಂತರಾಘವನ್ ಸರ್ ಇದ್ದೀರಾ ಸರ್? ಮೇಡಮ್, ಅನಂತರಾಘವನ್ ಇಲ್ವಾ? ಇಲ್ಲ ಸರ್, ಇನ್ನೂ ಜಾಯಿನ್ ಆಗಿಲ್ಲ. ಅವರು ಜಾಯಿನ್ ಆದಾಗ ಮಾತಾಡ್ಸಿದ್ರ ಆಯ್ತು ಅಂತ ಅನ್ಸುತ್ತೆ. ಸರಿ, ಹಂಗಾರೆ ನೀವು ಫಸ್ಟ್ ಸ್ಪೀಕರ್ ಹೌದು. ಅದಾದ್ಮೇಲೆ ಬೇಕಾದ್ರೆ ಜಾಯಿನ್ ಆಗಿದ್ರೆ ಅವಾಗ ಸೆಕೆಂಡ್ ಇದರಲ್ಲಿ ಮಾತಾಡ್ಸೋಣ ಸರ್. ಸರಿ ಸರಿ, ನೀವು ಫಸ್ಟ್ ಸ್ಪೀಕರ್ ಆಯ್ತು ಸರ್. ಓಕೆ ಸರ್. ಇಂದಿನ ಮೊದಲನೇ ಪ್ರಥಮ ಒಂದು ಉಪನ್ಯಾಸಕರು ಬಂದ್ಬಿಟ್ಟು ಶಿಲ್ಪಾ ರಾವ್ ಅಂತ. ಇವರು ಬೆಂಗಳೂರಿನವರು. ಅಷ್ಟಕ ವರ್ಗದ ಬಗ್ಗೆ ಮಾತಾಡ್ತಾರೆ. ಇವರು ಕೂಡ ತುಂಬಾ ಒಂದು ಜ್ಯೋತಿಷದಲ್ಲಿ ಆಸಕ್ತಿಯನ್ನು ಹೊಂದಿದ್ದು, ಅನೇಕ ವಿದ್ಯೆಗಳನ್ನು ಕಲ್ತಿದ್ದು ಅದನ್ನ ಅಭ್ಯಾಸ ಮಾಡ್ತಾ ಇದ್ದಾರೆ. ಒಳ್ಳೆಯ ಜ್ಞಾನವಂತರು ಹಾಗೂ ಆಸಕ್ತಿ ಇರುವಂತವ್ರು, ಜ್ಯೋತಿಷದಲ್ಲಿ ತುಂಬಾ ಆಸಕ್ತಿ ಇರುವಂತವ್ರು. ಅವರ ಒಂದು ಉಪನ್ಯಾಸವನ್ನು ಈಗ ನಾವು ಮತ್ತೆ ಮೊದಲಿಗೆ ಟೈಮ್ ಇಲ್ಲದೆ ಇರೋದ್ರಿಂದ ಅವರ ಉಪನ್ಯಾಸಕ್ಕೆ ನಾವು ಅನುವು ಮಾಡ್ಕೊಡೋಣ. ಶಿಲ್ಪಾ ರಾವ್ ಇದ್ದೀರಾ? ಇದ್ದೀನಿ ಮೇಡಮ್. ನಮಸ್ತೆ. ವಿಡಿಯೋ ಆನ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ಮಾಡಿದ್ದೀನಿ. ಇದು ವಿಶ್ವ ಮಹಿಳಾ ಒಂದು ಫೆಡರೇಷನ್ ಅವರು ಆಯೋಜಿಸಿರುವಂತ ಈ ಒಂದು ಕಾರ್ಯಾಗಾರಕ್ಕೆ ನಿಮಗೆ ಸ್ವಾಗತ. ನಿಮ್ಮ ಉಪನ್ಯಾಸವನ್ನು ಮುಂದುವರಿಸಿ. ಅದು PPT ಶೇರ್ ಮಾಡ್ಬೇಕು, ದಯವಿಟ್ಟು ಶೇರಿಂಗ್ ಹೋಸ್ಟ್ ಮಾಡ್ತೀನಿ. ಶೇರ್ ಮಾಡ್ಬೋದು ನೋಡಿ, ಮಾಡಿ. ಓಕೆ, ನೋಡ್ತೀನಿ ಮೇಡಮ್. ಮೊದಲಿಗೆ ಪ್ರಾರ್ಥನೆ. ಓಂ ಶ್ರೀ ಕುಲದೇವತಾ ಓ ನಮಃ. ವಾಗೀಶಾದ್ಯಾ ಸುಮ್ನಸಃ ಸರ್ವಾರ್ಥನಾಂ ಉಪಕ್ರಮೆ ಯಮ್ನತ್ವಾಂ ಕೃತಕೃತ್ಯಾಸೋ ತಂ ನಮಾಮಿ ಗಜಾನನಂ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥನೆ ನಿತ್ಯಂ ವಿದ್ಯಾಂ ಮುಂದಿಂಚ ದೇಹಿ ಮೇ. ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಅಷ್ಟಾದಶ ಪ್ರವರ್ತಕರಿಗೆ ನಮಸ್ಕರಿಸುತ್ತಾ ನಮ್ಮ ಮಾತಾಪಿತೃಗಳ ಪಾದಾರವಿಂದಗಳಿಗೆ ಶರಣವಂದನೆ ಮಾಡುತ್ತಾ ನನಗೆ ವಿದ್ಯಾದಾನ ಮಾಡಿದ ಎಲ್ಲ ಗುರು ಹಿರಿಯರಿಗೆ ನಮಸ್ಕರಿಸುತ್ತಾ ಇಂದಿನ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ನಾನು ಆಯ್ಕೆ ಮಾಡಿರುವಂತ ವಿಷಯ ಅಷ್ಟಕ ವರ್ಗ. ಅಷ್ಟಕ ವರ್ಗವನ್ನು ಭಾಗ್ಯದ ಬಿಂದುಗಳು ಅಂದ್ರೆ ಡಾಟ್ಸ್ ಆಫ್ ಡೆಸ್ಟಿನಿ ಅಂತ ಹೇಳ್ತಾರೆ. ಯಾಕೆ ಹಾಗೆ ಹೇಳ್ತಾರೆ ಅನ್ನೋದನ್ನ ಇವಾಗ ನಾವು ತಿಳ್ಕೊಳ್ಳೋಣ. ಸೊ ಅಷ್ಟಕ ವರ್ಗದ ಬಗ್ಗೆ ಹೇಳಬೇಕಂದ್ರೆ, ಅಷ್ಟಕ ವರ್ಗವು ವೇದಿಕ ಜ್ಯೋತಿಷ್ಯದಲ್ಲಿನ ಒಂದು ಮಹತ್ವದ ಮತ್ತು ವಿಶಿಷ್ಟ ವಿಧಾನವಾಗಿದ್ದು, ಗ್ರಹಗಳ ಬಲವನ್ನು ಸಂಖ್ಯಾತ್ಮಕ ಅಂಕಗಳ ಮೂಲಕ ಅಳೆಯುತ್ತದೆ. ಇದು ಕೇವಲ ಗುಣ ವಿವರಣೆಗಳ ಮೇಲೆ ಅವಲಂಬಿತವನ್ನು ಬಳಸುತ್ತದೆ. ಕಟ್ಟಾಗಿ ಬರ್ತಿದೆ. ಇರ್ಲಿ ಬಿಡಿ, ನೆಟ್ವರ್ಕ್ ಆಮೇಲೆ ಅಡ್ಜಸ್ಟ್ ಆಗುತ್ತೆ. ಮಾತಾಡಿ. ಓಕೆ. ಅಷ್ಟಕ ವರ್ಗ ಎಂದರೆ ಗ್ರಹಗಳು ವಿವಿಧ ಭಾವಗಳ ಮೇಲೆ ಬೀರುವ ತಮ್ಮ ಶುಭಾಶುಭ ಪ್ರಭಾವ. ಸೊ ಹೆಸರೇ ಹೇಳುವಂತೆ ಅಷ್ಟಕ ವರ್ಗ ಅಂದ್ರೆ ಅಷ್ಟ ಅಂದ್ರೆ 8. ಸೊ ವರ್ಗ ಅಂದ್ರೆ ಇಲ್ಲಿ ನಾವು ಅದನ್ನ ವಿಭಾಗ ಅಥವಾ ಶ್ರೇಣಿ ಅಥವಾ ಗುಂಪು ಅಂತ ಹೇಳ್ಬೋದು.
ಸೊ ಇಲ್ಲಿ ನಾವು ಯಾವ 8ರ ಬಗ್ಗೆ ಮಾತಾಡ್ತೀವಿ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಳೋಣ. ಜಾತಕದಲ್ಲಿ 8 ಸ್ಥಿರ ಸ್ಥಾನಗಳು ಇರುತ್ತವೆ. ಅವುಗಳು ಜನನ ಕಾಲದಲ್ಲಿನ ಜನ್ಮ ಲಗ್ನ ಒಂದಾದರೆ ಮತ್ತೆ 7 ಗ್ರಹಗಳು ಅಂದ್ರೆ ಸೂರ್ಯಾದಿ ಸಪ್ತಗ್ರಹಗಳನ್ನ ನಾವು ಇಲ್ಲಿ ಗಣನೆಗೆ ತಗೋತೀವಿ. ತಮ್ಮ ಸ್ಥಾನಗಳಿಂದ ಇತರ ಸ್ಥಾನಗಳ ಮೇಲೆ ಬೀರುವ ಶುಭಾಶುಭ ದೃಷ್ಟಿಗಳು ಅಂದರೆ ಪ್ರತಿಯೊಂದು ಗ್ರಹವು ತಾನಿರುವ ಸ್ಥಾನದಲ್ಲಿ ಈ 8 ಬಗೆಯ ಪ್ರಭಾವಗಳಿಗೆ ಒಳಗಾಗಿರುತ್ತದೆ ಹಾಗೂ ತನ್ನ ಪ್ರಭಾವವನ್ನು ಅವುಗಳ ಮೇಲೆ ಬೀರುತ್ತಲಿರುತ್ತವೆ. ಸೊ ಈ ಪ್ರಭಾವವನ್ನ ನಾವು ಹೇಗೆ ಐಡೆಂಟಿಫೈ ಮಾಡ್ತೀವಿ ಅಥವಾ ಪರಿಶೀಲಿಸ್ತೀವಿ ಅಂದ್ರೆ, ಲಗ್ನ ಮತ್ತು ರವಿ ಇತ್ಯಾದಿ ಗ್ರಹಗಳು ಬೀರುವ ಭಾವಗಳ ಬಿಂದು ಎಂದು ಕರಿತೀವಿ. ಅಂದ್ರೆ ಯಾವ ಭಾವದ ಮೇಲೆ ಆ ಪರ್ಟಿಕ್ಯುಲರ್ ಗ್ರಹ ಅಥವಾ ಲಗ್ನ ಪ್ರಭಾವ ಬೀರ್ತಾ ಇದೆ ಅದನ್ನ ನಾವು ಬಿಂದುಗಳಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಎಲ್ಲಿ ಪ್ರಭಾವ ಬೀರಲ್ವೋ ಆ ಸ್ಥಾನಗಳನ್ನ ರೇಖೆ ಎಂದು ಕರೆಯುವರು. ಅಷ್ಟಕ ವರ್ಗ ಪದ್ಧತಿಯಲ್ಲಿ ಪ್ರತಿ ಗ್ರಹವು ಪ್ರತಿ ರಾಶಿಗೆ ಕೆಲವು ಬಿಂದುಗಳನ್ನು ನೀಡುತ್ತದೆ. ಈ ಬಿಂದುಗಳು ವ್ಯಕ್ತಿಯ ಜೀವನದಲ್ಲಿ ಯಾವ ರಾಶಿ ಅಥವಾ ಭಾವ ಹೆಚ್ಚು ಫಲಪ್ರದವಾಗುತ್ತದೆ ಎಂಬುದನ್ನು ಸೂಚಿಸುತ್ತವೆ. ಆದ್ದರಿಂದ ಇವುಗಳನ್ನು ಭಾಗ್ಯ ಸೂಚಕ ಬಿಂದುಗಳು ಅಥವಾ ಭಾಗ್ಯದ ಬಿಂದುಗಳು ಎಂದು ಕರೆಯಲಾಗುತ್ತದೆ. ಅಂದರೆ ಈ ಬಿಂದುಗಳ ಪರಿಶೀಲಿಸಿದಾಗ ನಮ್ಗೆ ಎಲ್ಲಿ ಹೆಚ್ಚು ಫಲಗಳು ಸಿಗುತ್ತದೆ, ಎಲ್ಲಿ ನಮ್ಮ ಭಾಗ್ಯೋದಯ ಆಗುತ್ತದೆ ಎಂದು ನಾವು ಇಲ್ಲಿ ತಿಳ್ಕೊಬಹುದಾಗಿದೆ. ಸೊ ನಾವಿವಾಗ ನೋಡ್ತೀವಿ ಇಲ್ಲಿ ನಮ್ಗೆ ಒಂದೊಂದು ಗ್ರಹದ ಪರ್ಟಿಕ್ಯುಲರ್ ಅಷ್ಟಕ ವರ್ಗ ಅಂತ ಹೇಳ್ತೀವಿ. ಒಂದೊಂದೇ ಟ್ಯಾಬ್ಯುಲರ್ ಕಾಲಮ್ ತರ ಕೊಟ್ಟಿದ್ದಾರೆ. ಅಂದ್ರೆ ಈ ಪರ್ಟಿಕ್ಯುಲರ್ ಸೂರ್ಯಾದಿ ಗ್ರಹಗಳು ಅಂದ್ರೆ ಸೂರ್ಯ, ಚಂದ್ರ, ಕುಜ, ಬುಧ, ಗುರು, ಶುಕ್ರ, ಶನಿ ಮತ್ತು ಲಗ್ನ, ಈ 8 ಲಗ್ನ ಮತ್ತೆ ಗ್ರಹಗಳು ಸೇರಿ ಯಾವ ಯಾವ ಜಾಗದಲ್ಲಿ ಅವರ ಪ್ರಭಾವ ಬೀರುತ್ತದೆ ಅಥವಾ ಮಾಡ್ಕೊಂಡಿದ್ದೀನಿ ಮೇಡಮ್. ಯಾವ ಭಾವದಲ್ಲಿ ಪ್ರಭಾವ ಬೀರುತ್ತದೆ ಅಂತ ಇದರಲ್ಲಿ ನಾವು ತಿಳ್ಕೊಬಹುದು. ಮತ್ತೆ ಇಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಈ ಗ್ರಹಗಳು ಅವರಿರುವ ಸ್ಥಾನದಿಂದ, ಅಂದ್ರೆ ಇಲ್ಲಿ ನಾವು ನೋಟಿಸ್ ಮಾಡ್ಬೇಕು, ಒಂದು ಅಂದ್ರೆ ಮೇಷದಿಂದ ಅಂತಲ್ಲ, ಒಂದು ಅಂದ್ರೆ ಆ ಗ್ರಹವು ಜಾತಕದಲ್ಲಿ ಎಲ್ಲಿ ಇರುವುದೋ ಆ ಗ್ರಹದ ಸ್ಥಾನದಿಂದ 1, 2, 3, 4 ಇತ್ಯಾದಿ 12 ಭಾವಗಳಿಗೆ ಪ್ರಭಾವ ಬೀರುತ್ತದೆ. ಇಲ್ಲಿ ಯಾವ್ಯಾವ ನಂಬರ್ಗೆ ಬೀರುತ್ತೆ ಅಂತ ನಾವು ನೋಡ್ಕೋಬಹುದು. ಈಗ ಸೂರ್ಯ ಆದರೆ ಸೂರ್ಯನು ಅವನ ಅಷ್ಟಕ ವರ್ಗ, ಈಗ ಸನ್ ಅಂತ ಬರೆದು ಆ ಬಾಕ್ಸ್ ಅಲ್ಲಿ ಏನಿದೆ ಅದು ಅವನ ಅಷ್ಟಕ ವರ್ಗ. ಸೊ ಸೂರ್ಯನು ಅವನ ಅಷ್ಟಕ ವರ್ಗದಲ್ಲಿ ಅವನಿರುವ ಸ್ಥಾನ 1, 2, 4, 7, 8, 9, 10, 11 ಈ ರೀತಿಯಾಗಿ ಈ ಸ್ಥಾನಗಳಿಗೆ ಪ್ರಭಾವನ ಬೀರ್ತಾ ಇರ್ತಾನೆ. ಅದೇ ಚಂದ್ರ ಅವನಿರುವ ಸ್ಥಾನದಿಂದ ಬೀರ್ತಾನೆ. ಅದೇ ರೀತಿ ಕುಜ 1, 2, 4, 7, 8, 9, 10, 11 ಈ ರೀತಿಯಾಗಿ ಈ ಸ್ಥಾನಗಳಿಗೆ ಪ್ರಭಾವ ಬೀರ್ತಾನೆ. ಅದು ಬುಧ 3, 5, 6, 9, 10, 11, 12 ಇಲ್ಲಿ ಪ್ರಭಾವ ಬೀರ್ತಾನೆ. ಗುರುವು 5, 6, 9, 11 ಇಲ್ಲಿ ಪ್ರಭಾವ ಬೀರ್ತಾನೆ. ಶುಕ್ರನು 6, 7, 12ರಲ್ಲಿ ಪ್ರಭಾವ ಬೀರುವನು. ಶನಿಯು 1, 2, 4, 7, 8, 9, 10, 11 ಈ ಭಾವದಲ್ಲಿ ಅವನ ಪ್ರಭಾವ ಬೀರ್ತಾನೆ ಈ ಸ್ಥಾನಗಳಲ್ಲಿ. ಹಂಗೆ ಲಗ್ನವು ಲಗ್ನ ಎಲ್ಲಿದೆ ಆ ಸ್ಥಾನದಿಂದ 3, 4, 6, 10, 11, 12ರಲ್ಲಿ ಅದರ ಪ್ರಭಾವ ಬೀರುತ್ತದೆ. ಸೊ ಟೋಟಲ್ ಆಗಿ ನಾವು ಇಷ್ಟು ಬಿಂದುಗಳನ್ನು ಎಣಿಸಿದಾಗ ಸೂರ್ಯನ ಅಷ್ಟಕ ವರ್ಗದಲ್ಲಿ ನಮಗೆ 48 ಬಿಂದುಗಳು ಬಂದೇ ಬರುತ್ತದೆ. ಸೊ ಯಾವ ರಾಶಿ ಮೇಲೆ ಬಿದ್ದಿದೆ ಅನ್ನೋದನ್ನ ನಾವು ಆಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಬಟ್ ಈ ಗ್ರಹಗಳು ಈ ಪರ್ಟಿಕ್ಯುಲರ್ ಅಷ್ಟಕ ವರ್ಗದಲ್ಲಿ ಅಂದರೆ ಸೂರ್ಯನ ಅಷ್ಟಕ ವರ್ಗದಲ್ಲಿ ಈ ರೀತಿಯಾಗಿ ಬೀರ್ತಾರೆ. ಅದೇ ರೀತಿ ಚಂದ್ರನ ಅಷ್ಟಕ ವರ್ಗದಲ್ಲಿ ಬೇರೆ ಬೇರೆ ಮನೆಗಳ ಮೇಲೆ ಪ್ರಭಾವ ಬೀರಿ ಅಲ್ಲಿ ಟೋಟಲ್ ನಂಬರ್ ಆಫ್ ಬಿಂದೂಸ್ 49 ಆಗಿರುತ್ತೆ. ಕುಜನ ಅಷ್ಟಕ ವರ್ಗದಲ್ಲಿ ಇದೇ 7 ಗ್ರಹಗಳು ಮತ್ತು ಲಗ್ನ ಸೇರಿ 39 ಬಿಂದುಗಳು ಟೋಟಲ್ ಆಗಿ ಬರುತ್ತೆ. ಅದೇ ಬುಧನ ಬಿಂದುಗಳು 54, ಟೋಟಲ್ ನಂಬರ್ ಆಫ್ ಬಿಂದೂಸ್ 54 ಆಗಿರುತ್ತೆ. ಗುರುವಿನ ಟೋಟಲ್ ನಂಬರ್ ಆಫ್ ಬಿಂದೂಸ್ 56, ಶುಕ್ರನ ಟೋಟಲ್ ನಂಬರ್ ಆಫ್ ಬಿಂದೂಸ್ 52,
ಅದೇ ರೀತಿ ಶನಿ ಭಗವಾನನ ಟೋಟಲ್ ನಂಬರ್ ಆಫ್ ಬಿಂದೂಸ್ ಎಷ್ಟಿದೆ ಅಂತಂದ್ರೆ 39. ಸೊ ಈ ರೀತಿಯಾಗಿ ನಾವೆಲ್ಲದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಈ ಎಲ್ಲಾ ಅಷ್ಟಕಗಳನ್ನು ಸೇರಿಸಿದಾಗ ನಮಗೆ ಸಿಗುವುದು ಸರ್ವಾಷ್ಟಕ ವರ್ಗ. ಸೊ ಈ ಎಲ್ಲ 48, 49 ಅಂದ್ರೆ 48, 49, 39, 54, 56, 52, 39 ಸೇರಿಸಿದಾಗ ನಮಗೆ 337 ಸಂಖ್ಯೆ ಸಿಗುತ್ತೆ. ಅದನ್ನ ನಾವು ಸರ್ವಾಷ್ಟಕ ವರ್ಗ ಅಂತ ಬಿಂದುಗಳು ಸಿಗಬೇಕು ಅಂದ್ರೆ 337 ಬಿಂದುಗಳು ನಮ್ಗೆ ಸಿಗ್ಬೇಕಾಗತ್ತೆ. ಅದನ್ನ ನಾವು ಮುಂದೆ ನಿಧಾನವಾಗಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇದು ಪ್ರಸ್ತಾರಾಷ್ಟಕ ವರ್ಗ. ಪ್ರಸ್ತಾರಾಷ್ಟಕ ವರ್ಗ ಅಂದ್ರೆ ದಿಸ್ ಇಸ್ ದ ಬೇಸ್ ಲೈನ್, ಅಂದ್ರೆ ಇದು ಪ್ರಮುಖವಾಗಿದ್ದು ಅಷ್ಟಕ ವರ್ಗದ ಕಾನ್ಸೆಪ್ಟ್ ಅಲ್ಲಿ ಇದೇನೆ ಬೇಸ್, ಅಂದ್ರೆ ಇಲ್ಲಿಂದ ನಾವು ಡೆವಲಪ್ ಮಾಡ್ಕೋತಾ ಹೋಗ್ತೀವಿ. ಪ್ರಸ್ತಾರಾಷ್ಟಕ ವರ್ಗವು ಅಷ್ಟಕ ವರ್ಗದ ಪದ್ಧತಿಯ ಮೂಲ ಮತ್ತು ವಿಶ್ಲೇಷಣಾತ್ಮಕ ರೂಪವಾಗಿದೆ. ಈ ವಿಧಾನದಲ್ಲಿ ಪ್ರತಿಯೊಂದು ಗ್ರಹವು 12 ರಾಶಿಗಳಿಗೆ ನೀಡುವ ಬಿಂದುಗಳು ಮತ್ತು ರೇಖೆಗಳು ವಿವರವಾಗಿ ಪ್ರದರ್ಶಿಸಲಾಗುತ್ತದೆ. ಇದರ ಮೂಲಕ ಯಾವ ಗ್ರಹ ಯಾವ ರಾಶಿಗೆ ಶುಭಫಲವನ್ನು ನೀಡುತ್ತದೆ ಮತ್ತು ಯಾವ ರಾಶಿಯಲ್ಲಿ ಕಡಿಮೆ ಫಲ ನೀಡುತ್ತದೆ ಎಂಬುದನ್ನು ತಿಳಿಯಬಹುದು. ಇವಾಗ ನೋಡಿದ್ರಿ ನೀವು ರವಿ ಅಷ್ಟಕ ವರ್ಗದಲ್ಲಿ ನಮ್ಗೆ 48 ಬಿಂದುಗಳು ಬರಬೇಕು ಅಂತ. ಸೊ ಅದನ್ನ ನಾವು ಈ ರೀತಿಯಾಗಿ ಚುಕ್ಕೆಗಳ ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು. ಅಂದ್ರೆ ಆ ಗ್ರಹಗಳು ಅವರಿರುವ ಸ್ಥಾನದಿಂದ ಇಲ್ಲಿ ಮೆನ್ಷನ್ ಆಗಿರೋ 1, 2, 3, 4, 12ರವರೆಗೂ ಏನ್ ಮೆನ್ಷನ್ ಆಗಿದೆ, ಇಲ್ಲಿ ಮೆನ್ಷನ್ ಆಗಿರೋದು 1 ಅಂದ್ರೆ ಮೇಷ, 2 ಅಂದ್ರೆ ವೃಷಭ ಇತ್ಯಾದಿ, 12 ಅಂದ್ರೆ ಮೀನ ಅಂತ. ಸೊ ಅದನ್ನ ಈ ರೀತಿಯಾಗಿ ಚುಕ್ಕೆಗಳಿಂದನಾದ್ರೂ ರೆಪ್ರೆಸೆಂಟ್ ಮಾಡ್ಬೋದು. ಇಲ್ಲ ನೀವು ಆಪ್ ಅಲ್ಲೆಲ್ಲ ನೋಡಿದಾಗ 1 ಮತ್ತು 0 ರೆಪ್ರೆಸೆಂಟ್ ಆಗತ್ತೆ. 1 ಅಂದ್ರೆ ಅಲ್ಲಿ ಆ ಗ್ರಹವು ಬಿಂದುವನ್ನು ಕೊಟ್ಟಿದೆ ಅಂತ. 0 ಅಂದ್ರೆ ಅಲ್ಲಿ ರೇಖೆ, ಅಲ್ಲಿ ಏನೋ ಅದರ ಪ್ರಭಾವ ಇಲ್ಲ. ಸೊ ನಾವಿವಾಗ ಈ 1 ಅಂತ ಕನ್ಸಿಡರ್ ಮಾಡಿದಾಗ ನೋಡಿ, ಸೂರ್ಯನು ಇರುವ ರಾಶಿಯಿಂದ ಆ ಪರ್ಟಿಕ್ಯುಲರ್ ಲಿಸ್ಟ್ ನೋಡಿದ್ರಲ್ಲ, ಅದರಂತೆಯೇ ಅವನು ಸ್ಥಿತನಾಗಿರುವ ಜಾಗದಿಂದ ಟೋಟಲ್ 8 ಬಿಂದುಗಳನ್ನು ಕೊಡ್ತಾನೆ. ಅದೇ ರೀತಿ ಚಂದ್ರನು 4, ಕುಜನು 8, ಬುಧನು 7, ಗುರುವು 4, ಶುಕ್ರನು 3, ಶನಿ ಭಗವಾನರು 8, ಮತ್ತೆ ಲಗ್ನವು 6 ಬಿಂದುಗಳನ್ನು ಕೊಟ್ಟು ಟೋಟಲ್ ಆಗಿ ನಮ್ಗೆ 48 ಬಿಂದುಗಳು ಬರಬೇಕು. ಈ ರೀತಿಯಾಗಿ ನೀವು ನೋಡ್ಬೋದು. ಸೊ ಇಲ್ಲಿ ಏನಪ್ಪಾ ಈ ಕಡೆ ಏನ್ ಬಂದಿದೆ ಅಂತ ನೋಡಿದ್ರೆ, ಇಲ್ಲಿ 1ನೇ ಮನೆ ಅಂದ್ರೆ ಮೇಷದಲ್ಲಿ ನಿಮಗೆ 5 ಬಿಂದುಗಳು ಬಂದಿದೆ, ವೃಷಭದಲ್ಲಿ ನಿಮಗೆ 6 ಬಿಂದುಗಳು ಬಂದಿದೆ. ಈ ರೀತಿಯಾಗಿ ನಾವು ಮೀನದವರೆಗೂ ಎಷ್ಟೆಷ್ಟು ಬಿಂದುಗಳು ಆ ಅಷ್ಟಕ ವರ್ಗಕ್ಕೆ ಪ್ರತಿಯಾಗಿ ಬಂದಿದೆ ಅಂತ ಜೋಡಿಸಿ ಹೇಳಿಸಿದಾಗ ಈ ರೀತಿಯಾಗಿ 5, 6, 6 ಈ ತರ ಹೇಳಿದಾಗ ಅದನ್ನ ಭಿನ್ನಾಷ್ಟಕ ವರ್ಗ ಅಂತ ಹೇಳ್ತಾರೆ. ಇದು ಪ್ರತ್ಯೇಕವಾಗಿ ಅಂದ್ರೆ ವಿಸ್ತೃತ ವಿನ್ಯಾಸದಲ್ಲಿ ವಿವರವಾದ ಪಟ್ಟಿಯಲ್ಲಿ ಹೇಳುವಂತದ್ದಕ್ಕೆ ಪ್ರಸ್ತಾರಾಷ್ಟಕ ವರ್ಗ. ಇದನ್ನು ಕೂಡಿಸಿದಾಗ ಪ್ರತಿಯೊಂದು ರಾಶಿಗೂ ಅಥವಾ ರಾಶಿ ಇಲ್ಲಿ ಮೆನ್ಷನ್ ಆಗ್ತಾ ಇರೋದು ಮೇಷದಿಂದ ಮೀನದವರೆಗೂ ರಾಶಿಗಳು ಮೆನ್ಷನ್ ಆಗ್ತಾ ಇರೋದು. ಸೊ ಪ್ರತಿಯೊಂದು ರಾಶಿಯಲ್ಲಿ ಎಷ್ಟು ಸಂಖ್ಯೆ ಬಂದಿದೆ ಅಂತ ತಿಳ್ಕೊಳ್ಳೋದು ಅದು ಭಿನ್ನಾಷ್ಟಕ ವರ್ಗ. ಸೊ ಭಿನ್ನಾಷ್ಟಕ ಅಂದರೆ ಭಿನ್ನ ಎಂದರೆ ಪ್ರತ್ಯೇಕ ಅಥವಾ ವಿಭಿನ್ನ. ಅಷ್ಟಕ ವರ್ಗದಲ್ಲಿ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ ಮತ್ತು ಶನಿ ಈ ರೀತಿಯಾಗಿ ನಾವು 7 ಗ್ರಹಗಳಿಗೆ ಪ್ರತ್ಯೇಕವಾಗಿ ಬಿಂದುಗಳ ಲೆಕ್ಕಾಚಾರ ಮಾಡ್ತೀವಿ. ಪ್ರತಿಯೊಂದು ಗ್ರಹವು ತನ್ನ ನಿಯಮಗಳ ಪ್ರಕಾರ 12 ರಾಶಿಗಳಿಗೆ ಬಿಂದುಗಳನ್ನು ನೀಡುತ್ತದೆ. ಈ ಪ್ರತ್ಯೇಕ ಲೆಕ್ಕವನ್ನು ಭಿನ್ನಾಷ್ಟಕ ಎಂದು ನಾವು ಕರಿತೀವಿ. ಇದರಲ್ಲಿ ಏನಾಗತ್ತೆ ಅಂದ್ರೆ ಪ್ರತಿ ಗ್ರಹವು ಪ್ರತ್ಯೇಕ ಅಷ್ಟಕ ವರ್ಗ ಇರುತ್ತದೆ. ಅಂದ್ರೆ ನೀವು ನೋಡಿದ್ರಿ ಇವಾಗ ಸೂರ್ಯನ ಅಷ್ಟಕ ವರ್ಗಕ್ಕೆ 48 ಬಿಂದುಗಳು ಬರ್ಬೇಕು. ಅದೇ ರೀತಿ ಚಂದ್ರನ ಅಷ್ಟಕ ವರ್ಗಕ್ಕೆ 49. ಈ ರೀತಿಯಾಗಿ ನಾವು ಪ್ರತಿಯೊಂದು ಗ್ರಹಕ್ಕೂ ಇಷ್ಟಿಷ್ಟು ಬಿಂದುಗಳು ಬರ್ಬೇಕು ಅಂತ ನಾವು ನೋಡಿದೀವಿ. ಪ್ರತಿಯೊಂದು ರಾಶಿಗೆ ಅಲ್ಲಿ ಬಿಂದು ಆದ್ರೂ ಕೊಡ್ಬೋದು. ಅಂದ್ರೆ ಎಲ್ಲಾ ಗ್ರಹ ಮತ್ತೆ ಲಗ್ನ ಸೇರಿದಾಗ 8 ಬಿಂದುಗಳು ಸಿಗುತ್ತೆ ಆ ಪರ್ಟಿಕ್ಯುಲರ್ ರಾಶಿಗೆ. ಇಲ್ಲ ಯಾರು ಕೊಟ್ಟಿಲ್ಲ ಅಂದ್ರೆ ಅವಾಗ 0 ಬಿಂದುಗಳು ಬರಬಹುದು. ಹೆಚ್ಚು ಬಿಂದುಗಳು ಇದ್ದರೆ ಆ ರಾಶಿಯಲ್ಲಿ ಗ್ರಹ ಸಂಚಾರ ಆಗುವಾಗ ಉತ್ತಮ ಫಲ ಅಂದ್ರೆ ಅತಿ ಹೆಚ್ಚು 6, 7, 8 ಈ ತರ ಬಿಂದುಗಳು ಬಂದರೆ ಆ ರಾಶಿಯಲ್ಲಿ ಗ್ರಹಗಳು ಸಂಚಾರ ಮಾಡಿದರೆ ಅವಾಗ
ಅತ್ಯುನ್ನತ ಫಲಗಳು ಸಿಗುತ್ತದೆ. ಅದೇ ಕಡಿಮೆ ಬಿಂದುಗಳು ಇದ್ದಾಗ ಅಂದ್ರೆ 0, 1, 2 ಈ ತರ ಇದ್ದಾಗ ಅಲ್ಲಿ ಗ್ರಹಗಳ ಸಂಚಾರ ಮಾಡಿದ್ರೆ ಅವಾಗ ಕಷ್ಟಗಳು ಮತ್ತು ಅಡಚಣೆಗಳು ನಾವು ನೋಡಬಹುದಾಗಿದೆ. ಇವಾಗ ನೀವು ನೋಡಿದ್ರಿ ಪ್ರತ್ಯೇಕ ಇದರಲ್ಲಿ ಎಷ್ಟು ಬಿಂದುಗಳು ಭಿನ್ನಾಷ್ಟಕ ವರ್ಗದಲ್ಲಿ ಎಷ್ಟು ಬಿಂದುಗಳು ಬಂದಿದೆ ಅಂತ. ಸೂರ್ಯನಿಗೆ 48 ಅಂತ ಹೇಳಿದ್ವಿ. ಸೊ ಅದನ್ನ ಹೆಂಗ್ ರೆಪ್ರೆಸೆಂಟ್ ಮಾಡ್ತಾರೆ ಅಂದ್ರೆ, ನೀವು ಯಾವ್ದಾದ್ರು ಆಪ್ ತಗೊಂಡಾಗ ಇವಾಗ ನೋಡಿ ಭಿನ್ನಾಷ್ಟಕ ವರ್ಗ ಆಫ್ ಸನ್ ಅಂದ್ರೆ ಸೂರ್ಯನ ಭಿನ್ನಾಷ್ಟಕ ವರ್ಗ ನಾವು ನೋಡಿದಾಗ ನಾ ಹೇಳ್ದೆ ಅದು ಪ್ರತಿಯೊಂದು ರಾಶಿಗೆ ಎಷ್ಟೆಷ್ಟು ಪಾಯಿಂಟ್ಸ್ 1010 ಅಂತ ನೋಡಿದ್ದು ನೀವು ಪ್ರಸ್ಥಾರಾಷ್ಟಕ ವರ್ಗ. ಅದನ್ನ ಕೂಡಿಸಿದಾಗ ಎಷ್ಟು ಸಂಖ್ಯೆ ಬಂದಿದೆ ಅಂತ ತಿಳಿಯೋದು ಇದು ಭಿನ್ನಾಷ್ಟಕ ವರ್ಗ. ಸೊ ಹೀಗೆ ನಾವು ನೋಡಿದಾಗ ಒಂದೊಂದು ಭಿನ್ನಾಷ್ಟಕ ವರ್ಗದಲ್ಲೂ ಯಾವ ಯಾವ ರಾಶಿಗೆ ಎಷ್ಟು ಫಲ ಬಂದಿದೆ ಅಂತ ನಾವು ನೋಡ್ಬೋದು. ಸೊ ಅವರು ಹೇಳಿದ ಹಿಂದಿನ ಸೂತ್ರದ ಪ್ರಕಾರ ನಮಗೆ 4ರಿಂದ ಮೇಲೆ ಅಂದ್ರೆ 5, 6, 7, 8 ಇಷ್ಟು ನಂಬರ್ಗಳು ಬಂದಿದ್ದರೆ ಅಂದ್ರೆ ಅಷ್ಟು ಪಾಯಿಂಟ್ಸ್ ಬಿಂದುಗಳು ಬಂದಿದ್ದರೆ ಅಲ್ಲಿ ಗ್ರಹ ಸಂಚಾರ ಆಗುತ್ತಿದ್ದರೆ, ಇವಾಗ ಸಪೋಸ್ ಸೂರ್ಯಾಷ್ಟಕ ವರ್ಗದಲ್ಲಿ ಒಂದು ವೃಷಭ ರಾಶಿನಲ್ಲಿ ಈ ಪರ್ಟಿಕ್ಯುಲರ್ ಜಾತಕದಲ್ಲಿ 6 ಸಂಖ್ಯೆ ಬಂದಿದೆ. ಸೊ ಇಲ್ಲಿ ಸೂರ್ಯನು ಸಂಚಾರ ಮಾಡುವಾಗ ಸೂರ್ಯನ ಕಾರಕತ್ವಗಳನ್ನು ಮತ್ತು ಈ ಪರ್ಟಿಕ್ಯುಲರ್ ಭಾವವನ್ನು ಆ ಕುಂಡಲಿಗೆ ಯಾವ ಭಾವ ಅಂತ ಕನ್ಸಿಡರ್ ಮಾಡಿಕೊಂಡು ಇಲ್ಲಿ ಎಷ್ಟು ಫಲ ಬಂದಿದೆ ಅಂದ್ರೆ ಒಳ್ಳೆ ಫಲಗಳನ್ನ ಸೂರ್ಯನ ಒಳ್ಳೆಯ ಫಲಗಳನ್ನ ನಾವು ನಿರೀಕ್ಷಿಸಬಹುದು. ಅದೇ ರೀತಿ ಬೇರೆ ಗ್ರಹಗಳನ್ನು ನಾವು ನೋಡಿದಾಗ ಈಗ ಸಪೋಸ್ ಇಲ್ಲಿ ಚಂದ್ರ ಇದ್ದಾನೆ, ಚಂದ್ರನ ಭಿನ್ನಾಷ್ಟಕ ವರ್ಗ ಅಲ್ಲಿ ಮಿಥುನ ರಾಶಿಯಲ್ಲಿ ನನಗೆ ಈ ಪರ್ಟಿಕ್ಯುಲರ್ ಜಾತಕದಲ್ಲಿ ಒಂದು ಬಿಂದು ಬಂದಿದೆ. ಸೊ ಯಾವ ಚಂದ್ರ ನಮ್ಗೆ ಇದ್ರಲ್ಲಿ ಈ ಪರ್ಟಿಕ್ಯುಲರ್ ಜಾತಕದವ್ರಿಗೆ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡುವಾಗ ಏನಾದ್ರೂ ಮಾನಸಿಕ ತೊಂದರೆ ಮತ್ತೆ ಚಂದ್ರನ ಕಾರಕತ್ವಗಳನ್ನು ಇಲ್ಲಿ ನಾವು ಗಣನೆಗೆ ತಗೋಬೇಕಾಗತ್ತೆ. ಸೊ ಇಲ್ಲ ಮಾತೃಗೆ ಏನಾದ್ರೂ ತೊಂದರೆ ಆಗುವಂಥದ್ದು ಅಥವಾ ಮಾನಸಿಕ ಕಿರಿಕಿರಿ ಈ ತರದ್ದೆಲ್ಲ ನಾವು ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಇದೇ ತರ ನೀವು ಪ್ರತ್ಯೇಕ ಗ್ರಹಗಳನ್ನು ನೀವು ಗಮನಿಸಬಹುದು. ಯಾವುದೇ ಭಿನ್ನಾಷ್ಟಕ ವರ್ಗದಲ್ಲಿ ಎಷ್ಟು ಬಿಂದುಗಳು ಬಂದಿದೆ ನೋಡ್ಕೊಂಡು ನಮ್ಗೆ ಏನು ಫಲ ಸಿಗತ್ತೆ ಅಂತ ಇದ್ರಲ್ಲೇ ನಾವು ನಿರ್ಧರಿಸಬಹುದು. ಓಕೆ, ನಾವು ಇವಾಗ ಸರ್ವಾಷ್ಟಕ ವರ್ಗ ನಾ ಹೇಳಿದೆ ಈ ಭಿನ್ನಾಷ್ಟಕ ವರ್ಗದಲ್ಲಿ ಎಷ್ಟು ಪಾಯಿಂಟ್ಸ್ ಬಂದಿದೆ ಇದನ್ನೆಲ್ಲ ಕೂಡಿಸಿದಾಗ ನಮ್ಗೆ ಸಿಗುವುದು ಸರ್ವಾಷ್ಟಕ ವರ್ಗ. ಸೊ ಇಲ್ಲಿ ಸರ್ವಾಷ್ಟಕ ವರ್ಗ ನಾವು ಹೇಗೆ ಕೂಡಿಸೋದು ಅಂದ್ರೆ, ಇವಾಗ ಇಲ್ಲಿ ನೋಡಿ ಇದನ್ನ ಲಗ್ನದಲ್ಲೂ ಭಿನ್ನಾಷ್ಟಕ ವರ್ಗ ಮಾಡ್ಬೋದು, ಅದನ್ನು 49 ಪಾಯಿಂಟ್ಸ್ ಬರುತ್ತೆ. ಬಟ್ ಅದನ್ನ ಕನ್ಸಿಡರೇಷನ್ ಜಾಸ್ತಿ ತಗೊಳಲ್ಲ. ಸಾಧಾರಣವಾಗಿ ಬರೀ ಸೂರ್ಯ, ಚಂದ್ರ, ಕುಜ, ಬುಧ, ಗುರು, ಶುಕ್ರ, ಶನಿ ಇಷ್ಟೇ ನಾವು 7 ಗ್ರಹಗಳ ಭಿನ್ನಾಷ್ಟಕ ವರ್ಗವನ್ನು ನಾವು ಗಮನದಲ್ಲಿ ಪರಿಗಣನೆ ತಗೋತೀವಿ. ಸೊ ಇಲ್ಲಿ ನಾವು ಇವಾಗ ಮೇಷರಾಶಿಗೆ ಎಷ್ಟು ಬಂದಿದೆ ಅಂತ ತಿಳ್ಕೊಬೇಕಾದ್ರೆ ಇಲ್ಲಿ ಪ್ರತಿಯೊಂದು ಭಿನ್ನಾಷ್ಟಕ ವರ್ಗದಲ್ಲಿ ಮೇಷರಾಶಿಗೆ ಎಷ್ಟು ಬಂದಿದೆ ಅಂತ ಎಣಿಸ್ಬೇಕು. 5, 5, 10, 15 ಮತ್ತೆ ಇಲ್ಲಿ 21, 27, 30, 34. ಸೊ ಎಲ್ಲ ಒಟ್ಟಿಗೆ ಸೇರಿದ್ರೆ ನಿಮಗೆ 34 ಬಿಂದು ಮೇಷರಾಶಿಗೆ ಬಂದಿದೆ. ಇದರಲ್ಲಿ ನೀವು ಪರಿಗಣನೆ ಮಾಡಿದಾಗ ನೀವು ಪ್ರತಿಯೊಂದು ರಾಶಿಗೂ ಎಣಿಸಿದಾಗ ನಿಮಗೆ ಕರೆಕ್ಟ್ ಆಗಿ ಅದೇ ನಂಬರ್ ಸರ್ವಾಷ್ಟಕ ವರ್ಗದಲ್ಲಿ ನೀವು ನೋಡಬಹುದು. ಸೊ ಇಲ್ಲಿ ಸರ್ವಾಷ್ಟಕ ವರ್ಗಕ್ಕೆ ಬಂದಾಗ ಸರ್ವಾಷ್ಟಕ ವರ್ಗವು ಅಷ್ಟಕ ವರ್ಗ ಪದ್ಧತಿಯ ಪ್ರಮುಖ ಭಾಗವಾಗಿದೆ. ಇದರಲ್ಲಿ ಎಲ್ಲಾ ಗ್ರಹಗಳು ಸೂರ್ಯಾದಿ ಎಲ್ಲಾ 7 ಗ್ರಹಗಳನ್ನು ಭಿನ್ನಾಷ್ಟಕ ವರ್ಗಗಳಲ್ಲಿ ದೊರೆಯುವ ಬಿಂದುಗಳನ್ನು ಸೇರಿಸಿ 12 ರಾಶಿಗಳಲ್ಲಿ ಒಟ್ಟು ಬಿಂದುಗಳನ್ನು ಲೆಕ್ಕ ಹಾಕಲಾಗುತ್ತದೆ. ಈ ಒಟ್ಟು ಲೆಕ್ಕವನ್ನು ಸರ್ವಾಷ್ಟಕ ವರ್ಗ ಎಂದು ಕರೆಯುತ್ತಾರೆ. ಪ್ರಮುಖ ಲಕ್ಷಣಗಳು, ಇದರ ಪ್ರಮುಖ ಲಕ್ಷಣಗಳು ಏನೆಂದು ತಿಳಿಯೋಣ. ಒಟ್ಟು ಬಿಂದುಗಳ ಲೆಕ್ಕ ಅಂದ್ರೆ ಟೋಟಲ್ ಆಗಿ ನಿಮ್ಗೆ ಎಷ್ಟು ಬಿಂದು ಬಂದಿದೆ, ಒಂದೊಂದು ರಾಶಿಗೂ ಎಷ್ಟು ಬಂದಿದೆ ಅಂತ ಇದರಲ್ಲಿ ಫಸ್ಟ್ ಲೆಕ್ಕ ಮಾಡ್ಕೊಂತೀವಿ. ಆಮೇಲೆ ರಾಶಿಗಳ ಬಲ, ಹೆಚ್ಚು ಬಿಂದುಗಳ ರಾಶಿ ಹೆಚ್ಚು ಬಲವಾಗಿದೆ ಅಂತ ನಾವು ಪರಿಗಣಿಸಬಹುದು. ಫಲದ ನಿರ್ಣಯ, ಇದರ ಬೇಸಿಸ್ ಮೇಲೆ ನಾವು ಹೇಗೆ ಫಲ ನಿರ್ಣಯ ಮಾಡಬೇಕು ಅಂದ್ರೆ, ಒಂದು ಗ್ರಹವು ಹೆಚ್ಚು ಬಿಂದುಗಳಿರುವ ರಾಶಿಯಲ್ಲಿ ಸಂಚರಿಸುವಾಗ ಉತ್ತಮ ಫಲಗಳು ನೀಡುತ್ತದೆ. ಅಂದ್ರೆ ನೀವು ಇವಾಗ ಹೆಚ್ಚು ಯಾವುದೇ ರಾಶಿನಲ್ಲಿ ಹೆಚ್ಚು ಬಿಂದುಗಳಿದ್ರೆ ಅಲ್ಲಿ ಗ್ರಹ ಸಂಚಾರ ಆಗ್ತಾ ಇದ್ರೆ ಆ ಗ್ರಹದ ಕಾರಕತ್ವಗಳು ಮತ್ತೆ ಆ ಭಾವ ನಿಮ್ಮ ಜಾತಕಕ್ಕೆ ಯಾವ ಭಾವ ಆಗಿದೆ ಆ ಭಾವದ ಕಾರಕತ್ವಗಳು ಎರಡನ್ನೂ ಸೇರಿಸಿದಾಗ ನಿಮಗೆ ಅತ್ಯುತ್ತಮ ಫಲಗಳು ಅದರಲ್ಲಿ ದೊರೆಯುತ್ತದೆ. ಮತ್ತು ಜೀವನದಲ್ಲಿ ಯಾವ ಕ್ಷೇತ್ರದಲ್ಲಿ ನೀವು ಹೆಚ್ಚು ಪ್ರಗತಿ ಹೊಂದುತ್ತೀರಿ
ಅನ್ನೋದನ್ನ ಇದರಲ್ಲಿ ನಾವು ಕಾಣಬಹುದಾಗಿದೆ. ಸೊ ಹೀಗೆ ನಾವು ಸರ್ವಾಷ್ಟಕ ವರ್ಗವನ್ನು ಉಪಯೋಗಿಸಿ ನಾವು ಗ್ರಹಗಳ ಬಲ ಮತ್ತೆ ನಮ್ಮ ಫಲ ನಿರ್ಣಯ ಮತ್ತೆ ಜೀವನದಲ್ಲಿ ಯಾವ ಕ್ಷೇತ್ರ ಎಷ್ಟು ನಾವು ಮುಂದುವರಿಬಹುದು ಅಂತ ಇದರಲ್ಲಿ ತಿಳ್ಕೊಬಹುದಾಗಿದೆ. ಸೊ ಇಲ್ಲಿ ಏನಂದ್ರೆ ನಾವು ಇವಾಗ ನಮ್ಗೆ 0ಇಂದ 8 ಬಿಂದುಗಳು ಅಂತ ನಾ ಹೇಳ್ದೆ. ಸೊ ಎಲ್ಲ ಆ ಬಿಂದುಗಳಿಗೆ ಏನೇನ್ ಫಲ ಅನ್ನೋ ತಿಳಿಯೋದಾದ್ರೆ ಇಲ್ಲಿ 0 ಅಂದ್ರೆ ತೀರಾ ತುಂಬಾ ಕಷ್ಟಕರವಾದ ಕ್ಲಿಷ್ಟವಾದ ಫಲಗಳು ಅಂತ ನಾವು ಪರಿಗಣನೆಗೆ ತಗೋಬಹುದು. ಇಲ್ಲಿ 1 ಬಿಂದು ಬಂದರೆ ಹಲವಾರು ರೋಗ ಭೀತಿ ದುಃಖಗಳು ಭಯ ಭೃತ ಅಲೆದಾಟಗಳು ಅಂತ ಹೇಳ್ತಾರೆ. 2 ಬಿಂದುಗಳು ಬಂದ್ರೆ ಮಾನಸಿಕ ಹಿಂಸೆ ಅಗಲುವಿಕೆ ಒಳ್ಳೆಯ ಆಹಾರದ ಅಭಾವ ಸರ್ಕಾರದಿಂದ ದಂಡ ಶಿಕ್ಷೆ ಕಳ್ಳರಿಂದ ಭೀತಿ. ಇದು ಜನರಲ್ ಆಗಿ ಹೇಳಿರುವಂತದ್ದು. ಪ್ರತಿಯೊಂದು ಗ್ರಹಕ್ಕೂ ನಾವು ಅದರದೇ ಕಾರಕತ್ವಗಳನ್ನ ತಗೊಳ್ತಾ ಅದರ ಕಡಿಮೆ ಬಿಂದು ಬಂದ್ರೆ ಏನಾಗಬಹುದು ಜಾಸ್ತಿ ಬಿಂದು ಬಂದ್ರೆ ಏನು ಫಲ ಬರುತ್ತೆ ಅಂತ ನಾವು ಮುಂದೆ ನೋಡೋಣ. 3 ಬಿಂದುಗಳಿದ್ದರೆ ಅಲೆದಾಟದಿಂದ ಹಲವಾರು ತೊಂದರೆಗಳು ದೇಹವು ಕ್ಷಯಿಸುತ್ತವೆ ಮಾನಸಿಕ ತೊಳಲಾಟ. 4 ಬಂದರೆ ಸುಖದ ಜೊತೆಗೆ ತೊಂದರೆಗಳು. ಈ 4 ಅಂದ್ರೆ ಮಿಡ್ ಆಯ್ತು. ಸೊ ನಿಮ್ಗೆ ಕೆಲವು ಭಾಗದಲ್ಲಿ ಸುಖವು ಸಿಕ್ಕಿ ಕೆಲವು ಭಾಗದಲ್ಲಿ ದುಃಖ ಸಿಗೋ ತರ ಈ ತರ ಆಗಬಹುದು. ಸಂಪತ್ತಿನ ಶೇಖರಣೆ ಹಣಕಾಸು ಖರ್ಚು ಇತ್ಯಾದಿ ಸಮ ಫಲಗಳು. 5 ಇದ್ದರೆ ಉತ್ತಮ ವಸ್ತ್ರಗಳು ಲಾಭ ಮಕ್ಕಳ ಪ್ರೀತಿ ಸಜ್ಜನರ ಸಹವಾಸ ಸಂಪತ್ತು ವಿದ್ಯಾಲಾಭ. 6 ಇದ್ದರೆ ಮನೋಲ್ಲಾಸ ಸದಾ ಸಂತೋಷ ಆಕರ್ಷಕ ವ್ಯಕ್ತಿತ್ವ ಉತ್ತಮ ಗುಣಗಳು ವಿಜಯಿ ಸಂಪತ್ತು ಕೀರ್ತಿ ಬಲವಂತಿಕೆ ಮತ್ತು ವಾಹನ ಸೌಖ್ಯ. 7 ಇದ್ದರೆ ಪಶು ಧನ ಸಂಪತ್ತು ಲಾಭಗಳು ವಾಹನ ಸೌಖ್ಯ ಎಲ್ಲ ರೀತಿಯ ಒಳ್ಳೆಯ ಫಲಗಳು ನೀವು ಸಿಗತ್ತೆ ಅಂತ ಹೇಳ್ಬೋದು. 8 ಬಂದರೆ ಇದು ಅತ್ಯುನ್ನತ ಫಲ ಅಂದ್ರೆ ಸಮೃದ್ಧ ಸಂಪತ್ತು ರಾಜ ಸಮ್ಮಾನ ಭೋಗಗಳು ಇವೆಲ್ಲವನ್ನು ಸಿಗುತ್ತದೆ ಅಂತ ಹೇಳ್ಬೋದು. ಯಾವುದೇ ಭಾವಕ್ಕೆ 8 ಬಿಂದುಗಳು ಬಂದಿದ್ದರೆ ಆ ಭಾವಕ್ಕೆ ಬಲವಿದ್ದು ಆಯಾ ಭಾವದಲ್ಲಿ ಫಲಗಳು ಹೆಚ್ಚಾಗಿ ಅನುಭವಕ್ಕೆ ಬರುತ್ತದೆ. 5, 6 ಸಹ ಸಹಕಾರಿ ಅಂತ ಹೇಳ್ಬೋದು. 1ರಿಂದ 3 ಬಿಂದುಗಳು ಬಂದರೆ ಪ್ರಯೋಜನವಿಲ್ಲ. ಅದೇ 4 ಬಿಂದುಗಳು ಬಂದರೆ ಮಿಶ್ರ ಫಲ ಎಂದು ಹೇಳಲಾಗಿದೆ. ಸೊ ನಾವಿವಾಗ ಪ್ರತಿಯೊಂದು ಗ್ರಹದ ವಿನಾಷ್ಟಕ ವರ್ಗದ ಫಲಗಳನ್ನು ನೋಡಬೇಕು ಅಂತಾರೆ. ಇಲ್ಲಿ ರವಿ ಅಷ್ಟಕ ವರ್ಗ ತಗೊಂಡಾಗ ನಿಮ್ಗೆಲ್ಲ ಗೊತ್ತು ರವಿ ಆತ್ಮಕಾರಕ ಮತ್ತೆ ಪಿತೃಕಾರಕ. ಸೊ ಈ ತರ ಎಲ್ಲ ಕಾರಕತ್ವಗಳನ್ನು ಮತ್ತೆ ಸರ್ಕಾರಿ ಕೆಲಸಗಳಿಗೆ ನಾವು ರವಿಯನ್ನ ನೋಡ್ತೀವಿ. ಸೊ ಮತ್ತೆ ಇವಾಗ ನಮ್ಗೆ ಅಲ್ಲಿ 0 ಬಿಂದುಗಳ ಇರೋ ಕಡೆ ಸಪೋಸ್ ಸೂರ್ಯನ ಭಿನ್ನಾಷ್ಟಕ ವರ್ಗದಲ್ಲಿ ಎಲ್ಲಾದರೂ 0 ಬಿಂದು ಇದ್ದು ಅಲ್ಲಿ ರವಿಯ ಸಂಚಾರ ಆಗುತ್ತಿದ್ದರೆ ಅಥವಾ ಜನ್ಮ ಕುಂಡಲಿಯಲ್ಲೇನೆ ಅಲ್ಲಿ 0 ಬಿಂದುಗಳು ಎಲ್ಲಾದರೂ ಇದ್ದರೆ ಅವಾಗ ಅದು ಮರಣ ಸಮಾನ ಅಥವಾ ಮರಣವೇ ಹೊಂದಬಹುದು. ಆ ತರ ತೀವ್ರ ಕಷ್ಟಗಳನ್ನು ನೋಡಬೇಕಾಗಬಹುದು. 1 ಬಿಂದು ಇದ್ರೆ ರೋಗ ದುಃಖ ಚಿಂತೆಗಳು ಕಷ್ಟಗಳು. 2 ಇದ್ದರೆ ನಿರಾಶೆ ಅಧಿಕಾರಿಗಳ ಜೊತೆ ಅಸಮಾಧಾನ. ಅಂದ್ರೆ ಇವಾಗ ಸರ್ಕಾರಿ ಕೆಲ್ಸಕ್ಕೆ ಹೋಗಿರ್ತೀರಾ ನೀವು 2 ಬಿಂದು ಅಥವಾ 1 ಬಿಂದು ಅಲ್ಲಿ ಸಂಚಾರ ಆಗ್ತಾ ಇದ್ದಾಗ ಹೋದ್ರೆ ಅವಾಗ ನಿಮ್ಮ ಕೆಲಸಗಳು ಯಾವುದು ಆಗಲ್ಲ ಅಂತ ನಾವು ಇಲ್ಲಿ ಹೇಳ್ಬೋದಾಗಿ. 4 ಬಂದ್ರೆ ಮಿಶ್ರ ಫಲಗಳು ಹಣದ ಲಾಭ ಮತ್ತೆ ಅದರ ಸಮಾನ ಖರ್ಚು ಇದ್ದೇ ಇರುತ್ತೆ. ಸೊ ನೋ ಗೇನ್ ನೋ ಸಂಘ ವಿದ್ಯಾಭ್ಯಾಸ ಸಾಲ ಧನ ವಾಹನ ಆಕರ್ಷಕ ವ್ಯಕ್ತಿತ್ವ. 7 ಇದ್ದರೆ ಗೌರವಾನ್ವಿತ ಹುದ್ದೆಗಳು ಸಹನಶೀಲತೆ ಮತ್ತೆ ಇತರ ಗೌರವ. 8 ಬಿಂದು ಇದ್ದರೆ ಉನ್ನತ ಸಾಮಾಜಿಕ ಅಥವಾ ರಾಜಕೀಯ ಸನ್ಮಾನ ಸರ್ಕಾರದಿಂದ ಅನುಗ್ರಹ ಮಹಾನ್ ಗೌರವ ಮತ್ತು ಧನ ಸಂಪತ್ತು ರಾಜಸಿಕ ಕೀರ್ತಿ ಅಂತೆಲ್ಲ ನಾವು ಹೇಳಬಹುದಾಗಿದೆ. ಅದೇ ಚಂದ್ರನಿಗೆ ಬಂದಾಗ ನಾವು ಮನೋಕಾರಕ ಮಾತೃಕಾರಕ ಅಂತ ನಾವು ಎಲ್ಲ ಹೇಳ್ಬಹುದು. ಮತ್ತೆ ಚಂದ್ರನ ಕಾರಕತ್ವಗಳನ್ನ ತಗೊಳ್ಳಿ ರೋಗ ಈ ತರದ್ದು ನಾವು ಪರಿಗಣನೆಗೆ ತಗೋಬಹುದು. ಮತ್ತೆ ಸ್ತ್ರೀಯರಲ್ಲಿ ಋತುಮತಿ ಆಗಿರೋ ಕಾಲ ಅದನ್ನು ಎಲ್ಲಾನು ನಾವು ಎಲ್ಲ ಚಂದ್ರನ ಕಾರಕತ್ವಗಳನ್ನ ಇಲ್ಲಿ ತಗೋಬಹುದು. 0 ಬಿಂದು ಇದ್ದಾಗ ಅಲ್ಲಿ ಸಂಚಾರ ಆಗುತ್ತಿದ್ದರೆ ತೀವ್ರ ದುಃಖ ಭಯ ಮನಸ್ಸಿನ ಅಶಾಂತಿ ಅಪಾಯಕಾರಿ ಪರಿಸ್ಥಿತಿಗಳು ಈ ರೀತಿ ಉಂಟಾಗುತ್ತೆ. 1 ಇದ್ದರೆ ರೋಗ ಚಿಂತೆ ದುಃಖ ಈ ತರ. 2 ಇದ್ರೆ ಮಾನಸಿಕ ಅಸ್ಥಿರತೆ ಕುಟುಂಬದಲ್ಲಿ ಸಮಸ್ಯೆಗಳು. 3 ಇದ್ದರೆ ಚಿಂತೆಗಳು ಪ್ರಯಾಣ ಅಂದ್ರೆ ಅನಾವಶ್ಯಕ ಪ್ರಯಾಣ ಬಿಕಾಸ್ ಚಂದ್ರನು ಪ್ರಯಾಣಕ್ಕೂ ಕಾರಕನಾಗ್ತಾನೆ. ಸೊ ನಿಮ್ಗೆ ವೃಥಾ ತಿರುಗಾಟ ಆಗತ್ತೆ ಏನು ಫಲ ಸಿಗದೆ ಇರೋವಂಥದ್ದು ಆ ತರ ಎಲ್ಲ ಆಗ್ಬೋದು. 4 ಬಿಂದುಗಳಿದ್ರೆ ಮಿಶ್ರ ಫಲ.
5 ಬಿಂದು ಇದ್ದರೆ ಸ್ನೇಹಿತರ ಸಹಾಯ, ಕುಟುಂಬದಲ್ಲಿ ಸಂತೋಷ. 6 ಇದ್ದರೆ ಆರೋಗ್ಯ ಭಾಗ್ಯ, ಕುಟುಂಬದಲ್ಲಿ ಸುಖ ಸಂತೋಷ, ಶಾಂತಿ ನೆಮ್ಮದಿ. 7 ಇದ್ದರೆ ಗೌರವ ಸಂತೋಷ, ಜನರಿಂದ ಪ್ರೀತಿ ಮತ್ತು ಬೆಂಬಲ. 8 ಇದ್ದರೆ ಅಪಾರ ಸಂತೋಷ, ಕುಟುಂಬ ಮತ್ತು ಇದರ ಜನ್ಮ ಜಾತಕದಲ್ಲಿ ನೀವು ಹುಟ್ಟುವಾಗ್ಲೇನೆ ಆ ಅಷ್ಟಕ ವರ್ಗದಲ್ಲಿ ಇಷ್ಟು ಬಿಂದು ಇರಬಹುದು, ಅಥವಾ ಸಂಚಾರ ಕಾಲದಲ್ಲಿ ಕೂಡ ಅದನ್ನ ಗಮನಕ್ಕೆ ತಗೋಬಹುದು. ಅದೇ ರೀತಿ ಕುಜನ ನಾವು ಅಷ್ಟಕ ವರ್ಗವನ್ನು ನೋಡಿದಾಗ ಇಲ್ಲಿ ನಾವು ತುಂಬಾ ಹುಷಾರಾಗಿರ್ಬೇಕು. ಯಾಕೆ ಅಂದರೆ ಕುಜನು ಅಪಘಾತಗಳು, ದುರ್ಮರಣ ಇದಕ್ಕೆಲ್ಲ ಸೊ ಯಾರಿಗಾದರೂ ಕುಜ ಝೀರೋ ಬಿಂದುವಲ್ಲೇ ಜನ್ಮ ಜಾತಕದಲ್ಲೇ 0 ಬಿಂದುನಲ್ಲೇ ಕುಜ ಇದ್ದರೆ ಅವಾಗ ಅವರಿಗೆ ಜೀವನ ಪರ್ಯಂತ ಅಪಾಯ, ಗಂಭೀರ ತೊಂದರೆಗಳು, ಜೀವಕ್ಕೆ ಭೀತಿ, ಈ ತರ ತೀವ್ರ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. 1 ಬಿಂದು ಇದ್ದಾಗ ಎಲ್ಲ ರೋಗ, ಮತ್ತೆ 2 ಬಿಂದುವಲ್ಲಿ ಜಗಳ, 3 ಬಿಂದುವಲ್ಲಿ ಕೋಪ, ಮನಸ್ತಾಪಗಳು, 4 ಬಿಂದುಗಳು ಸಮ ಅಂದ್ರೆ ಒಂದ್ಸಲ ಸುಖ ಇದ್ರೆ ಒಂದ್ಸಲ ದುಃಖ ಇರುತ್ತೆ. 5 ಬಿಂದುಗಳು ಇರೋ ಕಡೆ ಧೈರ್ಯ, ಪ್ರಯತ್ನಶಾಲಿ ಸಾಧನೆ, ಸ್ನೇಹಿತರ ಸಹಾಯ, ಮತ್ತೆ ಈ ರೀತಿಯಾಗಿ ನಾವು 8 ಬಿಂದುಗಳಲ್ಲಿ ಮಹಾ ಜಯ ಅಂದ್ರೆ ಏನಾದ್ರೂ ಕಾರ್ಯ ಸಾಧಿಸುವಾಗ ಜಯ ಬೇಕು ಅಂದ್ರೆ 8 ಬಿಂದುಗಳು ಅಥವಾ 7 ಬಿಂದುಗಳು ಇರುವಾಗ ಸಂಚರಿಸುವಾಗ ನಾವು ಆ ರೀತಿಯಾಗಿ ತಗೋಬಹುದು. ಬುಧನಲ್ಲಿ ಅಗೇನ್ ಪ್ರಜ್ಞಾಕಾರಕ, ಬುದ್ಧಿಕಾರಕ. ಸೊ 0 ಬಿಂದು ಇದ್ದಾಗ ತೀವ್ರ ಕಷ್ಟಗಳು, ನಷ್ಟಗಳು ಎಲ್ಲ ಅನುಭವಿಸಬೇಕಾಗುತ್ತದೆ. ಅದೇ ಹೈಯರ್ ಬಿಂದೂಸ್ ಬಂದಾಗ ಗೌರವ, ಯಶಸ್ಸು, ಜ್ಞಾನ, ಕೀರ್ತಿ, ಧನಲಾಭ ಎಲ್ಲ ಉಂಟಾಗುತ್ತೆ. ಸೊ ಗುರುವು ಪುತ್ರಕಾರಕ, ಧನಕಾರಕ, ಈ ರೀತಿಯಾಗಿ ನಾವು ಪರಿಗಣಿಸಿದಾಗ ಜೀವಕಾರಕ. ಸೊ 0 ಬಿಂದು ಇದ್ದಾಗ ತುಂಬಾ ಕಷ್ಟಗಳು, ನಷ್ಟಗಳು, ಭಾಗ್ಯಹೀನತೆ, ರೋಗ ಇವೆಲ್ಲ ಅನುಭವಿಸಬೇಕಾಗುತ್ತದೆ. ಅದೇ ಹೈಯರ್ ಬಿಂದೂಸ್ ಬಂದಾಗ ವಿದ್ಯಾಭ್ಯಾಸದಲ್ಲಿ ಯಶಸ್ಸು, ಗೌರವ, ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ, ಮತ್ತೆ ಮಹಾಭಾಗ್ಯ, ಅಪಾರ ಧನಲಾಭ ಇವೆಲ್ಲವನ್ನು ನಾವು ನೋಡಬಹುದು. ಶುಕ್ರನಲ್ಲಿ ನಾವು ನೋಡಿದೀವಿ ಕಳತ್ರಕಾರಕ. ಜೀವನದಲ್ಲಿ ರಿಲೇಶನ್ಶಿಪ್ಸ್ ಎಲ್ಲ ಕನ್ಸಿಡರ್ ಮಾಡ್ಬೇಕಾದ್ರೆ ನಾವು ಶುಕ್ರನನ್ನು ನೋಡ್ಬೇಕಾಗತ್ತೆ. ಸೊ 0 ಬಿಂದುಗಳಲ್ಲಿ ಸಂಚಾರ ಮಾಡುವಾಗ ತೀವ್ರ ಕಷ್ಟಗಳು, ದುಃಖಗಳು, ಸಂಬಂಧಗಳಲ್ಲಿ ಮಹಾ ಸಮಸ್ಯೆಗಳು, ರೋಗ ಇವೆಲ್ಲ ಉಂಟಾಗುತ್ತದೆ. ಆಮೇಲೆ ಹೈಯರ್ ಬಿಂದೂಸ್ಗೆ ಹೋದಾಗ 6, 7, 8 ಅದರಲ್ಲಿ ವೈಭವೋಪೇತ ಜೀವನ, ಅಪಾರ ಸೌಖ್ಯ, ಸಂಪತ್ತು ಎಲ್ಲ ನಮಗೆ ಸಿಗುತ್ತದೆ ಶುಕ್ರನು ಆ ಬಿಂದುಗಳಲ್ಲಿ ಸಂಚಾರ ಮಾಡಿದ. ಅದೇ ರೀತಿ ಶನಿಯು ಆಯಸ್ಕಾರಕನಾಗಿರುವುದರಿಂದ 0 ಬಿಂದುಗಳಲ್ಲಿ ಇರುವಾಗ ಸ್ವಲ್ಪ ನಾವು ಹುಷಾರಾಗಿ ನೋಡ್ಬೇಕಾಗತ್ತೆ. ತೀವ್ರ ಕಷ್ಟಗಳು, ದುಃಖ, ಅಪಾಯ, ಮರಣದಂತೆ ತೊಂದರೆಗಳು ನಾವು ಅನುಭವಿಸಬೇಕಾಗುತ್ತದೆ. 1, 2ರಲ್ಲೂ ಹಣ ನಷ್ಟ, ರೋಗ, ಶತ್ರುಗಳಿಂದ ತೊಂದರೆನ ನಾವು ನೋಡ್ತೀವಿ. ಅದೇ 6, 7, 8ರಲ್ಲಿ ಸಂಚರಿಸುವಾಗ ಯಶಸ್ಸು, ಗೌರವ, ಸ್ಥಾನಮಾನ ಲಭ್ಯವಾಗ ದೊರೆಯುತ್ತದೆ. ಸೊ ಇದರ ಉಪಯೋಗ ಏನು ಅಂತ ನಾವು ಹೇಳ್ಬೇಕಾದ್ರೆ, ಸೊ ಗೋಚಾರ ಫಲದ ನಿರ್ಣಯವನ್ನು ನಾವು ಅಷ್ಟಕ ವರ್ಗದಿಂದ ಮಾಡಬಹುದು. ಗ್ರಹವು ಹೆಚ್ಚು ಬಿಂದುಗಳಿರುವ ರಾಶಿಗಳಲ್ಲಿ ಸಂಚರಿಸುವಾಗ ಉತ್ತಮ ಫಲಗಳನ್ನು ನೀಡುತ್ತದೆ. ಅದೇ ರೀತಿ ಭಾವಗಳ ಫಲಗಳನ್ನು ತಿಳಿಬೇಕು ಅಂದರೆ ಅವಾಗ ಸರ್ವಾಷ್ಟಕ ವರ್ಗದಲ್ಲಿ ಯಾವ ಭಾವದಲ್ಲಿ ಹೆಚ್ಚು ಬಿಂದುಗಳಿರುವೋ ಆ ಭಾವ ಹೆಚ್ಚು ಬಲಯುತವಾಗಿದ್ದು ಆ ಕ್ಷೇತ್ರದಲ್ಲಿ ನಮಗೆ ಪ್ರಗತಿ ಮತ್ತು ಯಶಸ್ಸು ಸಿಗುತ್ತದೆ. ಶುಭ ಕಾಲ ನಿರ್ಣಯ. ಇವಾಗ ನಾವೇನಾದ್ರೂ ಶುಭ ಮಾಡ್ಬೇಕು ಅಂದ್ರೆ ಗ್ರಹಗಳು ಹೆಚ್ಚು ಬಿಂದುಗಳಿರುವ ರಾಶಿಗಳಲ್ಲಿ ಸಂಚರಿಸುವಾಗ ಅದು ಶುಭ ಕಾಲವನ್ನು ನಾವು ಪರಿಗಣನೆಗೆ ತಗೊಂಡು ಯಾವ್ದಾದ್ರೂ ಧರ್ಮ ಕಾರ್ಯಗಳನ್ನ ನಾವು ಮಾಡಬಹುದು. ಜೀವನ ಕ್ಷೇತ್ರಗಳಲ್ಲಿ ವಿಶ್ಲೇಷಣೆ ಅಂದ್ರೆ ನಮ್ಮ ಧನ, ಆರೋಗ್ಯ, ಶಿಕ್ಷಣ, ವಿವಾಹ, ಉದ್ಯೋಗ ನಮ್ಗೆಲ್ಲ ಗೊತ್ತು ಯಾವ ಯಾವ ಭಾವಗಳು ಇದನ್ನ ಸೂಚಿಸುತ್ತವೆ ಅಂತ. ಸೊ ಆ ಭಾವದಲ್ಲಿ ಸರ್ವಾಷ್ಟಕ ವರ್ಗದಲ್ಲಿ ಎಷ್ಟೆಷ್ಟು ಬಿಂದುಗಳು ಬಂದಿದೆ ನಿಮಗೆ ಅದನ್ನ ನೋಡಿಕೊಂಡರೆ ನಾವು ಇರೋ ಎಲ್ಲಿ ನಮ್ಮ ಎಫರ್ಟ್ಸ್ ನಾವು ಹಾಕಿದ್ರೆ ನಮ್ಗೆ ಉಪಯೋಗ ಆಗತ್ತೆ, ನಾವು ಮುನ್ನಡೆಯಬಹುದು, ಅಥವಾ ಎಲ್ಲಿ ನಾವು ಕಾಯಬೇಕಾಗ ಒಳಪಡಿಸಬಹುದು ಆ ಭಾವಗಳನ್ನ. ಸೊ ಭವಿಷ್ಯದಲ್ಲಿ ಏನೇ ಸಂಭವಿಸಬಹುದು. ಇವಾಗ ನಾವು ಹೇಳಬಹುದು 0 ಬಿಂದು ಇರುವ ಕಡೆ ಹೋದರೆ ಅಲ್ಲಿ ತೊಂದರೆ ಬರುತ್ತೆ. ಸೊ ನಾವು ಅವಾಗ ಹುಷಾರಾಗಿರ್ಬೇಕು. ಅದೇ ಹೆಚ್ಚು ಬಿಂದುಗಳಿರುವ ಕಡೆ ಬಂದಾಗ ನಮ್ಗೆ ಒಳ್ಳೆಯ ಫಲ ಸಿಗುತ್ತದೆ ಅನ್ನುವಾಗ ನಾವು ಆ ಕೆಲಸ ಕಾರ್ಯಗಳನ್ನ ಮುಂದುವರಿಸಬಹುದು. ಮತ್ತೆ ಒಂದೊಂದು ಗ್ರಹ ಬಲವು ಎಷ್ಟು ಇದೆ ಅಂತ ತಿಳ್ಕೊಳ್ಳುವಾಗ ನಾವು ಆ ಪರ್ಟಿಕ್ಯುಲರ್ ಗ್ರಹದ ಅಷ್ಟಕ ವರ್ಗವನ್ನು ಪರಿಶೀಲಿಸಿದಾಗ ಆ ಭಾವಕ್ಕೆ ಎಷ್ಟು ಫಲ ಅಂತ ನಿರ್ಧರಿಸಿ ಒಂದು ಗ್ರಹ ಯಾವ ರಾಶಿಯಲ್ಲಿ ಹೆಚ್ಚು ಬಿಂದುಗಳನ್ನು ಹೊಂದಿರುವುದೋ ಆ ರಾಶಿಯಲ್ಲಿ ಅದು ಬಲವಾಗಿದೆ ಅಂತ ಹೇಳಬಹುದು.
ಸೊ ಇವಾಗ ಕೆಲವು ಸರ್ವಾಷ್ಟಕ ವರ್ಗದ ನಿಯಮಗಳು ಏನು ಅಂತ ಅಂದರೆ, ನಮಗೆ ಟೋಟಲ್ ಆಗಿ 337 ಅಂತ ಹೇಳ್ದೆ. ಸೊ 337 ನಾವು 12 ರಾಶಿಗಳಿಗೆ ಭಾಗಿಸಿದಾಗ 28 ಬಿಂದುಗಳು, ಅಂದ್ರೆ ನಿಮಗೆ ಮಿನಿಮಮ್ 28 ಬಿಂದುಗಳು ಬಂದರೆ ಆವಾಗ ಯು ಆರ್ ಆನ್ ದ ವರ್ಜ್ ಆಫ್ ಮೀಡಿಯಂ ಫಲ. 28ಕ್ಕಿಂತ ಹೆಚ್ಚು ಬಿಂದುಗಳು ಬಂದ್ರೆ ಅದು ನಿಮಗೆ ಉತ್ತಮ ಫಲಗಳನ್ನು ನೀಡುವ ಭಾವ ಅಥವಾ ಮನೆ ಆಗಿರುತ್ತದೆ. ಅದೇ 28ಕ್ಕಿಂತ ಕಡಿಮೆ ಬಿಂದು ಬಂದರೆ ಅದು ಅಶುಭ ಫಲ ಮತ್ತು ದುರ್ಬಲ ಫಲಗಳನ್ನು ಕೊಡುತ್ತದೆ. ಸೊ ಎಲ್ಲಿ 28ಕ್ಕಿಂತ ಹೆಚ್ಚು ಬಿಂದುಗಳಿರುವ ಆ ರಾಶಿ ಮತ್ತು ಭಾವವು ಸಾಮಾನ್ಯವಾಗಿ ಶುಭ ಫಲ ನೀಡುತ್ತದೆ. ಸಂಖ್ಯೆ ಹೆಚ್ಚಾದಂತೂ ಆದಂತೆ ಉತ್ತಮ ಫಲಗಳನ್ನು ನಾವು ಕಾಣಬಹುದು. ಬೇಸಿಕಲಿ ಒಂದು ಜಾತಕದಲ್ಲಿ ಲಗ್ನ 9ನೇ ಮನೆ 10ನೇ ಮನೆ ಭಾವಗಳಲ್ಲಿ ಪ್ರತಿ ಭಾವಕ್ಕೂ 30ಕ್ಕಿಂತ ಹೆಚ್ಚು ಬಿಂದುಗಳಿದ್ದರೆ ಆ ವ್ಯಕ್ತಿಯು ಸಮೃದ್ಧ ಹಾಗೂ ಸುಖಕರ ಜೀವನ ನಡೆಸುತ್ತಾನೆ. ಈ ಭಾವದಲ್ಲಿ 25ಕ್ಕಿಂತ ಕಡಿಮೆ ಇದ್ದರೆ ಆ ವ್ಯಕ್ತಿಗೆ ಬಡತನ, ರೋಗ ಮತ್ತು ಜೀವನದಲ್ಲಿ ಕಷ್ಟಗಳ ಅನುಭವಕ್ಕೆ ಬರುತ್ತೆ. ಸೊ ಯಾವಾಗ್ಲೂ ನಾವು ನೋಡ್ಬೇಕಾಗಿರೋದು ಏನು ಅಂದ್ರೆ 10, 11, 12ನೇ ಮನೆಯಲ್ಲಿ 10ನೇ ಭಾವಕ್ಕಿಂತ 11ನೇ ಭಾವದಲ್ಲಿ ಜಾಸ್ತಿ ಇದ್ದರೆ ಮತ್ತೆ 12ನೇ ಭಾವದಲ್ಲಿ 11ನೇ ಭಾವಕ್ಕಿಂತ ಕಡಿಮೆ ಇರಬೇಕು. ಆಮೇಲೆ ಲಗ್ನದಲ್ಲಿ 12ನೇ ಭಾವಕ್ಕಿಂತ ಜಾಸ್ತಿ ಇರಬೇಕು. ಆವಾಗ ವ್ಯಕ್ತಿಯು ಭೌತಿಕ ಸುಖಗಳನ್ನು ಅನುಭವಿಸಿ ಸಮೃದ್ಧ ಜೀವನ ನಡೆಸುತ್ತಾನೆ. 30ಕ್ಕಿಂತ ಹೆಚ್ಚು ಬಿಂದುಗಳಿರುವ ಭಾವದ ಮೇಲೆ ಒಂದು ಗ್ರಹ ಗೋಚಾರ ಮಾಡಿದಾಗ ಆ ಭಾವಕ್ಕೆ ಸಂಬಂಧಿಸಿದಂತೆ ಸುಖ ಮತ್ತು ಶುಭ ಫಲಗಳನ್ನು ನಾವು ನಿರೀಕ್ಷಿಸಬಹುದು. ಇಲ್ಲಿ ನಾವು ಕಾರಕತ್ವ ಮತ್ತೆ ಯಾವ ಭಾವ ಆಧಿಪತ್ಯ ಹೊಂದಿದೆ ಅಂತ ನಾವು ಪರಿಗಣಿಸಬೇಕಾಗುತ್ತದೆ. ತಾವು ಆಡಳಿತ ನಡೆಸುವ ರಾಶಿಗಳಲ್ಲಿ ಮತ್ತೆ ಸ್ಥಿತವಾಗಿರುವ ಗ್ರಹಗಳು ಅವರ ಅಂತರ್ದಶಾ ಕಾಲದಲ್ಲಿ ಹೇಗೆ ಫಲ ಕೊಡಬಹುದು ಅಂತ ನಾವು ಅವರವರ ಪ್ರತ್ಯೇಕವಾದ ಭಿನ್ನಾಷ್ಟಕ ವರ್ಗವನ್ನು ಗಮನಿಸಿದಾಗ ನಾವು ಅದರ ಫಲಗಳನ್ನು ನಿರ್ಣಯಿಸಬಹುದು. ಸೊ ಇಲ್ಲಿ ಕೆಲವು ಅಪ್ಲಿಕೇಶನ್ಸ್ ಅಂದ್ರೆ ಅನ್ವಯಗಳನ್ನ ನಾನು ಹೇಳ್ತಾ ಇದ್ದೀನಿ. ಗ್ರಹಗಳು ಸ್ವ, ಉಚ್ಚ, ಕೇಂದ್ರ, ಕೋನ, ಮಿತ್ರ, ಉಪಚಯ ಕ್ಷೇತ್ರಗಳಲ್ಲಿ ಶುಭವರ್ಗದಲ್ಲಿದ್ದು ಉತ್ತಮ ಫಲಗಳು ನೀಡುವರು. ಆದರೆ ಅಲ್ಲಿ ಸರ್ವಾಷ್ಟಕ ವರ್ಗದಲ್ಲಿ ನಮಗೆ 28ಕ್ಕಿಂತ ಕಡಿಮೆ ಬಿಂದುಗಳಿದ್ದರೆ, ಸಪೋಸ್ 20 ಇತ್ತು, 19 ಇತ್ತು, ಈ ತರ ಇದ್ದರೆ ಅವಾಗ ಅವರು ಉತ್ತಮ ಸ್ಥಾನದಲ್ಲಿದ್ದರೂ ಕೂಡ ಅವರು ಉತ್ತಮ ಫಲ ಕೊಡುವುದು ನಮಗೆ ಅನುಭವಕ್ಕೆ ಬರೋದಿಲ್ಲ. ಹೆಚ್ಚು ಬಿಂದುಗಳಿರುವ ಭಾವಗಳಲ್ಲಿ ಹಲವಾರು ಗ್ರಹಗಳು ಸಂಚರಿಸಿದಾಗ ಅವರವರ ಕಾರಕತ್ವದ ಅನುಸಾರವಂತೆ ಅವರ ಭಾವದ ಸ್ಥಿತಿಯಂತೆ ನಮಗೆ ಹೆಚ್ಚು ಒಳ್ಳೆಯ ಫಲಗಳನ್ನು ನಾವು ನೋಡಬಹುದು. ಕನಿಷ್ಠ ಬಿಂದು ಇರುವ ಕಡೆ ಇಲ್ಲಿ ನಾವು ಇನ್ನೊಂದು ವಿಚಾರ, ಎಲ್ಲಿ ಕನಿಷ್ಠ ಬಿಂದು ಇರುತ್ತೋ ಆ ರಾಶಿಯನ್ನ ಲಗ್ನವಾಗಿ ನಾವು ತಗೊಂಡು ವೈದ್ಯರನ್ನು ಕಾಣಲು ಅಥವಾ ಸಾಲ ಪಡೆಯಲು ಹೋದರೆ ಅವಾಗ ಇದು ನಮಗೆ ಶುಭ. ಯಾಕೆ ಅಂದರೆ ಅವಾಗ ನಾವು ಬೇಗ ರೋಗದಿಂದ ಮುಕ್ತರಾಗಿ ಸಾಲ ಬಾಧೆಯಿಂದ ಬೇಗ ಆಚೆ ಬರಬಹುದು. ಹಾಗಾಗಿ ಎಲ್ಲಿ ಕನಿಷ್ಠ ಬಿಂದು ಇರುತ್ತೋ ಅದನ್ನ ಎಲ್ಲಿ ಉಪಯೋಗಿಸ್ಬೇಕು ಅಂದ್ರೆ ಈ ರೀತಿಯಾದ ಕೆಲಸಕ್ಕೆ ಎಲ್ಲಿ ಬೇಗ ಮುಗಿಬೇಕು ಆ ವಿಚಾರದಲ್ಲಿ ನಾವು ಇದನ್ನ ಉಪಯೋಗಿಸ್ಕೋಬಹುದು. ಪ್ರಯಾಣಗಳಿಗೆ 25ಕ್ಕಿಂತ ಕಡಿಮೆ ಬಿಂದುಗಳು ಇದ್ದರೆ ಆ ಲಗ್ನವನ್ನು ನಾವು ಬಿಡಬೇಕಾಗುತ್ತದೆ. ಯಾಕೆಂದ್ರೆ ತೊಂದರೆಗಳು ಬರಬಹುದು. ವಿವಾಹಕ್ಕೆ ಆ ಸಂದರ್ಭದಲ್ಲಿ ವಧುವರರ ರಾಶಿಗಳು 30ಕ್ಕಿಂತ ಹೆಚ್ಚು ಬಿಂದುಗಳು ಇದ್ದರೆ ಅವಾಗ ದಾಂಪತ್ಯ ಜೀವನದಲ್ಲಿ ಸುಖ ಇರುತ್ತೆ ಅಂತ ಹೇಳಲಾಗಿದೆ. ಇಲ್ಲವಾದರೆ ದಾಂಪತ್ಯ 25ಕ್ಕಿಂತ ಕಡಿಮೆ ಇದೆ ಅಂದ್ರೆ ಆವಾಗ ಜೀವನದಲ್ಲಿ ದಾಂಪತ್ಯ ಜೀವನದಲ್ಲಿ ಅನುಕೂಲ ಇರೋಲ್ಲ. 4ನೇ ಸ್ಥಾನಕ್ಕೆ 24ಕ್ಕಿಂತ ಹೆಚ್ಚು ಬಿಂದುಗಳಿದ್ದು ಅಶುಭರ ಸಂಪರ್ಕ ಇರಬಾರದು. ಅದೇ ರೀತಿ 2ನೇ ಸ್ಥಾನಕ್ಕೆ 22ಕ್ಕಿಂತ ಹೆಚ್ಚು ಬಿಂದು ಇದ್ದು ಮತ್ತೆ ಅಲ್ಲೂ ಯಾರ ಅಶುಭರ ಸಂಪರ್ಕ ಇಲ್ಲದಿದ್ದರೆ ಅವಾಗ ಪಿತ್ರಾರ್ಜಿತ ಆಸ್ತಿ ದೊರೆಯುತ್ತದೆ ಅಂತ ಹೇಳಲಾಗಿದೆ. 10 ಮತ್ತು 11ನೇ ಮನೆಗೆ 36, 34 ಬಿಂದುಗಳಿಂದ ಹೆಚ್ಚಿದ್ದರೆ ಆವಾಗ ಎಸ್ಪೆಷಲಿ 11ನೇ ಮನೆಯಲ್ಲಿ ಏನಾಗುತ್ತೆ, ನಿಮಗೆ ಶ್ರಮವಿಲ್ಲದೆ ಸಂಪತ್ತು ಒದಗಿ ಬರುತ್ತದೆ ಅಂತ ಹೇಳಲಾಗಿದೆ. ಸೊ ಈ ಸಿನಾರಿಯೋಲಿ ಏನ್ ನೋಡ್ತೀವಿ ಅಂದ್ರೆ 11, 12 ಸ್ಥಾನಗಳಲ್ಲಿ ನಮ್ಗೆ 11ಕ್ಕೆ ಹೆಚ್ಚು ಬಿಂದುಗಳಿದ್ದು 12ರಲ್ಲಿ ಕಡಿಮೆ ಬಿಂದು ಇದ್ರೆ ಅವಾಗ ನಮ್ಮ ಆದಾಯ ಹೆಚ್ಚಿದ್ದು ವ್ಯಯ ಕಡಿಮೆ ಆಗಿ ಇರುತ್ತದೆ. ಸೊ ಯಾವಾಗ್ಲೂ ಹೀಗಿರ್ಬೇಕು. ಬಟ್ ಅದೇ 12ನೇ ಸ್ಥಾನಕ್ಕೆ ಹೆಚ್ಚು ಫಲವಿದ್ದು ಬಿಂದುಗಳಿದ್ದು 11ನೇ ಸ್ಥಾನಕ್ಕೆ ಕಡಿಮೆ ಇದ್ದರೆ ಆವಾಗ ಸಂಪಾದನೆ ಎಲ್ಲ ಕಳೆದುಕೊಳ್ಳುತ್ತೇವೆ, ಜಾಸ್ತಿ ವೆಚ್ಚಗಳನ್ನ ಮಾಡಬೇಕಾಗುತ್ತದೆ. ಆದಾಯಕ್ಕಿಂತ ವೆಚ್ಚ
ಹೆಚ್ಚಾಗುತ್ತದೆ ಅಂತ ನಾವು ನೋಡಬಹುದು. ಅದೇ ರೀತಿ 10 ಮತ್ತು 11ನೇ ಸ್ಥಾನದಲ್ಲಿ ನೋಡಿದಾಗ 10ರಲ್ಲಿ ಜಾಸ್ತಿ ಇದ್ದು 11ರಲ್ಲಿ ಕಡಿಮೆ ಬಿಂದುಗಳಿದ್ದರೆ ಆವಾಗ ನಾವು ಹೇಳ್ಬೋದು ಶ್ರಮ ಜಾಸ್ತಿ ಫಲ ಕಡಿಮೆ ಅಂತ. ಮತ್ತೆ ಲಗ್ನ 4, 5, 7, 9 ಮತ್ತು 10ನೇ ಸ್ಥಾನಗಳಿಗೆ ಅಂತರಂಗ ಎಂದು ಸೂಚಿಸುತ್ತದೆ. ಸೊ ಇವೆಲ್ಲ ಆಡ್ ಮಾಡಿದಾಗ ಲಗ್ನದ ಬಿಂದುಗಳು 4, 5, 7, 9 ಮತ್ತು 10ಗಳನ್ನು ಆಡ್ ಮಾಡಿದಾಗ ಇವುಗಳ ಬಿಂದುಗಳ ಮೊತ್ತವು ಮಿಕ್ಕ 6 ಸ್ಥಾನಗಳ ಮೊತ್ತಕ್ಕಿಂತ ಹೆಚ್ಚಿದ್ದರೆ ಅವಾಗ ಜೀವನದಲ್ಲಿ ಸಂತೃಪ್ತರು, ವಿದ್ಯಾವಂತರು, ಜ್ಞಾನಿಗಳು, ಸತ್ಕಾರ್ಯದಲ್ಲಿ ಆಸಕ್ತರು ಇನ್ನು ಅದ್ರ ಜೀವನದಲ್ಲಿ ಸುಖ ಪಡುವುದಿಲ್ಲ ಅಂತ ನಾವು ಹೇಳ್ಬೋದು. 9, 10, 11ನೇ ಮನೆಯಲ್ಲಿ 30ಕ್ಕಿಂತ ಹೆಚ್ಚು ಬಿಂದುಗಳಿದ್ದರೆ ಅವರು ರಾಜಸಮಾನರಾಗಿ ಇರುತ್ತಾರೆ ಅಂತ ಹೇಳಲಾಗಿದೆ. 25ಕ್ಕಿಂತ ಕಡಿಮೆ ಇದ್ದರೆ ಅವಾಗ ಅವರಿಗೆ ಬಡತನ, ಕಾಯಿಲೆ, ನರಳುವುದು ಈ ರೀತಿಯಾಗಿ ಫಲಗಳು ದೊರೆಯುತ್ತದೆ. ಸೊ ಇವಾಗ ಒಂದ್ ಸಿನಾರಿಯೋ ಮಾಡಬಹುದಾಗಿರುವಂಥದ್ದು, ಲಗ್ನ 2ನೇ ಭಾವ, 4ನೇ ಭಾವ, 9ನೇ ಭಾವ, 10ನೇ ಭಾವ ಮತ್ತು 11ನೇ ಭಾವ, ಈ ಭಾವಗಳಲ್ಲಿರುವ ಸಂಖ್ಯೆಗಳನ್ನು ಕೂಡಿದಾಗ, ಅಂದ್ರೆ ಸರ್ವಾಷ್ಟಕ ವರ್ಗದಲ್ಲಿ ಈ ಭಾವದಲ್ಲಿರುವ ಸಂಖ್ಯೆಗಳನ್ನು ಕೂಡಿದಾಗ 164ಕ್ಕಿಂತ ಹೆಚ್ಚಿದ್ದರೆ ಅವಾಗ ಹೆಚ್ಚು ಆದಾಯಗಳಿಂದ ಅಭಿವೃದ್ಧಿ ಅಂತ ಫಲ ಹೇಳಲಾಗಿದೆ. ಅದೇ ಕಡಿಮೆ ಇದ್ದರೆ ವೆಚ್ಚವೇ ಆದಾಯಕ್ಕಿಂತ ಹೆಚ್ಚಾಗಿರುತ್ತೆ. ಅದೇ ಸಮವಾಗಿ 164 ಬಂದರೆ ಆದಾಯ ಮತ್ತು ವೆಚ್ಚಗಳಿಗೆ ಸಮ ಎನ್ನಲಾಗಿದೆ. ಇದನ್ನ 164 ಯಾಕೆ ಅಂದ್ರೆ ಈ ಸಂಖ್ಯೆಯನ್ನು ವಿತ್ತಾಯ, ನಿಮ್ಮ ಹಣಕಾಸಿನ ಸ್ಥಿತಿಯನ್ನು ಸೂಚಿಸುವಂತ ಸಂಖ್ಯೆ ಅಂತ ಪರಿಗಣಿಸಿ ಈ ಸಂಖ್ಯೆಯನ್ನು ಕೊಡಲಾಗಿದೆ. ಮತ್ತೆ ಜೀವನದಲ್ಲಿ ನೀವು ಯಾವಾಗ ಹೆಚ್ಚು ಸುಖಿಗಳಾಗಿರುತ್ತೀರಿ ಅಂತ ತಿಳಿಯೋದಾದ್ರೆ ಮೀನ, ಮೇಷ, ವೃಷಭ, ಮಿಥುನ ಈ 4 ರಾಶಿಗಳನ್ನು ಅದರಲ್ಲಿರುವ ಸರ್ವಾಷ್ಟಕ ಬಿಂದುಗಳ ಸಂಖ್ಯೆಯನ್ನು ಸೇರಿಸಿದಾಗ ಅದು ಬಾಲ್ಯಾವಸ್ಥೆಯನ್ನು ಸೂಚಿಸುತ್ತದೆ. ಕರ್ಕಾಟಕ, ಸಿಂಹ, ಕನ್ಯಾ ಮತ್ತು ತುಲಾ ಸರ್ವಾಷ್ಟಕ ಬಿಂದುಗಳನ್ನು ಜೋಡಿಸಿದಾಗ ನಮ್ಗೆ ಅದು ತಾರುಣ್ಯ ಹಂತವನ್ನು ಸೂಚಿಸುತ್ತದೆ. ವೃಶ್ಚಿಕ, ಧನಸ್ಸು, ಮಕರ, ಕುಂಭಗಳ ರಾಶಿಗಳ ಇದು ಭಿನ್ನ ಸರ್ವಾಷ್ಟಕ ಬಿಂದುಗಳನ್ನು ಸೇರಿಸಿದಾಗ ನಮ್ಗೆ ವೃದ್ಧಾಪ್ಯದಲ್ಲಿ ಎಷ್ಟು ಸುಖ ಇದೆ ಅನ್ನೋದು ತಿಳಿಯುತ್ತೆ. ಇಲ್ಲಿ ಏನಾಗುತ್ತೆ, ನಿಮ್ಗೆ ಬಾಲ್ಯದಲ್ಲಿ, ತಾರುಣ್ಯದಲ್ಲಿ, ವೃದ್ಧಾಪ್ಯದಲ್ಲಿ ಯಾವುದರಲ್ಲಿ ನಿಮ್ಮ ಸಂಖ್ಯೆ ಕೂಡಿಸಿದಾಗ ಈ 4 ರಾಶಿಯ ಸಂಖ್ಯೆಗಳನ್ನು ಕೂಡಿಸಿದಾಗ ಸರ್ವಾಷ್ಟಕ ವರ್ಗದಲ್ಲಿ ಎಲ್ಲಿ ಹೆಚ್ಚು ಬರುವುದೋ ಆ ಪರ್ಟಿಕ್ಯುಲರ್ ಫೇಸ್ ನಿಮ್ಮ ಜೀವನದಲ್ಲಿ ನೀವು ಸುಖಿಯಾಗಿರುತ್ತೀರಿ ಅಂತ. ಅಂದ್ರೆ ಇಲ್ಲಿ ಬಾಲ್ಯದಲ್ಲಿ ಹೆಚ್ಚು ಸಂಖ್ಯೆ ಬಂದ್ರೆ ಬಾಲ್ಯದಲ್ಲಿ ಸುಖಿಯಾಗಿರುತ್ತೀರಿ, ತಾರುಣ್ಯದಲ್ಲಿ ಬಂದ್ರೆ ತಾರುಣ್ಯದಲ್ಲಿ, ವೃದ್ಧಾಪ್ಯದಲ್ಲಿ ಹೆಚ್ಚು ಸಂಖ್ಯೆ ಬಂದ್ರೆ ವೃದ್ಧಾಪ್ಯದಲ್ಲಿ ನೀವು ಹೆಚ್ಚು ಸುಖಿಗಳಾಗಿರುತ್ತೀರಿ ಅಂತ ಅರ್ಥ. ಸೊ ಇವಾಗ ನಿಮ್ಗೆ ಯಾವ ದಿಕ್ಕಲ್ಲಿ ಕೂತರೆ ಅಥವಾ ಯಾವ ದಿಕ್ಕಲ್ಲಿ ನೀವು ಪ್ರಯಾಣ ಮಾಡಿದರೆ, ಯಾವ ದಿಕ್ಕಲ್ಲಿ ನೀವೇನಾದ್ರೂ ಕೆಲಸ ಮಾಡಿದರೆ ಶುಭ ಫಲ ಸಿಗುತ್ತೆ ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ನಾವು ಎಲ್ಲರಿಗೂ ಗೊತ್ತು, ಮೇಷ, ಸಿಂಹ, ಧನುಸ್ಸು ಪೂರ್ವ ದಿಕ್ಕು, ವೃಷಭ, ಕನ್ಯಾ, ಮಕರ ದಕ್ಷಿಣ ದಿಕ್ಕು, ಮಿಥುನ, ತುಲಾ, ಕುಂಭ ಪಶ್ಚಿಮ ದಿಕ್ಕು, ಕರ್ಕಾಟಕ, ವೃಶ್ಚಿಕ, ಮೀನ ಉತ್ತರ ದಿಕ್ಕು ಈ ದಿಕ್ಕುಗಳನ್ನ ಸೂಚಿಸುತ್ತೆ. ಸೊ ಹಾಗೇನೆ ಆ ರಾಶಿಗಳಲ್ಲಿ ನಿಮಗೆ ಒದಗಿರುವ ಸರ್ವಾಷ್ಟಕ ಬಿಂದುಗಳನ್ನು ಜೋಡಿಸಿದಾಗ ಅಂದ್ರೆ ಸೇರಿಸಿದಾಗ ಆಡ್ ಮಾಡಿದಾಗ ನಿಮ್ಗೆ ಎಷ್ಟು ಸಂಖ್ಯೆ ಬಂದಿದೆ ಅಂದ್ರೆ ಟೋಟಲ್ ಎಷ್ಟು ಬಂದಿದೆ, ಆ ಟೋಟಲ್ ನಿಮ್ಗೆ ಯಾವ ದಿಕ್ಕಿನಲ್ಲಿ ಜಾಸ್ತಿ ಬಂದಿದೆ ಆ ದಿಕ್ಕನ್ನ ನೀವು ಯೂಟಿಲೈಸ್ ಮಾಡ್ಕೊಬೇಕು. ಎಲ್ಲ ಶುಭ ಫಲಗಳು ಆ ದಿಕ್ಕಿನಲ್ಲಿ ನೀವು ಹೆಚ್ಚಾಗಿ ಕೆಲಸ ಕಾರ್ಯಗಳು ಮಾಡಿದರೆ ಸಿಗುತ್ತದೆ. ಒಂದು ದಿಕ್ಕನ್ನು ಸೂಚಿಸುವ 3 ರಾಶಿಗಳು ಅಥವಾ ಭಾವಗಳ ಇರುವ ಬಿಂದುಗಳನ್ನು ಸೇರಿಸಬೇಕು. ಯಾವ ದಿಕ್ಕಿಗೆ ಸೇರಿದ ಒಟ್ಟು ಬಿಂದುಗಳು ಹೆಚ್ಚಿರುವುದೋ ಆ ದಿಕ್ಕಿನಿಂದ ಸಮೃದ್ಧಿ ಮತ್ತು ಲಾಭ ದೊರೆಯುತ್ತದೆ. ಆ ದಿಕ್ಕಿಗೆ ಸಂಬಂಧಿಸಿದ ರಾಶಿ ಅಥವಾ ಭಾವಗಳಲ್ಲಿ ಶುಭ ಗ್ರಹಗಳು ಸಂಪರ್ಕ ಇದ್ದರೆ ಆ ದಿಕ್ಕಿನಿಂದ ದೊರೆಯುವ ಸಮೃದ್ಧಿಗೆ ಮಿತಿ ಮೀರದಾಗಿರುತ್ತದೆ. ಲಗ್ನಾಧಿಪತಿ ಇಲ್ಲಿ ಗಮನಿಸಬೇಕಾಗಿರುವಂತದ್ದು ಲಗ್ನಾಧಿಪತಿಯ ದಿಕ್ಕು. ಆ ಲಗ್ನಾಧಿಪತಿಯ ದಿಕ್ಕು ವ್ಯಕ್ತಿಯ ಜೀವನೋಪಾಯ ಅಥವಾ ಉದ್ಯೋಗದ ದಿಕ್ಕನ್ನು ಸೂಚಿಸುತ್ತದೆ. ಅಷ್ಟಮ ಭಾವಾಧಿಪತಿಯ ದಿಕ್ಕು ಸಾಮಾನ್ಯವಾಗಿ ನಾಶ ಮತ್ತು ಅಪಾಯವನ್ನು, ಕಷ್ಟಗಳನ್ನು ಸೂಚಿಸುತ್ತದೆ. ಸೊ ಇದೆರಡನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ಉದಾಹರಣೆಗಳು. ಸೊ ಉದಾಹರಣೆಯಲ್ಲಿ ನಾನು ಶ್ರೀಮತಿ ಇಂದಿರಾ ಗಾಂಧಿ ಅವರ ಜಾತಕವನ್ನ ನಾನು ಉದಾಹರಣೆಗೆ ತಗೊಂಡಿದ್ದೀನಿ. ಇಲ್ಲಿ ಫಸ್ಟ್ ಮೊದಲನೇ ಚಾರ್ಟ್ ಅಲ್ಲಿ ನಾವು
ಆ ನಮ್ಮ ಸ್ವತಂತ್ರ ಭಾರತ ದೇಶದ ಸರ್ವಾಷ್ಟಕ ವರ್ಗದ ಬಿಂದುಗಳನ್ನು ತೋರಿಸುತ್ತೆ. ಮತ್ತೆ ಇಂದಿರಾ ಗಾಂಧಿಯ ಸರ್ವಾಷ್ಟಕ ವರ್ಗದಲ್ಲಿ ಆ ಬಿಂದುಗಳು ಹೇಗಿದೆ ಅಂತ ನಾವಿಲ್ಲಿ ಗಮನಿಸಬಹುದು. ಇಲ್ಲಿ ಏನಾಗಿತ್ತು ಅಂದ್ರೆ ಕೆಲವು ಇನ್ಸ್ಟೆನ್ಸಸ್ ಕೆಲವು ಪ್ರಸಂಗಗಳನ್ನ ನಾನು ತಗೊಂಡಿದ್ದೀನಿ ಇಂದಿರಾ ಗಾಂಧಿ ಅವರ ಜಾತಕದಲ್ಲಿ. ಅದು ಏನಂದ್ರೆ, ಇವಾಗ ನಮ್ಗೆಲ್ಲರಿಗೂ ಗೊತ್ತು 1971 ವಾರ್ ಅಲ್ಲಿ ಇಂಡಿಯಾ ಪಾಕಿಸ್ತಾನ್ ಯುದ್ಧ ಆಯ್ತು. ಆವಾಗ ನಮ್ಗೆ ಭಾರತಕ್ಕೆ ಭರ್ಜರಿ ಜಯ ದೊರೆಯಿತು. ಅವಾಗ ಏನಾಗಿತ್ತು ನಮ್ಗೆ ಜಯ ದೊರೆಯಕ್ಕೆ ಅಂದ್ರೆ, ಅವಾಗ ಶನಿ ಭಗವಾನರು ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ರು. ಸೊ ನಾವು ಭಾರತದ ಸರ್ವಾಷ್ಟಕ ವರ್ಗವನ್ನು ನೋಡಿದಾಗ ವೃಷಭ ರಾಶಿಯಲ್ಲಿ 44 ಬಿಂದುಗಳು ಇದೆ. ಸೊ ನಮ್ಗೆ ಅವ್ರು ಹೇಳಿರೋ ಸೂತ್ರ ಪ್ರಕಾರ 28 ಬಿಂದುಗಳಿಗಿನ್ನ ಹೆಚ್ಚಿರ್ಬೇಕು ಅಂತ ಹೇಳ್ತಾರೆ. ಸೊ ನಮ್ಗಿಲ್ಲಿ 44 ಬಿಂದುಗಳು ಬಂದಿದೆ. ಸೊ ಹಾಗಾಗಿ ತುಂಬಾ ಶುಭ ಫಲಗಳನ್ನು ಅನುಭವಿಸಬಹುದು ಅಂತ ಸೂಚಿಸುತ್ತೆ. ಅದೇ ರೀತಿ ಇಂದಿರಾ ಗಾಂಧಿ ಅವರ ಜಾತಕದಲ್ಲಿ ಸರ್ವಾಷ್ಟಕ ವರ್ಗದಲ್ಲಿ ಅಲ್ಲೇ ಗುರು ಸ್ಥಿತನಾಗಿದ್ದು ಮತ್ತೆ 32 ಬಿಂದುಗಳು ಬಂದಿದೆ ಇಲ್ಲಿ. ನಾವು ಆವಾಗ ಶನಿ ಭಗವಾನರ ಸಂಚಾರ ವೃಷಭ ರಾಶಿ ಅಂತ ಹೇಳ್ತಾರೆ. ಸೊ ಸರ್ವಾಷ್ಟಕ ಶನಿ ಭಗವಾನರ ಅಷ್ಟಕ ವರ್ಗದಲ್ಲಿಯೂ ಕೂಡ ವೃಷಭ ರಾಶಿಯಲ್ಲಿ 5 ಬಿಂದುಗಳು ಬಂದಿದ್ವು. ಹಾಗಾಗಿ ಎಲ್ಲಾ ಕಡೆಯಿಂದ ಶುಭ ಫಲಗಳು ದೊರೆತು ನಮ್ಮ ಭಾರತ ದೇಶಕ್ಕೆ ಹೆಚ್ಚಿನ ಹೆಮ್ಮೆ ತರುವಂತ ಜಯವು ನಮಗೆ ಸಿಕ್ಕಿತು, ಅವಾಗ ನಮ್ಗೆ ದೊರೆಯಿತು. ಸೊ ಅದನ್ನೇ ನಾವು ಮುಂದುವರಿಸಿದಾಗ 1975 ಅಲ್ಲಿ ಎಮರ್ಜೆನ್ಸಿ ಬಂದಿತ್ತು. ಆ ಎಮರ್ಜೆನ್ಸಿ ಟೈಮಲ್ಲಿ ಏನಾಯ್ತು, ಶನಿ ಭಗವಾನರು ಮಿಥುನ ರಾಶಿಗೆ ಬಂದಿದ್ದರು. ಇಲ್ಲಿ ಮಿಥುನ ರಾಶಿ ನಾವು ಗಮನಿಸಿದಾಗ 19 ಬಿಂದುಗಳು ಬಂದಿದೆ ಸರ್ವಾಷ್ಟಕ ವರ್ಗ. ಮತ್ತೆ ಶನಿ ಭಗವಾನರ ಅಷ್ಟಕ ವರ್ಗದಲ್ಲಿ ಇಂದಿರಾ ಗಾಂಧಿ ಅವರಿಗೆ 4 ಬಿಂದುಗಳು. ಸೊ ಅಲ್ಲಿ ಏನಾಯ್ತು ಅಂದ್ರೆ, ಶನಿ ಭಗವಾನರು 19 ಬಿಂದುಗಳಿರೋ ಕಡೆ ಸಂಚಾರ ಮಾಡುತ್ತಿರುವಾಗ ಎಮರ್ಜೆನ್ಸಿ ಅಂದರೆ ದೇಶದಲ್ಲಿ ಅರಾಜಕತೆ ಮತ್ತೆ ತೊಂದರೆ ಕಷ್ಟಗಳು ದೊರೆಯುತ್ತದೆ ಅಂತ ನಾವು ಇದರಲ್ಲಿ ನೋಡ್ಕೊಂಡು ಹೇಳ್ಬಹುದು. ಹೀಗಾಗಿ ನಮ್ಗೆ ಅತಂತ್ರ ಸ್ಥಿತಿ ಬಂದಿತ್ತು. ಎಮರ್ಜೆನ್ಸಿ ಅಂದ್ರೆ ಯಾವತ್ತೂ ಆಗದೆ ಇರುವಂತ ಸ್ಥಿತಿ ಎದುರಿಸಬೇಕಾಗಿ ಬಂತು. ಮತ್ತೆ ಇವರ ಜಾತಕದಲ್ಲಿ 1984 ಅಲ್ಲಿ ಇವರ ಹತ್ಯೆ ಮಾಡಲಾಯಿತು. ಏಕೆಂದರೆ ಅವಾಗ ನಾವು ಗಮನಿಸಬಹುದಾದಂತ ವಿಷಯ ಏನಂದ್ರೆ, ಅವಾಗ ಕುಜನು ಧನುಸ್ಸು ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದ. ಸೊ ಇವರ ಜಾತಕದಲ್ಲಿ ಕುಜನು ಅಕಾಲಿಕ ಮರಣ ಮತ್ತೆ ಹಿಂಸಾತ್ಮಕ ಕೃತ್ಯಗಳು ಇದನ್ನ ಸೂಚಿಸ್ತಾನೆ. ಹಾಗಾಗಿ ಯಾವಾಗ ಕುಜನು ಧನುಸ್ಸು ರಾಶಿಯಲ್ಲಿ ಸಂಚರಿಸುತ್ತಿದ್ದನೋ ಇವ್ರಿಗೆ 2ನೇ ಮನೆಯಲ್ಲಿ ಕುಜ ಇದ್ದಾನೆ ಅಂದ್ರೆ ಇವರ ಜಾತಕದಲ್ಲಿ. ಸೊ ಆ ಕುಜನು ಯಾವಾಗ ಇಲ್ಲಿ ಧನುಸ್ಸು ರಾಶಿಯಲ್ಲಿ ಕಡಿಮೆ ಬಿಂದು 1 ಬಿಂದು ಇರುವ ಕಡೆ ಸಂಚರಿಸುತ್ತಿದ್ದನೋ ಅವಾಗ ಅವರಿಗೆ ದುರ್ಮರಣ ಉಂಟಾಗಿ ಅವರ ಹತ್ಯೆ ಮಾಡಲಾಯಿತು. ಹೀಗಾಗಿ ನಾವು ಅಷ್ಟಕ ವರ್ಗದ ಬಿಂದುಗಳನ್ನು ನೋಡುತ್ತಾ ಸರ್ವಾಷ್ಟಕ ಬಿಂದುವನ್ನು ಗಮನಿಸಿ ಇಲ್ಲಿ ದೇಶದ ಪ್ರಧಾನಿಗೂ ನಮ್ಮ ಭಾರತ ದೇಶದ ಸರ್ವಾಷ್ಟಕ ವರ್ಗಕ್ಕೂ ಹೇಗೆ ಸಂಬಂಧ ಬಂದಿದೆ ಎಂದು ನಾವು ಇಲ್ಲಿ ಗಮನಿಸಬಹುದಾದಂತ ವಿಷಯ. ಮತ್ತೆ ಇದೇ ರೀತಿ ನಾನು ನರಸಿಂಹರಾವ್ ಅವ್ರದ್ದು ತಗೊಂಡಿದೀವಿ. ಅದ್ರಲ್ಲಿ ಏನಾಗಿತ್ತು ಅಂದ್ರೆ PV ನರಸಿಂಹರಾವ್ ಅವ್ರಿಗೆ 1991 ನಲ್ಲಿ ಅವರು ಸಡನ್ ಆಗಿ ಪ್ರೈಮ್ ಮಿನಿಸ್ಟರ್ ಆದ್ರು. ಅವರು ತಗೊಳ್ಬೇಕು ಅನ್ನೋದೇ ಇರ್ಲಿಲ್ಲ, ಆದ್ರೂನು ಅವ್ರು ಪ್ರೈಮ್ ಮಿನಿಸ್ಟರ್ ಆದ್ರು. ಯಾಕೆ ಅಂದ್ರೆ ಅವರು ಪ್ರೈಮ್ ಮಿನಿಸ್ಟರ್ಶಿಪ್ ತಗೊಂಡಾಗ ಅವ್ರದ್ದು ಏನಾಗಿದೆ ಅಂದ್ರೆ 8ನೇ ಮನೆ ಅಧಿಪತಿಯಾದ ಅವ್ರದ್ದು ಕನ್ಯಾ ಲಗ್ನ 8ನೇ ಅಧಿಪತಿಯಾದ ಕುಜನು 10ನೇ ಮನೆಯಲ್ಲಿ ಇರುವನು. ಸೊ ಯಾರ್ದಾದ್ರೂ ಮರಣಾನಂತರ ಅವ್ರಿಗೆ ಅಧಿಕಾರ ಅಂತ ಹೇಳಲಾಗಿದೆ. ಸೊ ಅವಾಗ ಅವರು 1991 ಅಲ್ಲಿ ಯಾವಾಗ ಪ್ರಧಾನ ಮಂತ್ರಿ ಆದ್ರು ಅವಾಗ ಗುರುವು ಅವರಿಗೆ ಕರ್ಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದ. ಸೊ ಗುರುವಿನ ಅಷ್ಟಕ ವರ್ಗದಲ್ಲಿ ಅವರಿಗೆ 6 ಬಿಂದುಗಳು ಇದ್ದು ಮತ್ತು ಇದು 11ನೇ ಮನೆ ಆಗಿದ್ದು ಅವರಿಗೆ. ಸೊ ಕರ್ಕಾಟಕ ರಾಶಿಯಲ್ಲಿ ಯಾವಾಗ ಉಚ್ಚ ಗುರುವು ಸಂಚಾರ ಮಾಡುತ್ತಿದ್ದನೋ ಅವರಿಗೆ ಎಲ್ಲಿಲ್ಲದೆ ಅವರ ಭಾಗ್ಯೋದಯವಾಗಿ ಅವರು ಅಂದ್ರೆ ಪ್ರಧಾನ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಹೀಗೆ ನೋಡಿ, ಗುರುವಿನ ಅಷ್ಟಕ ವರ್ಗದಲ್ಲಿ ಯಾವಾಗ ಗುರುವು ಹೆಚ್ಚು ಬಿಂದುಗಳು ಇರುವ ಕಡೆ ಸಂಚಾರ ಮಾಡುತ್ತಿದ್ದನೋ ಆವಾಗ ಅವ್ರಿಗೆ ಒಳ್ಳೆ ಫಲ ದೊರೆಯಿತು. ಅದನ್ನ ನೆಕ್ಸ್ಟ್ ಅಲ್ಲಿ 3 ಬಿಂದುಗಳು ಇರುವಾಗ ಅವ್ರಿಗೆ ತೊಂದರೆಗಳು, ಹಲವಾರು ಹಗರಣಗಳು ನಮ್ಮ ದೇಶದಲ್ಲಿ ಆಯ್ತು. ಅಂದ್ರೆ ಟೆಲಿಕಾಂ ಹಗರಣ, ಬಾಬ್ರಿ ಮಸ್ಜಿದ್ ಈ ತರ ಎಲ್ಲ, ಹರ್ಷದ್ ಮೆಹ್ತಾ ಕೇಸ್, ಈ ತರ ಎಲ್ಲ ಗಲಾಟೆ ಆಗಿತ್ತು. ಆದ್ರೂ ಅವರು ಅಧಿಕಾರ ಕಳೆದುಕೊಳ್ಳಲಿಲ್ಲ. ಯಾಕೆಂದ್ರೆ ಅದರ ನಂತರ ಗುರು ಕನ್ಯಾ ರಾಶಿಗೆ ಬಂದಾಗ
ಕನ್ಯಾ ರಾಶಿಯಲ್ಲಿ ಅವರಿಗೆ 7 ಬಿಂದುಗಳು ಇದೆ. ಆವಾಗ ಮತ್ತೆ ಶನಿ ಭಗವಾನರು ಮಕರ ರಾಶಿಯಲ್ಲಿ 5 ಬಿಂದುಗಳು ಇರೋ ಕಡೆ ಸಂಚಾರ ಮಾಡುತ್ತಿದ್ದು, ಈ 7 ಬಿಂದುಗಳು ಇರುವ ಗುರುವು 5 ಬಿಂದುಗಳು ಇರುವ ಶನಿ ಭಗವಾನನನ್ನು ನೋಡಿ ಅವರಿಗೆ ಗೌರವ ಸನ್ಮಾನ ಗುರುವಿನಿಂದ ಸಿಕ್ಕಿ, ಮತ್ತೆ ಅಧಿಕಾರ ಶಕ್ತಿಯು ಶನಿ ಭಗವಾನನಿಂದ ಸಿಕ್ಕಿ ಅವರು 5 ವರ್ಷ ಕಂಪ್ಲೀಟ್ ಆಗಿ ಪ್ರೈಮ್ ಮಿನಿಸ್ಟರ್ಶಿಪ್ ನ ಕಂಟಿನ್ಯೂ ಮಾಡಿದ್ರು. ಅವ್ರಿಗೆ ಯಾವುದೇ ತೊಂದರೆ ಬರಲಿಲ್ಲ. ಸೊ ಒಟ್ಟಾರೆಯಾಗಿ ಅಷ್ಟಕ ವರ್ಗ ಬಗ್ಗೆ ಹೇಳಬೇಕಂದರೆ, ಅಷ್ಟಕ ವರ್ಗವು ಗುಣಾತ್ಮಕ ವಿಶ್ಲೇಷಣೆಯನ್ನು ಮೀರಿ ಗ್ರಹ ಬಲವನ್ನು ಅಳೆಯುವ ಸ್ಪಷ್ಟವಾದ ಸಂಖ್ಯಾತ್ಮಕ ಅಂಕಪಟ್ಟಿಯನ್ನು ಒದಗಿಸುತ್ತದೆ. ಅಂದ್ರೆ ನ್ಯೂಮರಿಕಲ್ ವ್ಯಾಲ್ಯೂಸ್ ಕೊಟ್ಟು ನಿಮ್ಗೆ ಹೇಗೆ ಫಲ ಸಿಗುತ್ತದೆ ಎಂದು ನಾವು ತಿಳ್ಕೊಳ್ಬಹುದು. ಬಿಂದುಗಳ ಬಳಕೆಯ ಮೂಲಕ ಇದು ಘಟನೆಗಳ ಸಮಯ ನಿರ್ಧಾರದಲ್ಲಿ ಅತ್ಯಂತ ನಿಖರತೆಯನ್ನು ನೀಡುತ್ತದೆ. ಬಲವಾದ ಅಥವಾ ದುರ್ಬಲ ಭಾವಗಳನ್ನು ಗುರುತಿಸಲು ಸಹಾಯ ಮಾಡುತ್ತದೆ ಮತ್ತು ದೈನಂದಿನ ಜೀವನದಲ್ಲಿ ಜಾತಕದ ನಿಜವಾದ ಸಾಮರ್ಥ್ಯವನ್ನು ವಿಶ್ಲೇಷಿಸಲು ಸಹಾಯವಾಗುತ್ತದೆ. ಸರ್ವಾಷ್ಟಕ ವರ್ಗವು ಪರಿಶೀಲಿಸುವ ಮೂಲಕ ಜೀವನಯಾನದ ಸಮಗ್ರದ ದೃಷ್ಟಿಕೋನವನ್ನು ಪಡೆಯಬಹುದು. ಇದು ಪ್ರತ್ಯೇಕ ಗ್ರಹಗಳ ಬಲಗಳನ್ನು ಸಮತೋಲನಗೊಳಿಸಿ ಯಾವ ಕ್ಷೇತ್ರದಲ್ಲಿ ಸ್ಥಿರತೆ ದೊರೆಯುತ್ತದೆ ಮತ್ತು ಯಾವ ಕ್ಷೇತ್ರಗಳಲ್ಲಿ ಸವಾಲುಗಳಿಗೆ ನಾವು ಸಿದ್ಧರಾಗಬೇಕೆಂದು ತಿಳಿಯಲು ಸಹಾಯ ಮಾಡುತ್ತದೆ. ಅಷ್ಟಕ ವರ್ಗವು ನಮ್ಮ ವೈಯಕ್ತಿಕ ಜೀವನಯಾನವನ್ನು ಬ್ರಹ್ಮಾಂಡದ ಪರಿಸರದೊಂದಿಗೆ ಸಮನ್ವಯಗೊಳಿಸಲು ಸಹಾಯ ಮಾಡುವ ಮೂಲಕ ಗ್ರಹಗಳ ಹಿಂದಿರುವ ಬಲವನ್ನು ಅಳೆಯುವ ಕಲೆಯಾಗಿದ್ದು, ಮುಂದೆ ಸಾಗುವುದು ಹೇಗೆ ಅಥವಾ ನಾವು ಪ್ರಯತ್ನ ಪಡಬೇಕಾ ಅಥವಾ ಜೀವನದಲ್ಲಿ ಕಾಯಬೇಕಾ, ಹೇಗೆ ನಡೆದುಕೊಳ್ಳಬೇಕು ಎಂದು ಸ್ಪಷ್ಟ ಮಾರ್ಗದರ್ಶನ ಮಾಡುತ್ತದೆ. ಸೊ ಭಾಗ್ಯದ ಬಿಂದುಗಳನ್ನು ಅರಿಯುತ್ತಾ ಬಾಳನ್ನು ಬಂಗಾರವಾಗಿಸುತ್ತಾ ಏನೇ ಬಂದರೂ ಸಕಲ ಗ್ರಹ ಬಲವುಳ್ಳ ಸರಸಿಜಾಕ್ಷನನ್ನು ಸ್ಮರಿಸುತ್ತಾ ಈ ಜೀವನಯಾನವನ್ನು ಸುಂದರವಾಗಿಸೋಣ ಎಂದು ಹೇಳುತ್ತಾ, ನನ್ನ ಜ್ಯೋತಿಷ್ಯ ಗುರುಗಳಾದ ನನ್ನ ಮಾರ್ಗದರ್ಶಿಗಳಾದ ಈ ಕಾರ್ಯಾಗಾರದಲ್ಲಿ ನನಗೆ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟ ನಮ್ಮ ಗಜೇಂದ್ರ ಗುರುಗಳಿಗೂ, ಮತ್ತೆ ಈ ಕಾರ್ಯದಲ್ಲಿ ಪ್ರಾರಂಭದಿಂದಲೂ ನಮ್ಗೆಲ್ಲ ಹುರಿದುಂಬಿಸಿ ಪ್ರೋತ್ಸಾಹಿಸಿ ಸದಾಕಾಲ ನಮ್ಮೊಂದಿಗೆ ಇದ್ದ ಮೇಘನಾ ವರ್ಷ ಮೇಡಮ್ ಅವರಿಗೂ, ನನ್ನ ಆದಿತ್ಯ ಜ್ಯೋತಿರ್ವಿಜ್ಞಾನ ಶಾಲೆಯ ಎಲ್ಲಾ ಗುರುಗಳಿಗೂ, ಮತ್ತೆ ಇಲ್ಲಿ ಸೇರಿರುವ ಎಲ್ಲಾ ಜ್ಯೋತಿಷ್ಯ ವಿದ್ವಾಂಸರುಗಳಿಗೂ ನನ್ನ ಅನಂತ ವಂದನೆಗಳು. ಸರ್ವೇ ಜನಾ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನನ್ನ ವಂದನಾರ್ಪಣೆಯನ್ನು ಸಮರ್ಪಿಸುತ್ತಿದ್ದೇನೆ. ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಶಿಲ್ಪಾರವರು ಈ ದಿನ ಅಷ್ಟಕ ವರ್ಗದ ಬಗ್ಗೆ ಅದರ ಬಿಂದುಗಳು ಹೇಗೆ ಹಂಚಿಕೊಳ್ಳುತ್ತೆ ಒಂದೊಂದು ಭಾವದಲ್ಲೂ ಕೂಡ ಅದರ ಒಂದು ಅರ್ಥ, ಮತ್ತೆ ಗ್ರಹಗಳು ಹೇಗೆ ಬಿಂದುಗಳನ್ನ ಭಿನ್ನಾಷ್ಟಕ ವರ್ಗ ಮತ್ತೆ ಸರ್ವಾಷ್ಟಕ ವರ್ಗದಲ್ಲಿ ಹೇಗೆ ಬಿಂದುಗಳಿದ್ದಾಗ ಯಾವ ರೀತಿಯ ಫಲವನ್ನ ಪಡಿತಾರೆ ಅಥವಾ ಪಡಿಬಹುದು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಉದಾಹರಣೆ ಸಹಿತವಾಗಿ ಅವರು ವಿವರಣೆ ಮಾಡಿದ್ದಾರೆ. ಅವರ ಒಂದು ಉಪನ್ಯಾಸ ತುಂಬಾ ಚೆನ್ನಾಗಿತ್ತು, ಅಮೋಘವಾಗಿಯೂ ಕೂಡ ಇತ್ತು. ಅವರಿಗೆ ನಾವು ಫೆಡರೇಷನ್ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳೋಣ. ಈಗ ಅನಂತರಾಘವನ್ ಸರ್ ಅವರು ಕೊನೆಯ ದಿನದ ಈ ಒಂದು ಸಮ್ಮೇಳನದ ಬಗ್ಗೆ ಒಂದೆರಡು ಮಾತನ್ನು ಹಾಡಬೇಕಾಗಿ ವಿನಂತಿ. ನಮಸ್ತೆ ಸರ್. ಥ್ಯಾಂಕ್ ಯು. ಅವರು ಚೆನ್ನಾಗಿ ತಗೊಂಡ್ಬಂದ್ರು. ಅಷ್ಟಕ ವರ್ಗದಲ್ಲಿ ಬಿಂದುಗಳನ್ನ ಬಹಳ ಚೆನ್ನಾಗಿ ಟಚ್ ಮಾಡಿ ಅದ್ರದ್ದು ಇನ್ಫಾರ್ಮೇಶನ್ ಕೊಟ್ಟರು. ಡೀಪ್ ಆಗಿ ಅನಾಲಿಸಿಸ್ ಮಾಡಿ ಪ್ರಿಡಿಕ್ಟ್ ಅಸ್ಟ್ರಾಲಜಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅನ್ನೋದು ಡೀಟೇಲ್ ಇನ್ಫಾರ್ಮೇಶನ್ ಕೊಟ್ಟರು. ಬಹಳ ಸಂತೋಷ ಆಯ್ತು. ಒಂದೇ ಒಂದು ಮಿಸ್ಸಿಂಗ್ ಪಾಯಿಂಟ್ ಅಲ್ಲಿ 0 ಬಿಂದು ಆದಾಗ ಏನಾಗುತ್ತೆ ಇಂಪ್ಯಾಕ್ಟ್ ಅನ್ನೋದನ್ನ ಹೈಲೈಟ್ ಮಾಡಿದ್ರೆ ಚೆನ್ನಾಗಿತ್ತು. ಅದು ಬಿಟ್ಬಿಟ್ರು ಅವರು. ಬರೀ ಪಾಸಿಟಿವ್ಸ್ ಅಲ್ಲಿ ಮಾತ್ರ ಲೆಸ್ ದ್ಯಾನ್ 1 ಹೇಳ್ಕೊಂಡೋದ್ರು. 0 ಬಿಂದು ಬಂದಾಗ ಶನಿದಾಗ್ಲಿ ಬೇರೆನಲ್ಲಿ ಶನಿದು ಬಹಳ ಪ್ರಾಮುಖ್ಯವಾಗಿ 0 ಬಿಂದು ಬಂದಾಗ ಅದು ಪ್ರಾಮುಖ್ಯವಾಗಿ ಏನ್ ರಿಸಲ್ಟ್ ಕೊಡುತ್ತೆ ಅಂತ ಸ್ವಲ್ಪ ಹೈಲೈಟ್ ಮಾಡ್ಬೇಕಾಯ್ತು. ಮಿಸ್ ಮಾಡಿದ್ರು. ಓಕೆ, ನೀವು ಎಫರ್ಟ್ಸ್ ಆರ್ ಗುಡ್. ಲಿಂಕ್ ಮಾಡಿರೋದು ಭಾವಕ್ಕೆ ಗೋಚಾರಕ್ಕೆ ಎರಡು ಲಿಂಕ್ ಮಾಡಿರೋದು ಬಹಳ ಫೇವರಬಲ್ ಆಗಿತ್ತು. ನೈಸ್ ಪ್ರೆಸೆಂಟೇಶನ್. ಸೊ ಇದು ನಮ್ಮ ಫೆಡರೇಷನ್ ವತಿಯಿಂದ ಪ್ರತಿ ವರ್ಷ ಈ ವುಮೆನ್ಸ್ ಅಸ್ಟ್ರಾಲಜಿ ಕಾನ್ಫರೆನ್ಸ್ ಮಾಡ್ತಾ ಇದ್ವಿ. ಈ ವರ್ಷ ಗಜೇಂದ್ರ ಅವ್ರ ಹತ್ರ ನಾನು ಸಜೆಸ್ಟ್ ಮಾಡಿದೆ. ಸೊ ನಮ್ಮಲ್ಲೇ ಇರೋರು ಇಲ್ಲೇ ಮಾಡೋ ಬದಲು ಆನ್ಲೈನ್ ಮಾಡೋಣ. ಆನ್ಲೈನ್ ಮಾಡಿದ್ರೆ ಸೊ ದಟ್ ಎಲ್ಲಾ ಕಡೆಯಿಂದ ಎಲ್ಲಾ ಡಿಫ್ರೆಂಟ್ ಸ್ಟೇಟು ಕವರ್ ಬೇಕಾದ್ರೆ ಮಾಡಬಹುದು. ಪ್ಲಸ್ ಬೇರೆ ನಾರ್ತ್ ರೀಜನ್, ಹುಬ್ಳಿ, ಧಾರವಾಡ, ಬೆಳಗಾಮು, ಬಿಜಾಪುರ ಎಲ್ಲ ಕಡೆ ಇದ್ದಾರೆ, ಮೈಸೂರು, ಎಲ್ಲರೂ ಬರೋಕೆ ಅವಕಾಶ ಆಗುತ್ತೆ. ಅದರಿಂದ ಚೇಂಜ್ ಮಾಡಿ ಈ ಸಲ ಈ ತರ ಮಾಡೋಣ, ಕಾಂಬಿನೇಷನ್ ಮಾಡೋಣ. ಅಲ್ಲಿರೋ ಇಬ್ರು ಸ್ಪೀಕರ್ಸ್ ಶೇರ್ ಮಾಡ್ಕೊಂಡು ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಸರ್ಚ್ ಮಾಡಿದ್ಮೇಲೆ ಸೊ ಗಜೇಂದ್ರ ಅವರು ಅದನ್ನ ಇನಿಷಿಯೇಟ್ ಮಾಡಿ, ಜೊತೆಗೆ ಇನ್ಕ್ಲೂಡಿಂಗ್ ತಮಿಳುನಾಡು ಅವ್ರ ಕಡೆಯಿಂದನೂ ಕೆಲವು ಒಳ್ಳೆ ಸ್ಕಾಲರ್ಸ್ನ ಐಡೆಂಟಿಫೈ ಮಾಡಿ
ಏಬಲ್ ಟು ಶೇರ್ ಆಲ್ ದಿ ಡೀಟೇಲ್ಸ್ ಇನ್ಪುಟ್ಸು. ಇದು ಬಹಳ ಸಂತೋಷ ಆಯಿತು. ಅದನ್ನ ನೀವು ಮಾಡರೇಷನ್ ಮಾಡ್ಕೊಂಡು ಹೋಗ್ತಾರೆ ಅಂತ ವೆರಿ ಹ್ಯಾಪಿ. ಸೊ ಇದೇ ರೀತಿ ಮುಂದಿನ ದಿನಗಳಲ್ಲೂ ಇದೇ ರೀತಿ ನಾವು ವರ್ಕ್ಶಾಪ್ನ ವುಡ್ ಲೈಕ್ ಟು ಆರ್ಗನೈಸ್. ಸಿ ದಟ್ ಡಿಫ್ರೆಂಟ್ ಇರೋದು ನಾಲೆಡ್ಜ್ನ ಲೆಟ್ಸ್ ಸ್ಟಾರ್ಟ್ ಎಕ್ಸ್ಚೇಂಜಿಂಗ್ ನಾಲೆಡ್ಜ್. ಲೆಟ್ಸ್ ನಾಟ್ ಲಿಮಿಟೆಡ್ ಟು ನಾಲೆಡ್ಜ್ ವಾಟ್ ಎವರ್ ಯು ಲೆರ್ನ್ಡ್. ಸೈನ್ಸ್ ಇಸ್ ಸೋ ವಾಸ್ಟ್. ಸೊ ಅದಕ್ಕೆ ಲಾಟ್ ಆಫ್ ಥಿಂಗ್ಸ್ ಯು ಶುಡ್ ಲರ್ನ್. ಸೊ ಅದರಿಂದ ನಾವು ಒಂದಕ್ಕೊಬ್ರು ಇಂಟ್ರಾಕ್ಷನ್ ಮಾಡಿಕೊಂಡ್ರೆ ವಿಲ್ ಬಿ ಏಬಲ್ ಟು ಅಕ್ವೈರ್ ಮೆನಿ ಮೋರ್ ಮೆಥಡ್ಸ್ ಆಫ್ ಲರ್ನಿಂಗ್ ದಿ ಅಸ್ಟ್ರಾಲಜಿ. ಅವ್ರ ಬ್ರಾಂಚಸ್ ಇದೆ, ಅದೆಲ್ಲ ಕಲಿಯಕ್ಕೆ ಅವಕಾಶ ಆಗುತ್ತೆ. ಇದೊಂದು ಪ್ಲಾಟ್ಫಾರ್ಮ್ನ ನಾವು ಫೆಡರೇಷನ್ ವತಿಯಿಂದ ನಿಮ್ಗೆಲ್ಲರಿಗೂ ಮಾಡಿಕೊಟ್ಟಿದ್ವಿ. ಇವೆಲ್ಲ ಭಾಗವಹಿಸಿ ಹೆಚ್ಚಿನ more than 150 ಮೆಂಬರ್ಸ್ ಡೈಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ. ಆನ್ ಬಿಹಾಫ್ ಆಫ್ ದಿ ಫೆಡರೇಷನ್ ಐ ಆಮ್ ಥ್ಯಾಂಕ್ಫುಲ್ ಟು ಎವರಿಬಡಿ ಫಾರ್ being your cooperation and also seeking your future cooperation in organizing many more such workshops, including shortly another 2 months. Would like to similarly invite many other scholars from different states and local ಕರೆದು ಸಿಮಿಲರ್ ಆಗಿ ಇನ್ನೊಂದೆರಡು ಇದೇ ತರ ವರ್ಕ್ಶಾಪ್ ಮಾಡೋಕ್ಕೆ ಪ್ಲಾನ್ ಮಾಡ್ತಾ ಇದೀವಿ. ಇನ್ ಮೆಮೊರಿ ಆಫ್ ಅವರ್ ಬಿಲವರ್ಡ್ ಇವರು ಅಸ್ಟ್ರಾಲಜಿಸ್ಟ್ ಇದ್ದರು, ಡಾಕ್ಟರ್ ವಾಸನ್ ಆಗಲಿ, ಕೃಷ್ಣಕುಮಾರ್ ಆಗಲಿ, ರಾಮಚಂದ್ರ ಆಗಲಿ, ಸಾಯಿನಾಥ್ ಆಗಲಿ, ಅವ್ರ ಮೆಮೊರಿಗೋಸ್ಕರ ಒಂದೊಂದು ವರ್ಕ್ಶಾಪ್ ಮಾಡೋಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ. ವಿಲ್ ಟ್ರೈ ಟು ಶೇರ್ ದೋಸ್ ಡೀಟೇಲ್ಸ್ ಇನ್ ಫ್ಯೂಚರ್. ಸೊ ನೀವೆಲ್ಲ ಕೋಪರೇಷನ್ ಬರಬೇಕು. ಫಾರ್ ಆಲ್ ದಿ ಸ್ಪೀಕರ್ಸ್, ಫಾರ್ ಆಲ್ ದಿ ಡೇಸ್, ಫಾರ್ ಆಲ್ ಗಿವನ್ ದಿ ಸ್ಪೀಕರ್ಸ್ ಆರ್ ವೆಲ್ ಪ್ರೆಸೆಂಟೆಡ್. So it's a good platform, and for others also, the newcomers, try to learn the methodology of presenting the lectures, and we welcome you all. Thank you once again. Thank you. Continue, madam. ಧನ್ಯವಾದಗಳು ಸರ್. ಹಾಗೆ ಮೇದಿನಿ ಜ್ಯೋತಿಷ್ಯದ ಒಂದು ಓಪನ್ ಯೂನಿವರ್ಸಿಟಿನಲ್ಲಿ ಗಜೇಂದ್ರ ಹೈಲೈಟ್ ಮಾಡ್ತಾರೆ. ಓಕೆ, ನೀವು ಹೇಳಿ. ಇದನ್ನ ಥ್ಯಾಂಕ್ ಯು ಸರ್. ಓಕೆ, ಗಜೇಂದ್ರ ಮಾಡಿ ಟೈಮ್ ಆಮೇಲೆ ಗಜೇಂದ್ರ ರಿಪೀಟ್ ಮಾಡತ್ತೀರಿ ಬರ್ಲಿ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಈಗ ಮುಂದಿನ ಒಂದು ಉಪನ್ಯಾಸಕರು ಬಂದು ಶಾರದಾ ಡೈಮಂಡ್ ಅಂತ, ಇವರು ದಾವಣಗೆರೆಯವರು. ಇವರು ವಂಶ ಪಾರಂಪರ್ಯ ಜ್ಯೋತಿಷ್ಯ ಅಂದ್ರೆ ಇವ್ರ ತಂದೆಯವರು ಕೂಡ ಜ್ಯೋತಿಷರಾಗಿದ್ದಾರೆ. ಇವರು ಜ್ಯೋತಿಷದಲ್ಲಿ ವರ್ಕ್ ಮಾಡ್ತಾನೂ ಕೂಡ ಜ್ಯೋತಿಷದ ಕಡೆ ಆಸಕ್ತಿ ಇಟ್ಕೊಂಡು ಇದನ್ನ ಹೇಗಾದ್ರೂ ಮಾಡಿ ನಾನು ಲರ್ನ್ ಮಾಡಿ ಇದರಿಂದ ಏನಾದ್ರೂ ಸಾಧನೆ ಮಾಡ್ಬೇಕು ಅನ್ನುವಂತ ಒಂದು ಏನಂತ ಹೇಳ್ತೇವೆ ಹುರು ದುಂಬಿಸುವಂತಹ ಒಂದು ಮನಸ್ಸನ್ನ ಇಟ್ಕೊಂಡಿದ್ದಾರೆ. ಅವರು ಆಶಾ ಭಾವನೆಯನ್ನು ಇಟ್ಕೊಂಡಿದ್ದಾರೆ. ಅವರನ್ನು ನಾವು ಫೆಡರೇಷನ್ ಪರವಾಗಿ ಈ ವಿಶ್ವ ಮಹಿಳಾ ದಿನಾಚರಣೆಯ ಈ ಕಾರ್ಯಾಗಾರಕ್ಕೆ ಸ್ವಾಗತ ಮಾಡೋಣ. ಶಾರದಾಜಿ ಇದ್ದೀರಾ? ಥ್ಯಾಂಕ್ ಯು ಮೇಡಮ್. ನೀವು ಇದನ್ನು ಆನ್ ಮಾಡ್ಕೊಳ್ಳಿ, ಸ್ಕ್ರೀನ್ ಶೇರ್ ವಿಡಿಯೋ ಮಾಡ್ತೀನಿ. ಆನ್ ಮಾಡ್ಕೊಳ್ಳಿ. ವಿಡಿಯೋ ಆನ್ ಆಗಿದೆ ನಂದು. ಓಕೆ, ಸ್ಕ್ರೀನ್ ಶೇರಿಂಗ್ ಒಂದು ಪರ್ಮಿಷನ್ ಕೊಡಿ. ಮಾಡಿ ಕೊಟ್ಟಿದ್ದೀನಿ. ಸೊ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಾರದಾ ಅಂತ ಹೇಳಿ. ನಾನು ಬೆಂಗಳೂರಲ್ಲಿ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಟಾಟಾ LSC ಕಂಪ್ನಿಲಿ ಸದ್ಯದಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇವತ್ತಿನ ಟಾಪಿಕ್ ಕೇಂದ್ರ ಸ್ಥಾನಗಳ ಮಹತ್ವ ಅಂತ ಹೇಳಿ ಒಂದು ಪ್ರಾರ್ಥನೆಯೊಂದಿಗೆ ಇದನ್ನು ಶುರು ಮಾಡ್ತೀನಿ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತ್ರಯೋ ಶುತ್ವ ಪ್ರಣಮಾಮಿ ಮುಹುರ್ಮುಹುಃ. ಸೊ ಜ್ಯೋತಿಷ್ಯದಲ್ಲಿ ನಾವು ಕೇಂದ್ರ ಸ್ಥಾನಗಳು ಅಥವಾ ಕೇಂದ್ರ ಭಾವಗಳನ್ನು ಅಂತ ತಗೊಂಡ್ರೆ ಅದನ್ನ ಒಂದು ಕುಂಡಲಿಯ ಆಧಾರ ಸ್ತಂಭಗಳು ಅಂತ ನಾವು ಪರಿಗಣನೆ ಮಾಡ್ತೀವಿ. ಈ ಕೇಂದ್ರ ಸ್ಥಾನಗಳು ಕ್ರಿಯೆ, ಶಕ್ತಿ, ಗೋಚರತೆ ಮತ್ತು ಮನುಷ್ಯನ ಜೀವನದ ದಿಕ್ಕನ್ನು ಪ್ರತಿನಿಧಿಸುತ್ತದೆ. ಈಗ ನಾವು ಒಂದು ಕುಂಡಲಿ ವಿಶ್ಲೇಷಣೆ ಮಾಡಬೇಕು ಅಂತ ತಗೊಂಡ್ರೆ ಕೇಂದ್ರ, ತ್ರಿಕೋನ, ಉಪಚಯ ಮತ್ತು ಅಪೋಕ್ಲಿಮ ಸ್ಥಾನಗಳು ಅತ್ಯಂತ ಪ್ರಮುಖವಾದದ್ದು. ಇವಿಷ್ಟನ್ನು ಕನ್ಸಿಡರ್ ಮಾಡಿಕೊಂಡು ನಾವು ಒಂದು ಕುಂಡಲಿಯ ವಿಶ್ಲೇಷಣೆ ಮಾಡಬಹುದು. ಈಗ ಕೇಂದ್ರ ಸ್ಥಾನಗಳು ಯಾವ್ಯಾವು ಅಂತ ಹೇಳಿ 1, 4, 7 ಮತ್ತೆ 10. 1ನೇ ಸ್ಥಾನನ ತನುಭಾವ ಅಂತ ಹೇಳ್ತಾರೆ. ತನುಭಾವದಲ್ಲಿ ನಾವ್ ಏನೆಲ್ಲ ನೋಡ್ಬೋದು? ಆತ್ಮ, ದೇಹ, ವ್ಯಕ್ತಿತ್ವ. ಹಾಗೆ 4ನೇ ಸ್ಥಾನ ಸುಖ ಭಾವದಲ್ಲಿ ನಾವು ಮನೆ, ತಾಯಿ, ಆಂತರಿಕ ಸಂತೋಷ ಮತ್ತು ಪ್ರಾಥಮಿಕ ವಿದ್ಯೆಯನ್ನು ನಾವು ಈ 4ನೇ ಸ್ಥಾನದಿಂದ ನೋಡ್ಬೋದು. 7ನೇ ಕೇಂದ್ರ ಸ್ಥಾನದಿಂದ ಅದಕ್ಕೆ ಜಾಯಭಾವ ಅಂತ ಹೇಳ್ತಾರೆ. ಪತಿ ಅಥವಾ ಪತ್ನಿ, ಮತ್ತೆ ಪಾಲುದಾರಿಕೆ, ಮತ್ತೆ ಸಮಾಜದಲ್ಲಿ ಆ ವ್ಯಕ್ತಿ ಹೇಗಿರ್ತಾನೆ, ಕಮ್ಯುನಿಕೇಶನ್ ಹೇಗಿರುತ್ತೆ, ಅದನ್ನೆಲ್ಲ ನಾವು ಸಪ್ತಮ ಸ್ಥಾನದಿಂದ ನೋಡ್ಬೋದು. ಇನ್ನೊಂದು ಕೇಂದ್ರ ಸ್ಥಾನ 10 ಕರ್ಮಸ್ಥಾನ ಅಂತ ಹೇಳ್ತಾರೆ ಅದಕ್ಕೆ. ಅದರಲ್ಲಿ ನಾವು ವೃತ್ತಿ ಮತ್ತೆ ತಂದೆ, ಪದವಿ, ಸ್ಥಾನಮಾನ ಇದೆಲ್ಲದನ್ನು ಕೂಡ ನೋಡ್ಬೋದು.
ಈಗ ಮೊದಲನೇ ಕೇಂದ್ರ ಸ್ಥಾನ ಯಾವುದು? ಲಗ್ನ. ಲಗ್ನವನ್ನ ಪ್ರಧಾನ ಕೇಂದ್ರ ಸ್ಥಾನ ಅಂತ ಹೇಳ್ತಾರೆ. ಯಾವುದೇ ಒಂದು ನೀವು ಕುಂಡ್ಲಿ ತಗೊಂಡ್ರು ಕೂಡ ಪ್ರಥಮ ಸ್ಥಾನಕ್ಕೆ ತನು ಅಥವಾ ಲಗ್ನ ಭಾವ ಅಂತ ಕರೀತಾರೆ. ಎಲ್ಲಾ ಕೇಂದ್ರಗಳಲ್ಲಿ ಲಗ್ನವೇ ಪ್ರಧಾನ ಕೇಂದ್ರವಾಗಿದೆ. ಈಗ ಲಗ್ನವೇ ಜಾತಕದ ರಾಜ ಅಂತ ಹೇಳ್ತಾರೆ. ಲಗ್ನ ಬಲವಿಲ್ಲ ಅಂತ ಅಂದ್ರೆ ಯಾವ ಭಾವ ಕೂಡ ಸಂಪೂರ್ಣ ಫಲ ನೀಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಈ ಲಗ್ನದಿಂದ ನಾವು ಏನೇನ್ ನೋಡ್ಬೋದು? ದೇಹ, ಆತ್ಮಬಲ, ವ್ಯಕ್ತಿತ್ವ, ಆತ್ಮವಿಶ್ವಾಸ ಮತ್ತು ಆ ಮನುಷ್ಯನ ಜೀವನದ ಪಥವನ್ನ ಈ ನಾವು ಲಗ್ನದಿಂದ ಹೇಳ್ಬೋದು. ಶರೀರ ಸುಖ ಹೇಗಿದೆ, ಹೌ ಹೆಲ್ತಿ ಈಸ್, ಆರೋಗ್ಯ ಹೇಗಿದೆ, ರೂಪ ಹೇಗಿದೆ, ವರ್ಣ ಹೇಗಿದೆ, ಯಾವ ಕಲರ್ ಇದ್ದಾರೆ, ಆಮೇಲೆ ಶರೀರದಲ್ಲಿ ಮಸ್ತಕ ಚಿಹ್ನೆ ಎಲ್ಲಿದೆ, ನೆಕ್ಸ್ಟ್ ಬಾಡಿ ಹೇಗಿದೆ, ತೆಳ್ಳಗಿದಾರೋ ದಪ್ಪಗಿದಾರೋ, ಅವ್ರ ಆಯುಷ್ಯ, ಅವ್ರ ಸ್ವಭಾವ, ಅವ್ರ ಸ್ಥಿರತೆ, ಮನದ ಸ್ಥಿರತೆ, ಇದೆಲ್ಲದನ್ನು ಕೂಡ ಈ ಸ್ಥಾನದಿಂದ ನೋಡಬಹುದಾಗಿದೆ. ಈಗ ಲಗ್ನದಲ್ಲಿರುವ ಗ್ರಹದಿಂದ, ಈಗ ಕೆಲವೊಂದು ಲಗ್ನದಲ್ಲಿ, ಕೆಲವೊಂದ್ಸರಿ ಕೆಲವೊಂದು ಜಾತಕದಲ್ಲಿ ಲಗ್ನದಲ್ಲಿ ಗ್ರಹ ಇರುತ್ತೆ, ಕೆಲವೊಂದು ಜಾತಕದಲ್ಲಿ ಲಗ್ನದಲ್ಲಿ ಗ್ರಹ ಇರಲ್ಲ. ಸೊ ಈಗ ನೀವು ಲಗ್ನದ ಫಲ ಹೇಳ್ಬೇಕಾದ್ರೆ ಲಗ್ನದಲ್ಲಿ ಯಾವ ಗ್ರಹ ಇದೆ, ಆಮೇಲೆ ಲಗ್ನಕ್ಕೆ ಯಾವ ಗ್ರಹಗಳ ದೃಷ್ಟಿ ಇದೆ, ಹಾಗೆ ಲಗ್ನಾಧಿಪತಿ ಯಾವ್ಯಾವ ಮನೆಗಳು ನೋಡಿದೆ, ಲಗ್ನಾಧಿಪತಿನ ಯಾವ ಗ್ರಹಗಳು ನೋಡಿದೆ, ಅದೆಲ್ಲದನ್ನು ಕನ್ಸಿಡರ್ ಮಾಡಿ ಫಲ ಹೇಳ್ಬೇಕಾಗತ್ತೆ. ಈಗ ಲಗ್ನ ಭಾವ ಬಲವಾಗಿದ್ದರೆ ಬೇರೆ ದೋಷ, ಜಾತಕದಲ್ಲಿ ಬೇರೆ ಭಾವಗಳ ದೋಷ ಇದೆಯಲ್ಲ ಅದು ಕಡಿಮೆ ಆಗತ್ತೆ. ಇಫ್ ಇನ್ ಕೇಸ್ ಲಗ್ನ ದುರ್ಬಲವಾಗಿದ್ರೆ ಉಳಿದ ಭಾವಗಳ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ವ್ಯಕ್ತವಾಗುವುದಿಲ್ಲ. ಈ ಲಗ್ನ ಭಾವಕ್ಕೆ ಕಾರಕ ಗ್ರಹ ರವಿ. ಜಾತಕದಲ್ಲಿ ರವಿ ಏನಾದ್ರು ತುಂಬಾ ಶುಭನಾಗಿದ್ದರೆ, ಬಲಿಷ್ಠನಾಗಿದ್ದರೆ ಜಾತಕನಿಗೆ ಯಾವುದ್ರಲ್ಲಿಯೂ ಕೂಡ ಸೋಲಿರೋದಿಲ್ಲ, ಒಳ್ಳೆ ಪೊಸಿಷನ್ ಅಲ್ಲಿ ಇರ್ತಾನೆ ಅವನು ಜಾತಕದವನು. ಬಲವಾದ ಲಗ್ನವಿದ್ದಾಗ ಜಾತಕನು ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಹಿಂದೆ ಸರಿಯದೆ ಸ್ವಾಭಿಮಾನ ಹಾಗೂ ಆತ್ಮವಿಶ್ವಾಸದಿಂದ ಎಲ್ಲವನ್ನು ಎದುರಿಸುವ ಧೈರ್ಯವನ್ನು ಹೊಂದಿರುತ್ತಾನೆ. ಇಫ್ ಇನ್ ಕೇಸ್ ದುರ್ಬಲ ಲಗ್ನವಿದ್ರೆ ಜಾತಕನಿಗೆ ಭಯ ಇರುತ್ತೆ, ಗೊಂದಲ ಇರುತ್ತೆ, ಧೈರ್ಯ ಇರೋದಿಲ್ಲ, ಯಾವುದೇ ಒಂದು ಗಟ್ಟಿ ನಿರ್ಧಾರ ತಗೊಳೋದಕ್ಕೂ ಕೂಡ ಆಗಲ್ಲ. ಎಲ್ಲ ಇರುತ್ತೆ ಸುತ್ತ, ಆದ್ರೆ ಆತ್ಮವಿಶ್ವಾಸನೇ ಇರೋದಿಲ್ಲ, ದೇಹಬಲ ಕೂಡ ಕಡಿಮೆ ಇರುತ್ತೆ. ಆಮೇಲೆ ಜೀವನದಲ್ಲಿ ಒಂದು ಸ್ಪಷ್ಟ ದಿಕ್ಕು ಅನ್ನೋದು ಇರೋದಿಲ್ಲ, ಏನ್ ಮಾಡ್ಬೇಕು ಅನ್ನೋದು ಅವರಿಗೆ ಸರಿಯಾಗಿ ತೋಚಲ್ಲ. ಲಗ್ನಾಧಿಪತಿ ಲಗ್ನದಲ್ಲೇ ಇದ್ದು ಅಥವಾ ಮಿತ್ರ ಕ್ಷೇತ್ರ ಅಥವಾ ಉಚ್ಚ ಕ್ಷೇತ್ರದಲ್ಲಿದ್ದಾಗ ಲಗ್ನಾಧಿಪತಿ ದಶೆ ಅಥವಾ ಭುಕ್ತಿಯಲ್ಲಿ ವಿಶೇಷವಾದ ಫಲವನ್ನು ಕೊಡುತ್ತಾನೆ. ಸಮಾಜದಲ್ಲಿ ವಿಶೇಷವಾದ ಸ್ಥಾನಮಾನ, ಗೌರವವನ್ನು ಕೂಡ ಕೊಡಿಸುತ್ತಾನೆ. ಒಟ್ನಲ್ಲಿ ಲಗ್ನ ಭಾವ ಅಂತ ಅಂದ್ರೆ ನಾನು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ನೀಡುವಂತಹ ಒಂದು ಭಾವ. ಇದು ಬಲಿಷ್ಠವಾಗಿದ್ದರೆ ಜೀವನ ಎಷ್ಟು ಕಷ್ಟ ಇದ್ರೂ ಕೂಡ ನಾವು ಬದುಕೋದನ್ನ ಕಲಿತೀವಿ ಅಂತ ಹೇಳಿ ಪಾಸಿಟಿವ್ ವೇ ಆಫ್ ಲೈಫ್ ಇರುತ್ತೆ. ಇಫ್ ಇನ್ ಕೇಸ್ ಲಗ್ನ ಭಾವ ದುರ್ಬಲವಾಗಿದ್ದರೆ ತುಂಬಾ ಸರಳವಾದ ಜೀವನ ಕೂಡ ಭಾರ ಅಂತ ಕಾಣಿಸೋಕ್ ಶುರುವಾಗುತ್ತೆ. ಮುಂದಿನ ಕೇಂದ್ರ ಸ್ಥಾನ 4ನೇ ಸ್ಥಾನ, ಸುಖ ಭಾವ ಅಂತ ಹೇಳ್ತಾರೆ. ಇದಕ್ಕೆ ಯಾವುದೇ ಕುಂಡಲಿಯಲ್ಲಿ ಲಗ್ನದಿಂದ 4ನೆಯ ಸ್ಥಾನವನ್ನು ಸುಖ ಭಾವ ಅಂತ ಹೇಳ್ತಾರೆ. ಇದು ಈ ಭಾವದಿಂದ ನಾವು ಮನೆ, ಮಾತೃ ತಾಯಿ, ಮಾನಸಿಕ ಸ್ಥಿತಿ, ಹೊಲ, ವಾಹನ ಸೌಖ್ಯಗಳು ಮತ್ತು ಆಂತರಿಕ ಸ್ಥಿರತೆಯನ್ನು ಇದರಿಂದ ನಾವು ಹೇಳ್ಬೋದಾಗಿದೆ. ಹೊರಗಡೆ ವ್ಯಕ್ತಿ ಏನೇ ಇದ್ರೂ ಕೂಡ ಆಂತರಿಕವಾಗಿ ಅವನು ಹೇಗಿದ್ದಾನೆ ಅನ್ನೋದನ್ನ ಈ 4ನೇ ಸ್ಥಾನದಿಂದ ನಾವು ಹೇಳ್ಬೋದು. ತಾಯಿಯ ಆರೋಗ್ಯ ಹೇಗಿದೆ, ತಾಯಿಯೊಂದಿಗೆ ಆ ಜಾತಕನ ಸಂಬಂಧ ಹೇಗಿದೆ, ಕುಟುಂಬದಲ್ಲಿ ಯಾವ ರೀತಿ ವಾತಾವರಣ ಇದೆ, ಅವನ ರಿಲೇಶನ್ಶಿಪ್ ಹೇಗಿದೆ, ಈ ಭಾವವನ್ನು ನಾವು 4ನೇ ಭಾವದಿಂದ ನೋಡಬಹುದು. ಈ ಭಾವಕ್ಕೆ ಕಾರಕ ಗ್ರಹ ಚಂದ್ರ. ಚಂದ್ರನ ಜೊತೆಗೆ ನಾವು ಇನ್ನೊಬ್ಬ ಸಹಾಯಕ ಕಾರಕ ಗ್ರಹನಾಗಿ ಶುಕ್ರನನ್ನು ಕೂಡ ಪರಿಗಣನೆ ಮಾಡಿ ಫಲ ಹೇಳಬೇಕು. 4ನೇ ಭಾವದಲ್ಲಿ ಶುಭ ಗ್ರಹಗಳಿದ್ದರೆ ಅಥವಾ 4ನೇ ಭಾವಕ್ಕೆ ಶುಭ ಗ್ರಹಗಳ ದೃಷ್ಟಿ ಇದ್ದರೆ, ಈ ಭಾವಾಧಿಪತಿ ಶುಭವಾಗಿದ್ದರೆ ಅಂದ್ರೆ ಒಳ್ಳೆ ಭಾವದಲ್ಲಿದ್ರೆ ಈ ಸ್ಥಾನವು ಬಲವಾಗಿ ಜಾತಕನಿಗೆ ಮನೆ ಸುಖ, ಮಾತೃ ಸುಖ, ಮಾನಸಿಕ ಶಾಂತಿ ಸಿಗತ್ತೆ. ಇಫ್ ಇನ್ ಕೇಸ್ ಏನಾದ್ರೂ ಈ ಭಾವದಲ್ಲಿ ಪಾಪಗ್ರಹಗಳಿದ್ದರೆ ಅಥವಾ ಪಾಪಗ್ರಹಗಳಿಂದ ವೀಕ್ಷಿತನಾದ್ರೆ ಅಥವಾ ಭಾವಾಧಿಪತಿ ಪಾಪಗ್ರಹಗಳ ಜೊತೆಗಿದ್ದರೆ ಈ ಭಾವ ದುರ್ಬಲವಾಗತ್ತೆ. ಆಮೇಲೆ ಜಾತಕನಿಗೆ ಅಶಾಂತಿ ಇರುತ್ತೆ, ಅಸಮಾಧಾನ ಇರುತ್ತೆ, ತಾಯಿ ಜೊತೆ ಒಳ್ಳೆ ರಿಲೇಶನ್ಶಿಪ್ ಇರಲ್ಲ, ಅಥವಾ ತಾಯಿಗೇನೋ ಅನಾರೋಗ್ಯ ಇರುತ್ತೆ, ಅಥವಾ ತಾಯಿ ಹೋಗೇ ಬಿಟ್ಟಿರ್ತಾಳೆ, ಮನೋವಿಕಾರಗಳು ಉಂಟಾಗತ್ತೆ. 4ನೇ ಭಾವಾಧಿಪತಿ ದಶೆ ಅಥವಾ ಭುಕ್ತಿಯಲ್ಲಿ ಮನೆ ನಿರ್ಮಾಣ ಆಗತ್ತೆ, ವಾಹನಗಳನ್ನು ಖರೀದಿ ಮಾಡಬಹುದು, ಸ್ಥಳ ಬದಲಾವಣೆ ಆಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಎಷ್ಟೋ ಸರಿ ಜೀವನದಲ್ಲಿ ಎಲ್ಲವೂ ಇರುತ್ತೆ, ಎಲ್ಲ ಇದೆ ನಮ್ಗೆ, ಅದು ಸುಖ ಹೊಂದಿರಲ್ಲ ಅಂತ ಹೇಳ್ತಾರೆ. ಅವಾಗ ಅದಕ್ಕೆ ಕಾರಣ ಈ 4ನೇ ಮನೆ ದುರ್ಬಲವಾಗಿದ್ರೆ ಅದೇ ಒಂದು ಮೇನ್ ರೀಸನ್ ಆಗಿರುತ್ತೆ.
ಜೀವನದಲ್ಲಿ ಇರೋದು ಮುಖ್ಯ ಅಲ್ಲ, ಸುಖವಾಗಿರುವ ಶಕ್ತಿ ಬರೋದು 4ನೇ ಭಾವ ಬಲವಾಗಿದ್ದರೆ ಮಾತ್ರ. ಮುಂದಿನ ಕೇಂದ್ರ ಸ್ಥಾನ 7ನೇ ಸ್ಥಾನ. ನಾವು ಜಾಯ ಭಾವ ಅಂತ ಹೇಳ್ತೀವಿ ಇದಕ್ಕೆ. ಈ ಭಾವದಿಂದ ವಿವಾಹ, ಪತಿ ಪತ್ನಿ, ದಾಂಪತ್ಯ ಸುಖ ಮತ್ತು ವಿವಾಹ ಜೀವನದ ಸ್ಥಿರತೆಯನ್ನು ನಾವು ಹೇಳ್ಬೋದು. ಈ ಭಾವವನ್ನು ಸಮಾಜದಲ್ಲಿ ವ್ಯಕ್ತಿಯ ನಡೆ ಹೇಗಿದೆ, ಜನಸಂಪರ್ಕ ಹೇಗಿದೆ, ಆ ವ್ಯಕ್ತಿ ಇಮೇಜ್ ಹೇಗಿದೆ, ಪಾಲುದಾರಿಕೆ ವ್ಯವಹಾರ ಮಾಡ್ಕೊಂಡ್ರೆ ಲಾಭ ಆಗುತ್ತೋ ಇಲ್ವೋ, ಚೆನ್ನಾಗಿ ನಡೆಯುತ್ತೋ ಇಲ್ವೋ, ಜನಸಾಮಾನ್ಯರೊಂದಿಗೆ ವ್ಯವಹಾರ ಹೇಗಿದೆ, ಇದೆಲ್ಲದನ್ನು ಕೂಡ ನಾವು 7ನೇ ಭಾವದಿಂದ ಹೇಳ್ಬಹುದು. ಸಪ್ತಮ ಭಾವ ಬಲವಾಗಿದ್ದರೆ ಒಳ್ಳೆ ಪತಿ ಪತ್ನಿ ಹಾಗೂ ಪರಸ್ಪರ ಗೌರವ, ವಿವಾಹದಲ್ಲಿ ಸಾಮರಸ್ಯ ಇರುತ್ತೆ. ಮತ್ತೆ ಸಾರ್ವಜನಿಕ ಜೀವನದಲ್ಲೂ ಕೂಡ ಉತ್ತಮ ವ್ಯವಹಾರ ಸಂಬಂಧಗಳು ಇರುತ್ತೆ. ಏನಾದ್ರು ಇಫ್ ಇನ್ ಕೇಸ್ ದುರ್ಬಲ 7ನೇ ಭಾವ ಇತ್ತು ಅಂದ್ರೆ ಮನೇಲಿ ಹೆಂಡತಿ ಗಂಡನ ಜೊತೆ ಜಗಳ ಇರುತ್ತೆ, ಅಸಮಾಧಾನ ಇರುತ್ತೆ, ಮದುವೆ ಲೇಟ್ ಆಗ್ಬೋದು, ಮದುವೆ ಆದ್ರೂ ಕೂಡ ವಿಚ್ಛೇದನೆ ಸಾಧ್ಯತೆ ಇರುತ್ತೆ. ಆಮೇಲೆ ಫಲಗಳನ್ನು ಹೇಳಬೇಕಾದಾಗ ನಾವು ಲಗ್ನ 2 ಮತ್ತು 8ನೇ ಭಾವಗಳು ಮತ್ತು ಗುರು ಮತ್ತು ಶುಕ್ರರ ಬಲಾಬಲವನ್ನು ಕೂಡ ಪರಿಗಣನೆ ತೆಗೆದುಕೊಂಡು ಈ ಫಲಗಳನ್ನು ಹೇಳಬೇಕಾಗತ್ತೆ. ಸಪ್ತಮ ಭಾವಕ್ಕೆ ಕಾರಕ ಗ್ರಹ ಶುಕ್ರ. ವಿಶೇಷವಾಗಿ ಮಹಿಳೆಯರ ಜಾತಕಕ್ಕೆ ಗುರು ಕೂಡ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ. ಒಟ್ಟಿನಲ್ಲಿ ಸಪ್ತಮ ಭಾವವೆಂದರೆ ನಾನು ಇನ್ನೊಬ್ಬರೊಂದಿಗೆ ಜೀವನವನ್ನು ಹೇಗೆ ನಿಭಾಯಿಸ್ತೇನೆ ಎಂಬ ಪ್ರಶ್ನೆಗೆ ಉತ್ತರ. ಇದು ಬಲವಾಗಿದ್ದರೆ ಸಂಬಂಧಗಳು ಜೀವನಕ್ಕೆ ಶಕ್ತಿ ನೀಡುತ್ತದೆ. ಬಲವಾಗಿಲ್ಲದೆ ಇದ್ರೆ ಸಂಬಂಧಗಳೇ ಜೀವನದ ದೊಡ್ಡ ಪಾಠವಾಗುತ್ತದೆ. ಮುಂದಿನ ಭಾವ 10ನೇ ಸ್ಥಾನ, ಕೇಂದ್ರ ಸ್ಥಾನ, ಕರ್ಮ ಭಾವ. ಈ ಭಾವದಿಂದ ಜಾತಕನ ವೃತ್ತಿ, ಅವನ ಉದ್ಯೋಗ ಹೇಗಿದೆ, ಉದ್ಯೋಗದ ಸ್ಥಿರತೆ ಹೇಗಿದೆ, ಯಾವ ಕ್ಷೇತ್ರದಲ್ಲಿ ಅವನು ಉದ್ಯೋಗ ಮಾಡ್ತಾ ಇದ್ದಾನೆ ಅನ್ನೋದನ್ನ ಹೇಳ್ಬೋದು. ಈ ಭಾವ ವ್ಯಕ್ತಿಯ ಕರ್ಮ, ಜವಾಬ್ದಾರಿಗಳು, ಕರ್ತವ್ಯ ನಿಷ್ಠೆ, ಸಮಾಜದಲ್ಲಿನ ಸ್ಥಾನಮಾನ, ಅಧಿಕಾರ, ಕೀರ್ತಿ, ನಾಯಕತ್ವದ ಗುಣಗಳನ್ನು ಎಲ್ಲದನ್ನು ಕೂಡ ಸೂಚಿಸುತ್ತದೆ. 1ನೇ ಭಾವ ವೈಯಕ್ತಿಕ ಕರ್ಮವನ್ನು ಸೂಚಿಸಿದ್ರೆ ಈ 10ನೇ ಭಾವ ಸಾಮಾಜಿಕ ಕರ್ಮವನ್ನು ಸೂಚಿಸುತ್ತದೆ. ಸಮಾಜಕ್ಕೆ ಏನ್ ಕೊಟ್ಟಿದ್ದಾನೆ ಎಂಬ ಲೆಕ್ಕವನ್ನ ನಾವು ಈ 10ನೇ ಭಾವದಿಂದ ಹೇಳ್ಬೋದು. ದಶಮ ಭಾವವನ್ನು ತಂದೆಯ ಬಗ್ಗೆನೂ ನಾವು ನೋಡೋದಕ್ಕೆ ದಶಮ ಭಾವವನ್ನು ಉಪಯೋಗಿಸ್ತೀವಿ. ತಂದೆಯ ಸ್ಥಾನ, ಗೌರವ, ತಂದೆ ಜೊತೆಗೆ ಹೇಗಿದೆ ಸಂಬಂಧ, ವೃತ್ತಿ, ಪ್ರಭಾವ ಎಲ್ಲದನ್ನು ಕೂಡ ನಾವು ಈ 10ನೇ ಭಾವದಿಂದ ನೋಡಬಹುದು. ದಶಮ ಭಾವದ ಕಾರಕ ಗ್ರಹ ರವಿ. ಶನಿ ಕೂಡ ಕರ್ಮಕಾರಕನಾಗಿ ಫಲಗಳನ್ನ ಕೊಡ್ತಾನೆ. ಇಫ್ ಇನ್ ಕೇಸ್ ದಶಮಾಧಿಪತಿ ಬಲಿಷ್ಠನಾಗಿದ್ರೆ ಅವನ ದಶೆ ಮತ್ತು ಭುಕ್ತಿಯಲ್ಲಿ ಹೊಸ ಉದ್ಯೋಗ ಸಿಗ್ಬೋದು, ಸ್ಥಾನ ಬದಲಾವಣೆ ಆಗ್ಬೋದು, ಪ್ರಮೋಷನ್ ಸಿಗ್ಬೋದು. ಇಫ್ ಇನ್ ಕೇಸ್ ದಶಮಾಧಿಪತಿ ದುರ್ಬಲನಾಗಿದ್ರೆ ಉದ್ಯೋಗದಲ್ಲಿ ಅಸ್ಥಿರತೆ ಆಗ್ಬೋದು, ನೀವು ಮೇಲಾಧಿಕಾರಿಗಳೊಂದಿಗೆ ಗಲಾಟೆಗಳಾಗ್ಬೋದು, ಆಮೇಲೆ ಕೆಲಸದಲ್ಲಿ ತುಂಬಾ ಮಾನಸಿಕ ಒತ್ತಡಗಳಾಗತ್ತೆ. ದಶಮ ಭಾವದಿಂದ ವ್ಯಕ್ತಿ ತನ್ನ ಕೆಲಸದ ಮೂಲಕ ಸಮಾಜದಲ್ಲಿ ಗುರುತಿಸಿಕೊಳ್ಳುತ್ತಾನೆ. ಹಾಗೆ ದಶಮ ಭಾವ ದುರ್ಬಲವಾಗಿದ್ದರೆ ಕೆಲಸ ಇದ್ದರೂ ಕೂಡ ತೃಪ್ತಿ ಮತ್ತು ಗೌರವದ ಕೊರತೆಯಾಗಿರುತ್ತದೆ. ನೀವೆಲ್ಲ ಕೇಳಿರ್ಬೋದು ಪಂಚಮಹಾಪುರುಷ ಯೋಗಗಳ ಬಗ್ಗೆ. ನಿನ್ನೆ ಕೂಡ ಸೆಷನ್ ಇತ್ತು ಅದ್ರ ಬಗ್ಗೆ. ರುಚಕ ಯೋಗ ಕುಜನಿಗೆ, ಭದ್ರಕ ಯೋಗ ಬುಧನಿಗೆ, ಹಾಗೆ ಹಂಸ ಯೋಗ ಗುರುವಿಗೆ, ಮಾಲವ್ಯ ಯೋಗ ಶುಕ್ರನಿಗೆ, ಹಾಗೆ ಶಶಕ ಯೋಗ ಶನಿಗೆ. ಸೊ ಈ ಎಲ್ಲ ಪಂಚಮಹಾಪುರುಷ ಯೋಗದಲ್ಲೂ ಕೂಡ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಕುಜ, ಬುಧ, ಗುರು, ಶುಕ್ರ, ಶನಿ ಗ್ರಹಗಳು ಸ್ವಕ್ಷೇತ್ರ ಅಥವಾ ಉಚ್ಚ ಕ್ಷೇತ್ರದಲ್ಲಿ ಕೇಂದ್ರದಲ್ಲಿ ಇದ್ದಾಗ ಪಂಚಮಹಾಪುರುಷ ಯೋಗಗಳು ಉಂಟಾಗುತ್ತದೆ. ಸೊ ಕೇಂದ್ರದಲ್ಲಿ ಇದ್ದಾಗ ಮಾತ್ರ ಈ ಪಂಚಮಹಾಪುರುಷ ಯೋಗಗಳು ಉಂಟಾಗುತ್ತದೆ. ನೆಕ್ಸ್ಟ್ ಯೋಗಕಾರಕರು ಅಂತ ಬರುತ್ತೆ. ಈಗ ಒಂದು ಗ್ರಹ 2 ಮನೆಗೆ ಅಧಿಪತಿಯಾದಾಗ ಯೋಗಕಾರಕನಾಗುತ್ತಾನೆ. ನೀವು ಕೇಂದ್ರ ಮತ್ತೆ ತ್ರಿಕೋಣಗಳ ಬಗ್ಗೆ ಕೇಳಿದಿರಲ್ವಾ? ಕೇಂದ್ರ ಮತ್ತೆ ತ್ರಿಕೋಣಗಳ ಅಧಿಪತಿ ಯೋಗಕಾರಕನಾಗ್ತಾನೆ. ಕುಜ ಇರ್ಬೋದು, ಶನಿ ಇರ್ಬೋದು, ಶುಕ್ರ ಇರ್ಬೋದು. ಆಯ್ತಾ? ಯೋಗಕಾರಕ ಗ್ರಹ ಕೊಡುವ ಯೋಗದ ಪ್ರಮಾಣವು ಅವನಿಗಿರುವ ದೃಷ್ಟಿ, ಅವನಿರುವ ಸ್ಥಾನ, ಬೇರೆ ಗ್ರಹಗಳ ಜೊತೆ ಅವನಿಗಿರುವ ಸಂಬಂಧದ ಮೇಲೆ ಅವಲಂಬಿಸಿರುತ್ತದೆ. ನೀವು ಯಾವುದೇ ಒಂದು ಜಾತಕ ವಿಶ್ಲೇಷಣೆ ಮಾಡ್ಬೇಕಾದ್ರೆ ಯೋಗಕಾರಕರು ಯಾರು ಅಂತ ನೋಡ್ಕೊಬೇಕು. ಹಾಗೆ ಆ ಯೋಗಕಾರಕ ಗ್ರಹಗಳಿಗೆ ಬೇರೆ ಯಾವ ಗ್ರಹಗಳ ದೃಷ್ಟಿ ಇದೆ ಅದನ್ನು ಕೂಡ ನೋಟ್ ಮಾಡ್ಕೊಬೇಕು. ಅದನ್ನ ಹೇಳ್ಬೇಕು ಅಂತ ಅಂದ್ರೆ ಯೋಗಕಾರಕಗಳು ಏನ್ ಮಾಡುತ್ತೆ ಅಂದ್ರೆ ಯೋಗಕಾರಕಗಳು ವಿಶೇಷವಾಗಿ ಕೀರ್ತಿ, ಗೌರವ, ಘನತೆ, ಆರ್ಥಿಕ ಉನ್ನತಿ, ರಾಜಕೀಯದಲ್ಲಿ ಜಯ, ಯಶಸ್ಸು ಇದನ್ನೆಲ್ಲ ಕೊಡುತ್ತೆ. ಕರ್ಕಾಟಕ ಲಗ್ನಕ್ಕೆ ಕುಜನು ಪಂಚಮ ದಶಮಾಧಿಪತಿಯಾಗುವ ಕಾರಣ ಹಾಗೂ ಸಿಂಹ ಲಗ್ನಕ್ಕೆ ಚತುರ್ಥ ನವಮಾಧಿಪತಿಯಾಗುವ ಕಾರಣಕ್ಕೆ ಯೋಗಕಾರಕನಾಗ್ತಾನೆ. ತುಲಾ ಲಗ್ನಕ್ಕೆ ಬಂದ್ರೆ ಶನಿ ಚತುರ್ಥ ಪಂಚಮ ಮತ್ತು ಒಂದು ಕೇಂದ್ರ ಮತ್ತು ಇನ್ನೊಂದು ತ್ರಿಕೋನಗಳ ಒಡೆಯನಾಗಿ ಯೋಗಕಾರಕನಾಗುತ್ತಾನೆ. ಹಾಗೆ ವೃಷಭ ಲಗ್ನಕ್ಕೆ ಶನಿ ನವಮ ದಶಮಾಧಿಪತಿಯಾಗಿ ಯೋಗಕಾರಕನಾಗ್ತಾನೆ. ಮಕರ ಲಗ್ನ ತಗೊಂಡ್ರೆ ಪಂಚಮ ದಶಮಾಧಿಪತಿಯಾಗಿ ಹಾಗೂ ಕುಂಭ ಲಗ್ನಕ್ಕೆ ಚತುರ್ಥ ನವಮಾಧಿಪತಿಯಾಗಿ ಶುಕ್ರ ಯೋಗಕಾರಕನಾಗುತ್ತಾನೆ.
ರಾಜಯೋಗಗಳಲ್ಲಿ ಕೇಂದ್ರ ಸ್ಥಾನಗಳು ಹೇಗೆ ರಾಜಯೋಗಗಳನ್ನು ಕೊಡುತ್ತೆ ಅಂತ ಈಗ ನೋಡೋಣಂತೆ. ಕೇಂದ್ರಾಧಿಪತಿಯು ತ್ರಿಕೋಣಾಧಿಪತಿಯ ಸಂಬಂಧ ಪಡೆದಾಗ ರಾಜಯೋಗ ಉಂಟಾಗುತ್ತದೆ. ಹೀಗೆ ಸಂಬಂಧ ಪಡೆದ ಉಭಯ ಅಧಿಪತಿಗಳ ಪೈಕಿ ಯಾವ ಗ್ರಹವು ತನ್ನ ಮತ್ತೊಂದು ಅಧಿಪತ್ಯದಿಂದ ದೂಷಿತನಾಗಿರುವುದಿಲ್ಲವೋ ಅಥವಾ ತೃತೀಯ ಷಷ್ಠ ಅಷ್ಟಮ ಅಧಿಪತಿಗಳ ಸಂಬಂಧ ಪಡೆದಿರುವುದಿಲ್ಲವೋ ಆ ಗ್ರಹವು ಯೋಗಕಾರಕನಾಗಿ ಪರಿವರ್ತಿಸುತ್ತಾನೆ. ಈಗ ನವಮ ದಶಮಾಧಿಪತಿಗಳ ಸಂಬಂಧದಿಂದ ಉಂಟಾಗುವ ರಾಜಯೋಗವು ಅತ್ಯಂತ ಪ್ರಭಾವಶಾಲಿ ಆಗಿರುತ್ತೆ. ರಾಜಯೋಗಗಳಲ್ಲೂ ಕೂಡ ಯಾವ್ಯಾವ ಸ್ಥಾನಗಳ ಸಂಬಂಧದಿಂದ ಉಂಟಾಗುವ ರಾಜಯೋಗಗಳು ಎಷ್ಟು ರೀತಿ ಪ್ರಭಾವಶಾಲಿ ಆಗಿರುತ್ತೆ ಅಂತ ನಾವು ನೋಡಬೇಕು. ಇವರಿಬ್ಬರು ಪರಸ್ಪರ ವೀಕ್ಷಿಸುವಾಗ ರಾಜಯೋಗವನ್ನು ಕೊಡುತ್ತಾರೆ. ನವಮ ದಶಮಾಧಿಪತಿಗಳು ತಮ್ಮ ಸ್ಥಾನಗಳನ್ನು ಬದಲಾಯಿಸಿಕೊಂಡಾಗ ಪ್ರತಿ ಅಧಿಪತಿಯು ರಾಜಯೋಗ ಕಾರಕನಾಗಬಲ್ಲ. ಚತುರ್ಥ ಪಂಚಮ ಅಧಿಪತಿಗಳ, ಸಪ್ತಮ ಪಂಚಮ ಅಧಿಪತಿಗಳ, ಚತುರ್ಥ ನವಮ ಅಧಿಪತಿಗಳ ಮತ್ತು ದಶಮ ನವಮ ಅಧಿಪತಿಗಳ ಸಂಬಂಧವು ಎಷ್ಟು ಪ್ರಭಾವಶಾಲಿ ಆಗಿರುತ್ತದೆ ಎಂದರೆ ಆಯಾ ಗ್ರಹಗಳ ಮತ್ತೊಂದು ಅಶುಭಾಧಿಪತ್ಯದಿಂದ ಉಂಟಾದ ದೋಷವನ್ನು ಬಹುಮಟ್ಟಿಗೆ ನಿವಾರಿಸುತ್ತದೆ. ಈಗ ದಿಗ್ಬಲ ತತ್ವ ಅಂತ ಇದೆ. ಅಂದ್ರೆ ಈ ಕೇಂದ್ರ ಸ್ಥಾನಗಳಲ್ಲಿ ಕೆಲವೊಂದು ಗ್ರಹ ಇದ್ದಾಗ ಅದು ದಿಗ್ಬಲ ಯೋಗ ಕೊಡುತ್ತೆ ಅಂತ ಹೇಳ್ತಾರೆ. ಕೇಂದ್ರ ಸ್ಥಾನ 10ರಲ್ಲಿ ರವಿ ಇದ್ದಾಗ ದಿಗ್ಬಲ ಯೋಗ, ಹಾಗೆ 4ರಲ್ಲಿ ಚಂದ್ರ, ಮತ್ತೆ ಲಗ್ನದಲ್ಲಿ ಗುರುಬುಧ ಮತ್ತೆ ಸಪ್ತಮದಲ್ಲಿ ಶನಿ ಇದ್ದಾಗ ದಿಗ್ಬಲ ಯೋಗ ಕೊಡುತ್ತೆ. ನೆಕ್ಸ್ಟ್ ಕೇಂದ್ರಾಧಿಪತಿ ದೋಷ ಅಂತ ಬರುತ್ತೆ. ಈಗ ಸಹಜ ಶುಭಗಳು ಯಾರಿದೆ? ಗುರು, ಶುಕ್ರ ಮತ್ತೆ ಬುಧ. ಅವರು ತಮ್ಮದೇ ಮನೆಗೆ ಕೇಂದ್ರ ಭಾವಗಳ ಅಧಿಪತಿಗಳಾದಾಗ ಕೇಂದ್ರಾಧಿಪತಿ ದೋಷ ಉಂಟಾಗತ್ತೆ. ಸೊ ಕೇಂದ್ರಾಧಿಪತಿ ದೋಷ ಇದ್ದಾಗ ಏನ್ ಫಲ ಕೊಡುತ್ತೆ? ಸಾಮರ್ಥ್ಯ ಇರುತ್ತೆ, ಆದ್ರೆ ಫಲಗಳು ಯಾವಾಗೂ ತಡವಾಗಿ ದೊರಕುತ್ತೆ. ಸುಖಕ್ಕಿಂತ ಶ್ರಮ ಹೆಚ್ಚು, ತುಂಬಾ ಕಷ್ಟ ಪಡ್ಬೇಕು. ನೀವು 100% ಎಫರ್ಟ್ ಹಾಕ್ಬೇಕು, ಆಗ ಒಂದು 50% ರಿಸಲ್ಟ್ ಬರುತ್ತೆ. ಕೆಲವರಿಗೆ ಅವ್ರು ಬರೀ 40 to 50% ಎಫರ್ಟ್ ಹಾಕಿರ್ತಾರೆ, ಬಟ್ 80 to 90% ರಿಸಲ್ಟ್ ಇರುತ್ತೆ. ಆಮೇಲೆ ತುಂಬಾ ಜವಾಬ್ದಾರಿ ಹೆಚ್ಚಾಗಿರುವಂತ ಜೀವನ ಇರುತ್ತೆ ಕೇಂದ್ರಾಧಿಪತಿ ದೋಷ ಇದ್ದಾಗ. ಯಶಸ್ಸು ನಿರಾಕರಣೆ ಆಗುವುದಿಲ್ಲ, ಅದರ ಪ್ರಯತ್ನದ ಮೂಲಕ ಬರುತ್ತದೆ. ಅಂದ್ರೆ ತುಂಬಾ ಪ್ರಯತ್ನ ಪಡ್ಬೇಕು ನೀವು. ಕೇಂದ್ರಾಧಿಪತಿ ದೋಷ ಅಂದ್ರೆ ಗ್ರಹ ಅಶುಭವಾಗುವುದಿಲ್ಲ, ಗ್ರಹ ತನ್ನ ಶುದ್ಧ ಸ್ವಭಾವವನ್ನು ಸ್ವಲ್ಪ ಕಳೆದುಕೊಳ್ಳುತ್ತದೆ ಅಂತ ಹೇಳಿ. ನೆಕ್ಸ್ಟ್, ಈಗ ಕೇಂದ್ರಗಳು ತುಂಬಾ ಸ್ಟ್ರಾಂಗ್ ಇದ್ರೆ, ಬಲವಾದ ಕೇಂದ್ರಗಳಿದ್ರೆ ಏನೇನು ಉಪಯೋಗ ಆಗುತ್ತೆ ಅಂತ ನೋಡೋಣ. ಕೇಂದ್ರಗಳು ಬಲಿಷ್ಠವಾಗಿದ್ದರೆ ವ್ಯಕ್ತಿಗೆ ತನ್ನ ಜೀವನವನ್ನು ಸಮರ್ಥವಾಗಿ ನಡೆಸುವ ಶಕ್ತಿ ಬರುತ್ತೆ. ಪಂಚಮಹಾಪುರುಷ ಯೋಗಗಳ ಫಲ ಸ್ಪಷ್ಟವಾಗುತ್ತೆ. ಕೇಂದ್ರಗಳು ಬಲಿಷ್ಠವಾದಾಗ ವಿಶೇಷವಾದ ಯೋಗಗಳೇ ಬರುತ್ತೆ. ಪಂಚಮಹಾಪುರುಷ ಯೋಗ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಇನ್ನೊಂದಿಷ್ಟು ಯೋಗಗಳಿದೆ. ಆ ಯೋಗಗಳೆಲ್ಲವೂ ಕೂಡ ಬರುತ್ತೆ. ಆಮೇಲೆ ಅವಕಾಶಗಳು ಬರುತ್ತೆ. ಅವಕಾಶಗಳು ಬಂದಾಗ ನಮ್ಮ ಜಾತಕದಲ್ಲಿ ಅದನ್ನ ಕೇಂದ್ರ ತುಂಬಾ ಸ್ಟ್ರಾಂಗ್ ಇತ್ತು ಅಂದ್ರೆ ಮಾತ್ರ ಅವಕಾಶಗಳನ್ನ ನಾವು ಉಪಯೋಗಿಸ್ಕೊಂಡು ಏನಾದ್ರೂ ದೊಡ್ಡ ಸಾಧನೆ ಮಾಡ್ಬೋದು. ಆಮೇಲೆ ಕೆಲವೊಂದು ಲೈಫಲ್ಲಿ ವಿಳಂಬ ಆಗ್ತಾ ಇದೆ ಅಂತ ಅನ್ಸುತ್ತೆ, ಆದ್ರೆ ವಿಳಂಬವಾದ್ರೂ ಕೂಡ ಬಲವಾದ ಕೇಂದ್ರವಿದ್ದಾಗ ಖಚಿತವಾದ ಸಾಧನೆ ಆಗತ್ತೆ. ಎಂತ ದುರ್ಬಲ ಭಾಗ್ಯದಲ್ಲೂ ನಮಗೆ ಯಶಸ್ಸು ಸಿಗುತ್ತೆ. ಎಲ್ಲಾ ಕೆಲಸಗಳಲ್ಲೂ ನಾವು ಓನರ್ಶಿಪ್ ತಗೋತೀವಿ ಅಂಡ್ ವಿ ವಿಲ್ ಎಕ್ಸಿಕ್ಯೂಟ್ ಇಟ್. ಒಟ್ಟಿನಲ್ಲಿ ಭಾಗ್ಯ ಸಿಕ್ಕರೆ ಮಾತ್ರವಲ್ಲ, ಅದನ್ನು ಕಾರ್ಯರೂಪಕ್ಕೆ ತರುವ ಸಾಮರ್ಥ್ಯ ಬರುವುದು ಕೇಂದ್ರಗಳು ಬಲಿಷ್ಠವಾಗಿದ್ದಾಗ ಮಾತ್ರ. ಇದಕ್ಕೊಂದು ನಾನು ಎಕ್ಸಾಂಪಲ್ ಕುಂಡ್ಲಿ ಹಾಕಿದ್ದೀನಿ, ನೀವು ಇಲ್ಲಿ ನೋಡ್ಬೋದು. ವೃಶ್ಚಿಕ ಲಗ್ನ ಇದೆ, ಮೇಷ ಮತ್ತು ವೃಶ್ಚಿಕಕ್ಕೆ ಕುಜ ಅಧಿಪತಿ. ಲಗ್ನಾಧಿಪತಿ ಕುಜ ಲಗ್ನದಲ್ಲೇ ಇದ್ದಾನೆ, ಹಾಗಾಗಿ ಲಗ್ನ ಸ್ಟ್ರಾಂಗ್ ಆಯ್ತು ಇಲ್ಲಿ. ಹಾಗೆ ನೀವು ನೋಡ್ಬೋದು 4ರಲ್ಲಿ ಗುರು ಇದ್ದಾನೆ, ಕೇಂದ್ರ ಸ್ಥಾನವಾದ 4ರಲ್ಲಿ ಸುಖ ಸ್ಥಾನದಲ್ಲಿ ಗುರು ಇದ್ದಾನೆ. ಹಾಗಾಗಿ ಲಗ್ನ ಮತ್ತೆ 4 ಎರಡರಲ್ಲೂ ಕೂಡ ಶುಭ ಗ್ರಹಗಳಿದ್ದು ಶುಭ ಫಲಗಳನ್ನು ಕೊಡ್ತಾ ಇದೆ. ಲಗ್ನಾಧಿಪತಿ ಲಗ್ನದಲ್ಲೇ ಇದ್ದಾನೆ, ಹಾಗೆ ಚತುರ್ಥದಲ್ಲಿ ಶುಭ ಗ್ರಹ ಇದೆ. ಇದು ಒಂದು ಉದಾಹರಣೆ ಕುಂಡ್ಲಿ ನಿಮಗೆ. ಇದು ನಮ್ಮ ನರೇಂದ್ರ ಮೋದಿ ಅವ್ರ ಕುಂಡ್ಲಿ ತಗೊಂಡಿದ್ದೀನಿ ನಾನು. ದುರ್ಬಲ ಕೇಂದ್ರಗಳ ಪರಿಣಾಮಕ್ಕೆ ಹೋದ್ರೆ ಕೇಂದ್ರ ಭಾವಗಳಲ್ಲಿ ಗ್ರಹಗಳು ಇಲ್ಲದೆ ಇರುವುದು. ನೀವು ನೋಡಿದ್ರಿ ಪ್ರೀವಿಯಸ್ ಕುಂಡಲಿಲಿ 7ನೇ ಮನೆಗೆ ಇಲ್ಲಿ ಯಾವುದು ಗ್ರಹ ಇಲ್ಲ, ಆಯ್ತಾ. ಹಾಗೆ ಕೇಂದ್ರಾಧಿಪತಿಗಳು ನೀಚ ರಾಶಿಯಲ್ಲಿ ಇರುವುದು, ಅಥವಾ ಅಷ್ಟಮ, ಷಷ್ಠ, ದ್ವಾದಶ ಭಾವದಲ್ಲಿ ಇರುವುದು, ಅಥವಾ ದುಷ್ಟ ಗ್ರಹಗಳಿಂದ ಪೀಡೆಗೆ ಒಳಗಾಗಿದ್ದರೆ ಕೇಂದ್ರ ಸ್ಥಾನಗಳು ದುರ್ಬಲವಾಗುತ್ತದೆ. ದುರ್ಬಲ ಕೇಂದ್ರ ಸ್ಥಾನಗಳೇ ಇತ್ತು ಅಂದ್ರೆ ಜೀವನದಲ್ಲಿ ಏನಾಗುತ್ತೆ ಅಂದ್ರೆ ಸ್ಪಷ್ಟ ದಿಕ್ಕು ತೋಚದೇ ಇರೋ ಹಾಗಾಗತ್ತೆ. ನೀವು ಎಷ್ಟೇ ಪ್ರಯತ್ನ ಹಾಕಿದ್ರು ಕೂಡ ಫಲ ಸಿಗೋದು ತುಂಬಾ ಲೇಟ್ ಆಗತ್ತೆ. ಆಮೇಲೆ ನಿಮಗೆ ಎಷ್ಟೇ ಅವಕಾಶಗಳು ಬಂದ್ರೂ ಕೂಡ ಅದನ್ನು ಉಪಯೋಗಿಸಿಕೊಳ್ಳಲಾಗದಂತ ಪರಿಸ್ಥಿತಿಲಿ ನೀವಿರ್ತೀರಾ. ಏನೇ ಒಂದು ಜವಾಬ್ದಾರಿ ಕೊಟ್ರು ಬೇರೆಯವ್ರಿಗೆ ಅದನ್ನ ಸಾಲ ಹಾಕೋದ್ರಲ್ಲೇ ಬ್ಯುಸಿ ಆಗ್ಬಿಟ್ಟಿರ್ತೀರಾ. ಒಳಗಡೆ ನಿಮಗೆ ತುಂಬಾ ಅಸಮಾಧಾನ ಇರುತ್ತೆ, ಹಾಗೆ ಅಸ್ಥಿರತೆ ಕಾಡ್ತಾ ಇರುತ್ತೆ. ಯೋಗಗಳು ಇದ್ರೂ ಕೂಡ ಫಲ ಕಾಣಿಸ್ತಾ ಇರಲ್ಲ ಕೆಲವ್ರ ಲೈಫಲ್ಲಿ. ಚೆನ್ನಾಗಿದೆ ಯೋಗ, ಆದ್ರೆ ಯಾಕಂದ್ರೆ ದುರ್ಬಲ ಕೇಂದ್ರ ಇದ್ದಾಗ ಅದ್ರ ಫಲ ನಮಗೆ ಜೀವನದಲ್ಲಿ ಕಾಣಿಸಲ್ಲ. ಇಲ್ಲಿ ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ತಗೊಂಡಿದ್ದೀನಿ, ನೀವು ಇಲ್ಲಿ ನೋಡ್ಬೋದು. ಲಗ್ನದಲ್ಲಿ ಕೇತು ಇದೆ, ಸೊ ಲಗ್ನ ಗಾನು. ನೆಕ್ಸ್ಟ್ ನೀವು ನೋಡ್ಬೋದು 4ನೇದು ಕೇಂದ್ರ ಸ್ಥಾನ, ಅಲ್ಲಿ ಯಾವ ಗ್ರಹಗಳು ಕೂಡ ಇಲ್ಲ.
ಹಾಗೆ ಸಪ್ತಮದಲ್ಲೂ ಕೂಡ ಯಾವ ಗ್ರಹಗಳು ಕೂಡ ಇಲ್ಲ. ಫೈನಲಿ ಕರ್ಮವನ್ನು ನಾವು ಶುದ್ಧವಾಗಿ ಮಾಡಿದ್ರೆ ಕೇಂದ್ರಗಳು ಸ್ವತಃ ಬಲವಾಗುತ್ತೆ. ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಒಂದಿಷ್ಟು ಅಭ್ಯಾಸಗಳನ್ನು ಮಾಡ್ಕೊಬೇಕು. ಅಭ್ಯಾಸಗಳನ್ನು ಮಾಡ್ಕೊಂಡಾಗ ಈ ಯೋಗಗಳು ಅಕಸ್ಮಾತ್ ನಮಗೆ ಕೆಲವೊಂದು ಬಲಿಷ್ಠವಾದ ಕೇಂದ್ರಗಳು ಇರ್ಲಿಲ್ಲ ಅಂದ್ರೂ ಕೂಡ ಒಂದಿಷ್ಟು ನಾವು ಬದಲಾವಣೆಯನ್ನ ತಂದ್ಕೋಬಹುದು. ಥ್ಯಾಂಕ್ ಯು, ಧನ್ಯವಾದಗಳು. ನನಗೆ ಇದಕ್ಕೊಂದು ಅವಕಾಶ ಕೊಟ್ಟಂತಹ ಗಜೇಂದ್ರ ಬಾಬು ಸರ್ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನನಗೆ ಬ್ಯುಸಿ ಇದೀನಿ ಆಗಲ್ಲ ಮೇಡಮ್ ಅಂತ ಹೇಳಿದ್ರು ಕೂಡ ಇಲ್ಲ ನೀವು ಸಂಡೇ ಮಾಡಿ ಪರವಾಗಿಲ್ಲ ಅಂತ ಹೇಳಿ ತುಂಬಾ ಖುಷಿ ಕೊಟ್ರು ನನಗೆ ಇದು ಮಾಡೋದಕ್ಕೆ. ಹಾಗಾಗಿ ಮೇಘನಾ ಮೇಡಮ್ ಕೂಡ ವಿಶೇಷವಾದ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ನಮ್ಮ ಭಾಸ್ಕರಾಚಾರ್ಯ ಜ್ಯೋತಿರ್ವಿದ್ಯಾ ಪ್ರತಿಷ್ಠಾನದ ಗುರುಗಳಾದ ನಮ್ಮ ಆನಂದ್ ತೀರ್ಥಾಚಾರು ಮತ್ತೆ ಗದಿಗೆಪ್ಪಯ್ಯ ಸರ್ ಅವರಿಗೂ ಕೂಡ ವಿಶೇಷವಾದ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ. ಎಲ್ರಿಗೂ ಕೂಡ ಇಂಥ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ವಿಶೇಷವಾದ ಧನ್ಯವಾದಗಳನ್ನ ಮತ್ತೊಮ್ಮೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ತಮ್ದು ಫೋನ್ ನಂಬರ್ ಕಳಿಸಿ. ಆಯ್ತು. ಥ್ಯಾಂಕ್ ಯು ಸೋ ಮೇಡಮ್. ಮಚ್. ನಮಸ್ತೆ ನಮಸ್ತೆ ನಮಸ್ತೆ. ಎಲ್ರದು ಫೋನ್ ನಂಬರ್ ಕೊಡ್ತೀವಿ. ಕರ್ನಾಟಕ ರಾಜ್ಯದ ಜ್ಯೋತಿಷರ ಹಾಗೂ ಜ್ಯೋತಿಷ್ಯ ಬೋಧನಾ ಸಂಸ್ಥೆಗಳ ಒಕ್ಕೂಟದ ವತಿಯಿಂದ ಇಂದು ಅಂತಿಮ ದಿನವಾದಂತಹ ಕಾರ್ಯಕ್ರಮ. ಈಗ ತಾನೇ ನಮ್ಮ ದಾವಣಗೆರೆಯಿಂದ ಶ್ರೀಮತಿ ಶಾರದಾರವರು ಅದ್ಭುತವಾಗಿ ಮಾತನಾಡಿದ್ರು. ಕುಮಾರಿ ಸರ್, ಸ್ಮಾಲ್ ಕರೆಕ್ಷನ್, ಕುಮಾರಿ. ಕುಮಾರ್ ಶಾರದಾ ಅವರು ಶಾರದಾ ಅನ್ಬಿಡೋಣ ಬೇಡಿ. ಶಾರದಾ ಅವರು ತುಂಬಾ ಚೆನ್ನಾಗಿ ಮಾತನಾಡಿದ್ರು. ಅವರು ಪಾರಂಪರಿಕ ಜ್ಯೋತಿಷರು ಇಬ್ರು. ನಮ್ಮ ಇವರು ಮಾತಾಡಿದ್ರು, ಯಾರು ಶಿಲ್ಪಾರಾವ್ ಅವರು ಕೂಡ ಅವ್ರ ತಂದೆ ಪ್ರಖ್ಯಾತ ಜ್ಯೋತಿಷರು. ಇಬ್ರು ನನ್ನ ಸ್ಟೂಡೆಂಟ್ಸು, ತಂದೆ ಮಗಳು ಇಬ್ರು ನನ್ನ ವಿದ್ಯಾರ್ಥಿಗಳಾಗಿ ಇವತ್ತು ಅದ್ಭುತವಾಗಿ ಅಷ್ಟಕ ವರ್ಗದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಈಗ ನಾನು ಯಾಕೆ ಮಧ್ಯ ಮಾತಾಡಬೇಕು ಅಂತ ಬಂದೆ ಅಂದ್ರೆ, ಈಗ ನಾನು ಒಂದ್ ಕಡೆ ಹೊರಡ್ತಾ ಇದ್ದೀನಿ, ಮಳೆ ಆದ್ರಿಂದ ಈಗ ಮಾತಾಡ್ಬಿಟ್ಟು ಮಳೆ ನಿಂತಿದೆ ಹೊರಟ್ಬಿಡ್ಬೇಕು ಅಂತ ಕಾಯ್ತಾ ಇದ್ದೆ, ಅದಕ್ಕೆ ಮಧ್ಯ ಪ್ರವೇಶ ಮಾಡಿದ್ದೀನಿ. ಈಗ ನಿಮ್ಗೆಲ್ಲ ಒಂದು ವಿಚಾರ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಫೆಡರೇಷನ್ನಿನ ವತಿಯಿಂದ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ನಾವು ಮೇದಿನಿ ಅಸ್ಟ್ರಾಲಜಿ ರಾಷ್ಟ್ರದಲ್ಲೇ ಪ್ರಪ್ರಥಮವಾಗಿ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಈಗೇನು ನೀವೆಲ್ಲ ಮಾತಾಡಿದ್ದೀರಾ, ನೀವೆಲ್ಲ ಕೂಡ ಆ ದಿಕ್ಕಿನಲ್ಲಿ ಅಧ್ಯಯನ ಮಾಡಬೇಕು. ಡಿಪ್ಲೊಮಾ ಇನ್ ಮೇದಿನಿ ಅಸ್ಟ್ರಾಲಜಿಗೆ ಅಡ್ಮಿಷನ್ ತಗೊಂಡು ಆ ದಿಕ್ಕಿನಲ್ಲಿ ಹೆಚ್ಚು ಒತ್ತು ಕೊಟ್ಟು ದೇಶದ, ರೈತರ, ರಾಜ್ಯದ ಯುದ್ಧಗಳ ಬಗ್ಗೆ, ಭೂಕಂಪಗಳ ಬಗ್ಗೆ, ಹೇಗೆ ಋಷಿಮುನಿಗಳು ಇಲ್ಲಿ ಭಾರತದಲ್ಲಿ ಕೂತ್ಕೊಂಡು ಇಡೀ ಭೂಮಂಡಲವನ್ನು ಅಧ್ಯಯನ ಮಾಡ್ತಿದ್ರು ಅನ್ನೋ ವಿಚಾರಗಳನ್ನ ನಾವು ತಿಳ್ಕೋಬಹುದು. ಆದ್ರಿಂದ ನಮ್ಮ ಮನವಿ, ತಾವೆಲ್ಲರೂ ಎಷ್ಟಾಗುತ್ತೋ ಅಷ್ಟು ಜನ ಮೇಧಾವಿಗಳು ಈ ಮೇದಿನಿ ಮಂಡೇನ್ ಅಸ್ಟ್ರಾಲಜಿಗೆ ಪ್ರವೇಶ ಪಡೆದು ಅಧ್ಯಯನ ಮಾಡಿ ಮುಂದಿನ ದಿನಗಳಲ್ಲಿ ದೇಶಕ್ಕೆ ತಮ್ಮ ಕೊಡುಗೆಯನ್ನು ನೀಡಬೇಕು ಅಂತ ನಮ್ಮ ಸವಿನಯ ಪ್ರಾರ್ಥನೆ. ಮತ್ತೆ ಈ ಕಾರ್ಯಕ್ರಮಕ್ಕೆ 15 ಅಂದ್ರೆ ಮೇಡಮ್ ಅವರು ಈಗ ಮುಂದೆ ಮಾತಾಡ್ತಾರೆ. ವರ್ಷ ಅವರು 12 ಭಾವಗಳ ಗುರುವಿನ ಬಾಲಗಳ ಬಗ್ಗೆ, ಗುರುವಿನ ಫಲಗಳ ಬಗ್ಗೆ ಮಾತನಾಡ್ತಾರೆ. ಮತ್ತೆ ನಾನು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋ ದಿನದಿಂದ ವರ್ಷರವರು ನಮ್ಗೆ ಬಹಳಷ್ಟು ಮೈಕ್ ಆನ್ ಮಾಡ್ಕೊಳ್ಳಿ ಸರ್. ಕೈ ಜೋಡಿಸಿ ಇದನ್ನ ಈ ಕಾರ್ಯರೂಪಕ್ಕೆ ತಂದು ಇದು ಯಶಸ್ವಿಗೊಳಿಸೋದಕ್ಕೆ ಅವರ ಪಾತ್ರ ಮುಖ್ಯ. ಮತ್ತೆ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು ಮತ್ತೆ ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರು ಎಲ್ಲರೂ ಸೇರಿ ನಮಗೆ ಆಗಿಂದಾಗೆ ಅನೇಕ ಸಲಹೆಗಳನ್ನ ಕೊಟ್ಟು, ಮುಖ್ಯವಾಗಿ ತಮಿಳುನಾಡಿನಿಂದ ಬಂದಂತಹ
ಜ್ಯೋತಿರ್ ಕಣ್ಮಣಿಗಳು ಅವರು ಬಹಳ ಚೆನ್ನಾಗಿ ತಮ್ಮ ವಿಷಯಗಳನ್ನ ಎಕ್ಸ್ಚೇಂಜ್ ಮಾಡಿಕೊಂಡ್ರು. ಮತ್ತೆ ಕರ್ನಾಟಕದ ಉದ್ದಗಲಕ್ಕೆ ಇದೇ ಪ್ರಪ್ರಥಮ ಬಾರಿಗೆ ಬೆಳಗಾಂನಿಂದ ಮೈಸೂರುವರೆಗೆ ಎಲ್ಲ ಜಿಲ್ಲೆಗಳಿಂದ ಮಹಿಳಾ ಜ್ಯೋತಿಷರುಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡಿ ಇವರಲ್ಲೂ ಕೂಡ ಸತ್ವ ಇದೆ, ಇವರು ಕೂಡ ಅಧ್ಯಯನಶೀಲರಾಗಿದ್ದಾರೆ, ಇವರಲ್ಲಿಯೂ ಕೂಡ ನಾವು ಕಲಿಯೋದು ಬಹಳಷ್ಟಿದೆ ಅಂತ ಈ ಒಂದು ಪ್ರಥಮ ಪ್ರಯತ್ನ ಇಷ್ಟರ ಮಟ್ಟಿಗೆ ಬಂದಿದೆ. ಅದಕ್ಕೆ ತಮ್ಮ ಪಾರ್ಟಿಸಿಪೆಂಟ್ಸ್ ಎಲ್ಲರೂ ದಿನ 100-120 ಜನ, ಈವನ್ ಕ್ರಿಕೆಟ್ ಇದ್ರು ಕೂಡ ಅಲ್ಲಿ ನಮ್ಮಲ್ಲಿ ಬಹಳ ಪಾರ್ಟಿಸಿಪೇಷನ್ ಜಾಸ್ತಿ ಇತ್ತು. ಆದ್ರಿಂದ ಪಾರ್ಟಿಸಿಪೇಟ್ ಮಾಡಿದವರಿಗೆ, ಮುಖ್ಯವಾಗಿ ಮೇಘನಾ ವರ್ಷಾರವರಿಗೆ, ಮತ್ತೆ ಈ 15 ಜನ ಏನು ಈವರೆಗೆ ತಮ್ಮ ಸಬ್ಜೆಕ್ಟ್ಗಳು 14 ಜನ ಮಂಡಿಸಿದ್ದಾರೆ, ಇನ್ನೊಬ್ರು ಈಗ ಮಂಡಿಸಲಿದ್ದಾರೆ, ಅವ್ರಿಗೆಲ್ಲರಿಗೂ ನಮ್ಮ ಕರ್ನಾಟಕ ರಾಜ್ಯದ ಜ್ಯೋತಿಷರ ಮತ್ತು ಜ್ಯೋತಿಷ ಬೋಧನಾ ಸಂಸ್ಥೆಗಳ ಒಕ್ಕೂಟದ ವತಿಯಿಂದ ಅನಂತ ಧನ್ಯವಾದಗಳನ್ನ ಹೇಳಕ್ ಇಚ್ಛೆ ಪಡ್ತೇನೆ. ಇದೇ ರೀತಿ ಆಗಿಂದಾಗೆ ವಿಶೇಷ ಸಬ್ಜೆಕ್ಟ್ಗಳನ್ನ, ನಾಡಿ ಸಬ್ಜೆಕ್ಟ್ಗಳಾಗಲಿ, ಮೇದಿನಿ ಅಸ್ಟ್ರಾಲಜಿ ಆಗಲಿ, ಪಂಚಾಂಗದ ಪರಿಚಯದಾಗಲಿ, ಈಗಾಗಲೇ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಿಂದ ಶಾರ್ಟ್ ಟರ್ಮ್ ಕೋರ್ಸಸ್ ಪಂಚಾಂಗ ಪರಿಚಯ, ಗ್ರಹಗಳ ಪರಿಚಯ, ವಾಸ್ತುಶಾಸ್ತ್ರವನ್ನ ತೆಗೆದುಕೊಂಡಿದ್ದೀವಿ. ಮೆಡಿಕಲ್ ಅಸ್ಟ್ರಾಲಜಿ ಬಂದಿದೆ. ಯಾರು ಮೆಡಿಕಲ್ ಅಸ್ಟ್ರಾಲಜಿನಲ್ಲಿ ಈಗಿರೋದು ಮೆಡಿಕಲ್ ಅಸ್ಟ್ರಾಲಜಿ, ವಾಸ್ತುಶಾಸ್ತ್ರ ಮತ್ತು ಮೇದಿನಿ ಅಸ್ಟ್ರಾಲಜಿ ಬಹಳಷ್ಟು ಅಧ್ಯಯನ ನಡಿಬೇಕಾಗಿದೆ, ಸಂಶೋಧನೆಯನ್ನ ಮಾಡಬೇಕಾಗಿದೆ. ಸೊ ಅದರಿಂದ ತಾವೆಲ್ಲರೂ ಒಂದೊಂದು ಕೋರ್ಸ್ಗಳನ್ನ ಆಯ್ಕೆ ಮಾಡಿಕೊಂಡು ಸಂಶೋಧನಾತ್ಮಕವಾಗಿ ತಾವೆಲ್ಲರೂ ಪ್ರಯತ್ನ ಮಾಡಬೇಕು. ಮತ್ತೆ ಈ ಜ್ಯೋತಿಷವನ್ನು ಇನ್ನೂ ಮೆರುಗನ್ನ ಬೆಳೆಸಬೇಕು. ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ ನಾವು ಪ್ರಪ್ರಥಮವಾಗಿ ಹೇಗಿದ್ದೇವೆ ಅನ್ನೋದನ್ನ ಮಾಡಬೇಕು. ಏಪ್ರಿಲ್ 19ರಂದು ರಾಮಾನುಜ ಗುರುಕುಲ ವತಿಯಿಂದ ನಾನು ಬಯೋರಿಥಿಮ್ಸ್ ಆಫ್ ನಟಲ್ ಮೂನ್, ಪಂಚಪಕ್ಷಿ ಶಾಸ್ತ್ರ ಅನ್ನೋದ್ರ ಬಗ್ಗೆ ಒಂದು ಉಪನ್ಯಾಸ ಇದೆ. ತಾವು ಆಸಕ್ತರು ಆ ಉಪನ್ಯಾಸಕ್ಕೂ ಕೂಡ 19 ಏಪ್ರಿಲ್ ಶನಿವಾರ ಬೆಳಗ್ಗೆ 10ರಿಂದ 1ರವರೆಗೆ ಇದೆ. ಅಲ್ಲಿ ಕೂಡ ತಾವು ಭಾಗವಹಿಸಿ ಅನೇಕ ವಿಚಾರ ವಿನಿಮಯಗಳನ್ನ ಮಾಡ್ಕೋಬಹುದು ಅಂತ ತಿಳಿಸ್ತಾ, ಮತ್ತೊಮ್ಮೆ ಎಲ್ಲ ಪಾರ್ಟಿಸಿಪೆಂಟ್ಸ್ಗೆ ಮತ್ತೆ ಸಬ್ಜೆಕ್ಟ್ ಪ್ರೆಸೆಂಟ್ ಮಾಡಿದವರಿಗೆ, ಮುಖ್ಯವಾಗಿ ಶ್ರೀಮತಿ ಮೇಘನಾ ವರ್ಷಾರ್ ಅವರಿಗೆ, ಅದರಲ್ಲೂ ಯಶಸ್ವಿಯಾಗಿ ನಡೆಸ್ಕೊಡಲು ಮಾರ್ಗದರ್ಶನ ನೀಡಿದ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳು ಸನ್ಮಾನ್ಯ ಶ್ರೀ ರಾಘವನ್ ರವರು ಹಾಗೂ ನಮ್ಮ ಹರಿದಾಸ್ ರವರಿಗೆ, ಮತ್ತೆ ನಮ್ಮ ಕೋಶಾಧಿಕಾರಿಯಾದಂತ ಕುಮಾರ್ ವಶಿಷ್ಠ್ ರವರಿಗೆ, ಮತ್ತೆ ನಮ್ಮ ಆರ್ಗನೈಸಿಂಗ್ ಸೆಕ್ರೆಟರಿ ಆದಂತ ಮಧು ದೀಕ್ಷಿತ್ ರವರಿಗೆ ಎಲ್ಲರಿಗೂ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ದಯವಿಟ್ಟು ಕ್ಷಮಿಸ್ಬೇಕು, ಮಳೆ ಇರೋದ್ರಿಂದ ನನ್ನ ಪ್ರಯಾಣ ಇಲ್ಲಿಂದ ಸುಮಾರು 50-30 ಕಿಲೋಮೀಟರ್ ದೂರಕ್ಕೆ ಹೋಗ್ಬೇಕು. ಆದ್ರಿಂದ ನಾನು ಹೊರಡ್ತೇನೆ, ಬಟ್ ನಾನು ಕೇಳ್ಕೊಂಡೇ ಹೋಗ್ತೇನೆ. ಮೇಡಮ್ ಮೇಘನಾ ವರ್ಷಾರ್ ಅವರು ದಯವಿಟ್ಟು ಕಂಟಿನ್ಯೂ ಮಾಡಿ. ಎಲ್ಲರಿಗೂ ಕೊನೆಯಲ್ಲಿ ಧನ್ಯವಾದಗಳನ್ನ ಹೇಳೋಣ. ಥ್ಯಾಂಕ್ ಯು ಆಲ್. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಧನ್ಯವಾದಗಳು ಸರ್. ಥ್ಯಾಂಕ್ ಯು ರಾಜೇಂದ್ರ, ಥ್ಯಾಂಕ್ ಯು. ಏಪ್ರಿಲ್ 19 ಅಂತ ಹೇಳಿದ್ರು ಅವರು ಸಾರು. ಏಪ್ರಿಲ್ 19 ಅಂದ್ರೆ ಭಾನುವಾರ ಬರುತ್ತೆ, ಶನಿವಾರ ಬರಲ್ಲ ಮೇಡಮ್. ಭಾನುವಾರನೇ ಇರೋದು ಕಾರ್ಯಕ್ರಮ. ಭಾನುವಾರ ಇರೋದು ಶನ್- ಕಾರ್ಯಕ್ರಮ ಶೇರ್ ಮಾಡ್ತಾರೆ ಇನ್ವಿಟೇಷನ್, ಆಮೇಲೆ ನೋಡಿ. ಓಕೆ ಸರ್, ಥ್ಯಾಂಕ್ಸ್, ನಮಸ್ತೆ. ಓಕೆ ಸರ್, ಹೇಳಿದಾಗೆ ಎಲ್ಲರೂ ಕೂಡ ಜ್ಯೋತಿಷ್ಯ ಒಂದು ತರಗತಿಗಳಿಗೆ ಸೇರ್ಕೊಳ್ಳಿ, ಸರ್ಟಿಫಿಕೇಟ್ ತಗೊಂಡು ಕೂಡ ರಿಸರ್ಚ್ ಅನ್ನು ಮುಂದುವರಿಸಿ. ಎಲ್ರಿಗೂ ಒಳ್ಳೇದಾಗ್ಲಿ. ಈಗ ಮುಂದಿನ ನನ್ನ ಉಪನ್ಯಾಸವನ್ನ ನಾನು ಈಗ ಸರ್ ಹೇಳಿದ್ದಕ್ಕೆ ಇದು ಇವತ್ತಿನ ದಿನ ನಾನು ಮಾತಾಡ್ತಿದ್ದೀನಿ. ನಿನ್ನೆ ಹೇಳಿದ್ದರಿಂದ ಶಾರ್ಟ್ ಸಮಯದಲ್ಲಿ ನಾನು ಎಷ್ಟಾಗುತ್ತೋ ಅಷ್ಟು ಒಂದು 20 ಮಿನಿಟ್ಸ್ 25 ಮಿನಿಟ್ಸ್ ಒಳಗೆ ಮುಗಿಸ್ಬೇಕಾಗುತ್ತೆ, ಇನ್ನು ಬೇಗನೆ, ಯಾಕಂದ್ರೆ ಸಮಯ ಅಭಾವ. ಅದಕ್ಕೋಸ್ಕರ ನಾನು ಯಾವ ಸಬ್ಜೆಕ್ಟ್ ತಗೋಬೇಕಂತ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗಿ, ಒಂದು ಎಲ್ಲರಿಗೂ ಒಂದು ಸ್ವಲ್ಪ ಅರ್ಥ ಆಗೋ ಥರ ಸ್ವಲ್ಪ ವಿಶೇಷವಾಗೂ ಇರಲಿ ಅಂದ್ಬಿಟ್ಟು ನಾನು ಈ ಗುರುವಿನ 12 ಸ್ಥಾನ, ಇದು ವಿಶೇಷವಾಗಿ ಯೋಗಗಳಂದಾಗ ಇದೇನು ನಿಮಗೆ ಟೈಟಲ್ ನೋಡಿದಾಗ ಭಾಳ ಸಿಂಪಲ್ ಇದೆ ಅಂತ ನಿಮ್ಗೆ ಅನಿಸುತ್ತೆ, ಬಟ್ ಇದು ಸಿಂಪಲ್ ಅಲ್ಲ. ಇದನ್ನ ಅನಲೈಸ್ ಮಾಡಬೇಕಾತಂದ್ರೆ ಕೆಲವೊಂದು ಪೌರಾಣಿಕ ಒಂದು ರಾಜರುಗಳ ಒಂದು ಹಿನ್ನೆಲೆ ಮತ್ತೆ ದೈವತ್ವ ಇರುವಂತಹ ವ್ಯಕ್ತಿಗಳ ಒಂದು ಹಿನ್ನೆಲೆಯನ್ನ ಆಧಾರ ಮಾಡಿ ಹೇಗೆ ಗುರುಗ್ರಹ 12 ಮನೆಯಲ್ಲಿ ಇದ್ದಾಗ, ಅಂದ್ರೆ ಇದು ನಾನು ಹೇಗೆ ಇದನ್ನ ಮಾಡಿದ್ದೀನಿ ಅಂತಂದ್ರೆ 12 ಮನೆಯಲ್ಲಿ ಗುರುಗ್ರಹ ಇರುವುದನ್ನ ಒಂದು ಯೋಗಗಳಾಗಿ ನಾನು, ಯಾಕೆಂದ್ರೆ ಆ ಸಿಚುವೇಶನ್ ಅಂತ ನಾವು ಹೇಳ್ತೀವಿ,
ಏನು ಸಿಚುವೇಶನ್ ಅಂತ ಹೇಳ್ತೀವಿ, ಈ ಗುರುಗ್ರಹ ಇದ್ರೆ ಏನಾಗುತ್ತೆ ಅಂತಂದ್ರೆ ಸಿಚುವೇಶನ್ 12 ಮನೆಯಲ್ಲಿ ಇರುವಂತ ಸಂದರ್ಭ, ನಾವ್ ಯೋಗ ಅಂದ ತಕ್ಷಣ ಏನ್ ಅನ್ಕೊಳ್ತೀವಿ, ಹಿಂಗಿರುತ್ತೆ, ಇದು ಪ್ಲಸ್ ಆರ್ ಮೈನಸ್ ಹೇಳ್ಬಿಡ್ತೀವಿ. ಆದ್ರೆ ಇದು ಹಾಗಲ್ಲ. ಇದು ಒಬ್ಬ ವ್ಯಕ್ತಿ ಗುರು 12 ಮನೆಗಳಲ್ಲಿ ಇದ್ದಾಗ ಯಾವ್ಯಾವ ವ್ಯಕ್ತಿಗೆ 1ನೇ ಮನೆಯಲ್ಲಿ ಇದ್ರೆ, 2ನೇ ಮನೆಯಲ್ಲಿ ಇದ್ರೆ, 3ನೇ ಮನೆಯಲ್ಲಿ ಇದ್ರೆ ಹೇಗೆ ಅವನ ಸಿಚುವೇಶನ್ ಅನ್ನೋದು ಸಿಕ್ಕಾಕೊಳ್ತಾನೆ, ಆ ಸಿಚುವೇಶನ್ಗೆ ಹೇಗೆ ಬಂದಿಯಾಗಿ ಯಾವ ರೀತಿಯಾದಂತಹ ಒಂದು ಸಂಕಷ್ಟಗಳನ್ನ ಅಥವಾ ಲೋಕ ಕಲ್ಯಾಣಕ್ಕಾಗಿ ತನ್ನ ಒಂದು ಜೀವನವನ್ನೇ ಹೇಗೆ ತ್ಯಾಗ ಮಾಡಬೇಕಾಗುತ್ತೆ ಅನ್ನೋ ಒಂದು ವಿಷಯವನ್ನ ಆ ಪೌರಾಣಿಕ ಹಿನ್ನೆಲೆಯಲ್ಲಿ ಇರುವಂತಹ ವ್ಯಕ್ತಿಗಳ ಒಂದು ಆಧಾರದ ಮೇಲೆ ನಾವಿಲ್ಲಿ ಇದನ್ನ ಅನಲೈಸ್ ಮಾಡ್ಬೇಕಾಗಿ ಬರುತ್ತೆ. ಇದೊಂಥರ ಸಂಶೋಧಾತ್ಮಕ, ಅಂದ್ರೆ ಮೊದಲು ಮಾಡಿರುವಂತ ಸಂಶೋಧನೆಯನ್ನ ರಿಸರ್ಚ್ ಅಂತ ಹೇಳ್ತೀವಿ. ಏನಂತಂದ್ರೆ ನಾವು ಮಾಡಿರೋ ವಿಷಯಗಳನ್ನೇ ಮತ್ತೊಮ್ಮೆ ನಾವು ಏನ್ ಮಾಡ್ತೀವಿ, ಅದನ್ನ ಮನದಟ್ಟು ಮಾಡ್ಕೊಳ್ಳೋದು. ಆ ತರ ಒಂದು ಪ್ರಯತ್ನವನ್ನ ನಾನು ಮಾಡಿದ್ದೀನಿ. ಆ ಯೋಗ ಟೈಟಲ್ ಎಲ್ಲ ನಾನೇ ಕೊಟ್ಟಿದ್ದೀನಿ, ಯಾಕೆಂತಂದ್ರೆ ಈಸಿಯಾಗಿ ಎಲ್ಲರಿಗೂ ಅರ್ಥ ಆಗ್ಲಿ ಅಂತ. ನಾನು ಏನು ಯಾವ ಒಂದು ಈ ಒಂದು ನಾಯಕರನ್ನು, ರಾಜರನ್ನು ನಾವು ಇಲ್ಲಿ ಪೌರಾಣಿಕ ರಾಜರನ್ನ ನಾವು ಬಳಸ್ಕೊಂಡಿದ್ದೀನಿ, ಅವ್ರಿಗೆಲ್ಲ ಆ ಮನೆಯಲ್ಲಿ ಅಂದ್ರೆ 1ನೇ ಭಾವ 2ನೇ ಭಾವ ಯಾರನ್ನ ಉದಾಹರಣೆಯಾಗಿ ತಗೊಂಡಿರ್ತೀನಿ, ಆ ವ್ಯಕ್ತಿಗಳ ಜಾತಕದಲ್ಲಿ ಗುರುಗ್ರಹ ಆ ಒಂದು ಸ್ಥಾನದಲ್ಲಿ ಇರುತ್ತೆ. ಆ ಪರಿಣಾಮವನ್ನ ನಾವೇನ್ ಮಾಡ್ಕೋಬೇಕು, ನಮ್ಮ ಜಾತಕಕ್ಕೆ ಯಾವ ರೀತಿ ಅನ್ವಯ ಮಾಡಿಕೊಂಡು ಅದನ್ನ ಹೊಂದಾಣಿಕೆ ಮಾಡಿಕೊಂಡು ಫಲವನ್ನ ಅರ್ಥ ಮಾಡ್ಕೋಬೇಕು, ಅಥವಾ ಇನ್ನೊಬ್ಬರಿಗೆ ಹೇಳ್ಬೇಕಾದ್ರೂ ಕೂಡ ಅದನ್ನ ಅರ್ಥ ಮಾಡ್ಕೋಬೇಕು ಅನ್ನೋದು ಬಹಳ ಮುಖ್ಯ. ಇಲ್ಲಿ ಸಾಂದರ್ಭಿಕವಾದಂತಹ ಪರಿಸ್ಥಿತಿಯ ಒಂದು ಸಂಕಷ್ಟಗಳು ಅಂತ ನಾವು ಹೇಳ್ತೀವಿ. ಗುರುಗ್ರಹ ಹೇಗೆ ಅದನ್ನ ತಿಳಿಸುತ್ತೆ ನಮಗೆ ಅನ್ನೋದನ್ನ ಇಲ್ಲಿ ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಗುರುಗ್ರಹದ ಕಾರಕತ್ವ ನಾನೇನು ಹೇಳಲ್ಲ, ಅದರ ಒಂದು ಸ್ವಂತ ಮನೆ ಕಾಲಪುರುಷ ಚಕ್ರದಲ್ಲಿ ಅದರ ಸ್ಥಾನ ಮಾನ ಉಚ್ಚ ನೀಚ ಇವೆಲ್ಲವನ್ನು ನಿಮಗೆ ಗೊತ್ತಿರ್ಬೇಕು. ಅದು ಗೊತ್ತಿರೋದ್ರಿಂದ ಅದನ್ನ ನಾವು ಇದಕ್ಕೆ ನಾವು ಸೇರಿಸಿದಾಗ ಆ ವ್ಯಕ್ತಿಗಳ ಜೀವನದಲ್ಲಿ ಆಗು ಹೋಗು ಬರುವಂತಹ ಒಂದು ವಿಷಯಗಳನ್ನ ಮಾರಲ್ ಆಗಿ ನಾವು ಅಡಾಪ್ಟ್ ಮಾಡಿಕೊಂಡು ನಮ್ಮ ಒಂದು ಜೀವನದಲ್ಲಿ ನಾವು ಏನ್ ಮಾಡ್ಬೇಕಾಗಿತ್ತು, ಏನ್ ಮಾಡಬಾರ್ದಾಗಿತ್ತು ಅನ್ನೋದನ್ನ ಗುರುಗ್ರಹ ಅವರವರ ಜಾತಕದಲ್ಲಿ ಯಾವ ಒಂದು ಭಾವದಲ್ಲಿ ಸ್ಥಿತವಾಗಿರುತ್ತೋ ಅದೊಂದು ನಮ್ಮ ಜೀವನದ ಒಂದು ಕಥೆಗಳನ್ನ ಹೇಳುತ್ತೆ. ಅದು ನಮ್ಮ ಜೀವನದ ಒಂದು ಶೈಲಿ ಯಾವ ರೀತಿ ಅದು ಸಿಕ್ಕಾಕೊಳ್ಳುತ್ತೆ, ಅದರಿಂದ ಹೇಗೆ ಹೊರ ಬರಬೇಕು ಅನ್ನೋದನ್ನ ಈ ನಾಯಕರು ನಮಗೆ ತಿಳಿಸ್ತಾ ಹೋಗ್ತಾರೆ ಅವರ ಒಂದು ಉದಾಹರಣೆಯಲ್ಲಿ. ಅಂದ್ರೆ ಇದು ಒಂಥರ 12 ಮನೆಯಲ್ಲೂ ಕೂಡ ಗುರುವಿನ ಒಂದು ಯೋಗ ಅಂತ ತಿಳ್ಕೊಂಡ್ರು ಕೂಡ ಅದು ಒಂದು ಆ ಯೋಗ ಕ್ರಿಯೇಟ್ ಆಗಬೇಕಾದ್ರೆ ಯಾವುದೋ ಒಂದು ರೀತಿಯಲ್ಲಿ ಶಾಪದ ಹಿನ್ನೆಲೆಯನ್ನ ಹೊಂದಿದ್ದಾಗ ಮಾತ್ರ ಆ ಸಿಚುವೇಶನ್ ಆ ವ್ಯಕ್ತಿಗೆ ಈ ಜನ್ಮಗಳಲ್ಲಿ ನಿರ್ಮಾಣ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬೇಕು. ಅಂದ್ರೆ ನಾನು ನಿಮ್ಗೆ ಇದನ್ನ ಹ್ಯಾಕ್ ಪೀಠಿಕೆ ಹೇಳ್ತಿದ್ದೀನಿ ಅಂದ್ರೆ, ಈಗ ನಾನು ಮಾತಾಡುವಂತ ವಿಷಯ ಇದೆಯಲ್ಲ ಅದನ್ನ ನೀವು ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಬ್ರೈನ್ ಯೂಸ್ ಮಾಡ್ಬೇಕಾಗಿ ಬರುತ್ತೆ. ಸ್ವಲ್ಪ ಹೇಗೆ ಅದನ್ನ ನಾವು ಲಿಂಕ್ ಮಾಡ್ಬೇಕು ಅನ್ನೋದು ಇದೆಯಲ್ಲ ಅದು ಕೂಡ ಸ್ವಲ್ಪ ಕಷ್ಟದ ಒಂದು ವಿಷಯ. ಬಚಕ್ರವನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಈ ಒಂದು ಮೂಲಭೂತ ಅಂಶಗಳನ್ನ ಆ ರಾಶಿ ಕಾರಕತ್ವ ಮತ್ತೆ ಗ್ರಹ ಕಾರಕತ್ವ ಅವುಗಳ ಸ್ಥಾನಗಳ ಬಲ ಅದು ಅರ್ಥ ಆಗ್ಲಿಲ್ಲ ಅಂತಂದ್ರೆ ನಾನು ಹೇಳೋಂಥ ವಿಷಯನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಸ್ವಲ್ಪ ತಲೆ ಕೆಡಿಸ್ಕೊಳ್ಬೇಕಾಗುತ್ತೆ. ನೀವು ಕೂಡ ಪ್ರಯತ್ನವನ್ನ ಮಾಡಿ ಅಂತ ಹೇಳ್ತಾ ನಾನು ನನ್ನ ಒಂದು ವಿಷಯದ ಇದಕ್ಕೆ ಬರ್ತೀನಿ. ಅದು ಏನು ಅನ್ನೋದನ್ನ ನಿಮ್ಗೆ ಒಂದೇ ಒಂದು ಸ್ಲೈಡ್ ನಲ್ಲಿ ನಾನು ಎಲ್ಲವನ್ನ ಹಾಕಿದ್ದೀನಿ. ಆ ಸ್ಲೈಡ್ ಮುಖಾಂತರವಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ನಾವು ಗುರುಗ್ರಹ ಲಗ್ನದಲ್ಲಿದ್ದಾಗ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಲಗ್ನದಲ್ಲಿದ್ದಾಗ ನಾವು ಆಕ್ಚುಲಿ ಏನ್ ಮಾಡ್ತೀವಿ ಅಂದ್ರೆ ಗುರುಗ್ರಹ ಒಂದು ಕ್ಯಾರೆಕ್ಟರ್ನ ನಾವು ತಿಳ್ಕೊಬೇಕಾಗಿ ಬರುತ್ತೆ. ಯಾವಾಗ ಗುರುಗ್ರಹ ಲಗ್ನದಲ್ಲಿರುತ್ತೋ ಅದನ್ನ ನಾವು ದೇಹ ಕಷ್ಟ ಯೋಗ ಅನ್ನೋದನ್ನು ಕೂಡ ನಾವು ಒಂದು ಅರ್ಥ ಮಾಡ್ಕೊಳ್ತೀವಿ. ಈ ಒಂದು ಯೋಗವನ್ನ ನಾವು ಏನ್ ಹೇಳ್ತೀವಿ, ವನವಾಸ ಯೋಗ ಅಂತ ಹೇಳ್ತೀನಿ ನಾನು. ಇದು ಯಾರ ಒಂದು ಉದಾಹರಣೆ ತಗೊಳ್ತೀವಿ ಅಂದ್ರೆ ಶ್ರೀರಾಮಚಂದ್ರ ಇಲ್ಲಿ ಹೇಗೆ ಆ ಗುರು ಲಗ್ನದಲ್ಲಿದ್ದಾಗ ಅದರಲ್ಲೂ ಉಚ್ಚ ಗ್ರಹ ಗುರುಗ್ರಹ ಇದ್ದಾಗ ಹೇಗೆ ಅದು ಅವರ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡುತ್ತೆ ಅವ್ರಿಗೆ ಅಂತಂದ್ರೆ ನೋಡಿ, ಮಾತು ತಪ್ಪದೇ ಇರುವಂತ ತಂದೆಗೋಸ್ಕರ, ಕುಟುಂಬದವರಿಗೋಸ್ಕರ ಮತ್ತೆ ರಾಜ್ಯದ ಒಂದು ಜನತೆಯ ಒಳ್ಳೇದಕ್ಕೋಸ್ಕರ ಅವರು ಹೇಗೆ ತಮ್ಮ ರಾಜ್ಯವನ್ನ ಪಟ್ಟ ಹೇರ್ಬೇಕಾದಂತ ಸಿಚುವೇಶನ್ ಅಲ್ಲಿ ಅವರು ಹೇಗೆ ರಾಜ್ಯವನ್ನ ಅವ್ರು ಇದ್ ಮಾಡ್ಬಿಟ್ರು ಅನ್ನೋದಾಗಿ ತ್ಯಜಿಸಿ ವನವಾಸಕ್ಕೆ ಹೋದ್ರು. ಅನಂತರ ರಾವಣಾಸುರನನ್ನು ಕೊಂದು ಲೋಕ ಕಲ್ಯಾಣವನ್ನು ಮಾಡಿ ಹೇಗೆ ಮತ್ತೆ ಪಟ್ಟಾಭಿಷೇಕಕ್ಕೆ ಕಾರಣವಾಯಿತು ಅನ್ನೋದು. ಅಂದ್ರೆ ಇಲ್ಲಿ
ಯಾರಿಗೆ ಲಗ್ನದಲ್ಲಿ ಗುರು ಇರ್ತಾನೆ, ನಾವು ಹೇಗೆ ಇದನ್ನ ಈ ಸಿಚುವೇಶನ್ನ ನಮ್ಮ ಜಾತಕಕ್ಕೆ ಇಟ್ಕೋಬೇಕಂತಂದ್ರೆ, ಲಗ್ನದಲ್ಲಿ ಗುರು ಇದ್ದಾಗ 100% ನಮಗೇನಾಗುತ್ತೆ ಅಂತಂದ್ರೆ ಇಲ್ಲಿ ಜವಾಬ್ದಾರಿಗಳು, ಕುಟುಂಬಕ ಜವಾಬ್ದಾರಿಗಳಿರ್ಬೋದು, ನಮ್ಮ ಒಂದು ಜವಾಬ್ದಾರಿಯನ್ನ ನಾವು ಮಾತು ತಪ್ಪದೆ, ಮಾತಾಪಿತೃಗಳು, ಕುಟುಂಬದ ಮತ್ತೆ ನನ್ನ ಒಂದು ಕರ್ತವ್ಯ ಮಾತು ತಪ್ಪದೆ, ಅಂದ್ರೆ ಮರ್ಯಾದೆಗೋಸ್ಕರ ಮತ್ತೆ ವಾಕ್ಯ ಸಿದ್ಧಿಗೋಸ್ಕರ, ವಾಕ್ಯ ಪರಿಪಾಲನೆಗೋಸ್ಕರ ಹೇಗೆ ನಾವು ಎಲ್ಲ ಸಂಕಷ್ಟಗಳನ್ನ ಸಹಿಸ್ಕೊಳ್ಬೇಕಾಗುತ್ತೆ ಅಂತ ನಾನು ಇಲ್ಲಿ ಶಾರ್ಟ್ ಆಗಿ ಹೇಳ್ಕೊಂಡು ಹೋಗ್ತೀನಿ. ಇದರ ಒಂದೊಂದು ದಿನ 3 ಅವರ್ ಕೂಡ ಮಾಡಿದ್ರು ಕೂಡ ಅದು ಹೇಗೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಟೈಮ್ ಇರುತ್ತೆ. ನನ್ನ ಶ್ರೀರಾಮಚಂದ್ರನ ಲಗ್ನದಲ್ಲಿ ಗುರು ಇದ್ದಾಗ ಹೇಗೆ ವನವಾಸ ಯೋಗ ಕ್ರಿಯೇಟ್ ಆಯ್ತೋ ಹಾಗೆ ನಮ್ಮ ಜಾತಕದಲ್ಲೂ ಅಷ್ಟೇ ಕುಟುಂಬದಿಂದ ನಾವು ದೂರ ಇರಬೇಕಾಗುತ್ತೆ. ಕುಟುಂಬದ ಒಳಗಡೆ ಇದ್ರೆ ನಮಗೆ ಮರ್ಯಾದೆ ಇರಲ್ಲ ಅನ್ನುವಂತ ಒಂದು ವಿಷಯವನ್ನ ನಾವಿಲ್ಲಿ ತಿಳ್ಕೊಬೇಕಾಗಿ ಬರುತ್ತೆ. ಅದೇ ರೀತಿಯಲ್ಲಿ ಸೆಕೆಂಡ್ ಹೌಸ್ ನಲ್ಲಿ ಏನಾದ್ರೂ ಗುರುಗ್ರಹ ಇದ್ರೆ ಯಾವ ರೀತಿಯಾದಂತ ಒಂದು ಪರಿಸ್ಥಿತಿ ಇರುತ್ತೆ ಅಂದ್ರೆ ಕುಟುಂಬ ವಿಯೋಗ ಅಂತ ಹೇಳ್ತೀವಿ. ಕುಟುಂಬ ವಿಯೋಗ ಯೋಗ ಅಂತ. ಇದಕ್ಕೆ ಉದಾಹರಣೆ ಆಗಿ ಭೀಷ್ಮಾಚಾರ್ಯರ ಬಗ್ಗೆ ನಾವು ಹೇಳೋದಿತ್ತು ಅಂದ್ರೆ, ಆ ವ್ಯಕ್ತಿಯ ಬಗ್ಗೆ ನಾವು ಎಷ್ಟು ಫೇಮಸ್, ಎಷ್ಟು ಪರಾಕ್ರಮಿ, ಮತ್ತೆ ಎಷ್ಟು ಒಂದು ರಾಜ್ಯವನ್ನ ಎಷ್ಟು ಒಂದು ರಾಜ್ಯವನ್ನ ವಿಸ್ತಾರ ಮಾಡದಂಥವ್ರು, ಮತ್ತೆ ಜನಗಳಲ್ಲಿ ಹೆಸರು ಪಡೆದು ಧರ್ಮದಿಂದ ರಾಜ್ಯಭಾರವನ್ನ ಮಾಡದಂಥವ್ರು, ಮತ್ತೆ ಪರಶುರಾಮರಿಂದ ವಿದ್ಯೆ ಕಲಿತು ಕೌರವ ಪರವಾಗಿ ಹೋರಾಡಿದಂತಹ ವ್ಯಕ್ತಿ. ಇವರು ಇಚ್ಛಾಮರಣಿಯಾಗಿ ಶರದಲ್ಲಿ ಇದ್ದಾಗ, ಬಾಣಗಳ ಒಂದು ಹಾಸಿಗೆಯಲ್ಲಿ ಇದ್ದಾಗ ಅವರು ಧರ್ಮರಾಯರಿಗೆ ಅನೇಕ ರೀತಿಯಾದಂತಹ ಧರ್ಮ ಬೋಧನೆಯನ್ನ ಮಾಡಿದ್ರು. ಇವರಲ್ಲಿ ನಾವು ಏನನ್ನ ತಿಳ್ಕೊಳ್ತೀವಿ ಅಂತಂದ್ರೆ ನೋಡಿ, ಕುಟುಂಬದವರ ಉನ್ನತಿಗಾಗಿ, ಕುಟುಂಬದಲ್ಲಿ ಬರುವಂತ ವಂಶ ಪಾರಂಪರೆಯನ್ನ ಉಳಿಸೋದಕ್ಕಾಗಿ, ವಂಶದ ಕೀರ್ತಿಯನ್ನ ಎತ್ತುವುದಕ್ಕಾಗಿ ಇವ್ರು ಏನ್ ಮಾಡಿದ್ರು, ತನ್ನ ಜೀವನವನ್ನು ಬ್ರಹ್ಮಚಾರಿಯಾಗಿ ಮಾಡಿಕೊಂಡು, ಆ ಜನ್ಮ ಬ್ರಹ್ಮಚಾರಿಯಾಗಿ ಮಾಡಿಕೊಂಡು ಭೀಷ್ಮ ಶಪಥ ಅಂತ ನೀವು ಕೇಳಿರ್ತೀರ. ಆ ರೀತಿಯಾದ ಒಂದು ಶಪಥವನ್ನು ಮಾಡಿ ಅದನ್ನು ಉಳಿಸ್ಕೊಂಡು ತನ್ನ ಒಂದು ಇಚ್ಛಾಮರಣವನ್ನು ತಾನು ಪಡ್ಕೊಂಡು ತನ್ನ ಕುಟುಂಬದ ಮತ್ತೆ ರಾಜ್ಯದ ಒಳಿತಿಗಾಗಿ ಇವರು ತ್ಯಾಗಗಳನ್ನು ಮಾಡಿದ್ರು. ಅಂದ್ರೆ ಇಲ್ಲಿ ಸೆಕೆಂಡ್ ಹೌಸ್ ನಲ್ಲಿ ಗುರುಗ್ರಹ ಇದ್ದಾಗ ಆ ವ್ಯಕ್ತಿ ಏನಾಗ್ತಾನೆ, ತನ್ನ ಕುಟುಂಬ ಹಾಗೂ ತಂದೆ ತಾಯಿ ವಂಶದ ಒಂದು ಪರಿಪಾಲನೆಗೋಸ್ಕರ ಸತ್ಯವಾಗಿ ನಿಷ್ಠವಾಗಿ ತನ್ನ ಜೀವನವನ್ನ ಆಸೆ ಆಕಾಂಕ್ಷೆಗಳು ಏನಿದ್ರು ಅದನ್ನು ಕೂಡ ತ್ಯಾಗ ಮಾಡಬೇಕಾಗಿ ಬರುತ್ತೆ. ನಾನು ಇಲ್ಲಿ ಶಾರ್ಟ್ ಆಗಿ ಹೇಳ್ತಿದ್ದೀನಿ. ಯಾವತ್ತಾದ್ರೂ ಒಂದಿನ ಇದನ್ನ ಒಂದೊಂದು ಭಾವನ ವಿಶ್ಲೇಷಣೆ ಮಾಡಿದ್ರೆ ತುಂಬಾ ಅದ್ಭುತವಾದ ರಿಸಲ್ಟ್ ಅನ್ನ ನಾನು ಕಾಲಪುರುಷ ಚಕ್ರಕ್ಕೆ ಕ್ಲಬ್ ಮಾಡ್ಬೇಕಾಗುತ್ತೆ. ಕುಟುಂಬ ಸ್ಥಾನ ಅಂತ ತಗೊಂಡಾಗ ಇನ್ನಷ್ಟು ವಿಷಯಗಳನ್ನ ನಾವು ಸೇರ್ಕೋಬೇಕಾಗುತ್ತೆ. ನೀವು ಜಸ್ಟ್ ಇದೊಂದು ಐಡಿಯಾ ಕೊಡ್ತಾ ಇದ್ದೀನಿ. ಈ ಐಡಿಯಾ ನಿಮಗೆ ಏನಾಗುತ್ತೆ, ವರ್ಕ್ ಆಗುತ್ತೆ ಅಂತ ನಾನಿಲ್ಲಿ ಹೇಳ್ಬೋದು. ಅದೇ ರೀತಿಯಾಗಿ ಥರ್ಡ್ ಹೌಸ್ಗೆ ನಾವು ಬಂದಾಗ ಇಲ್ಲಿ 3ನೇ ಮನೆಯಲ್ಲಿ ಗುರುಗ್ರಹ ಇದ್ರೆ ಯಾವ ರೀತಿಯಾದಂತ ಒಂದು ಸಿಚುವೇಶನ್ ಒಬ್ಬ ವ್ಯಕ್ತಿಗೆ ಕ್ರಿಯೇಟ್ ಆಗುತ್ತೆ ಅಂತ ನಾವು ನೋಡೋದಿತ್ತು ಅಂತಂದ್ರೆ 100% ಅಲ್ಲಿ ಏನಾಗುತ್ತೆ, ಪಾತಾಳ ಯೋಗ ಅಂತ ಹೇಳ್ತೀವಿ. ಪಾತಾಳ ಯೋಗ ಹೇಗೆ ಕ್ರಿಯೇಟ್ ಆಗುತ್ತೆ ಅಂದ್ರೆ, ನೀವು ಬಲಿ ಚಕ್ರವರ್ತಿಯ ಒಂದು ಜಾತಕದಲ್ಲಿ 3ನೇ ಮನೆಯಲ್ಲಿ ಗುರುಗ್ರಹ ಇದೆ. ಈ ಒಂದು 3ನೇ ಮನೆಯಲ್ಲಿ ಹೇಗಿದೆ, ಇವ್ರ ಜಾತಕಗಳನ್ನ ನಮ್ಗೆ ಹೇಗ್ ಸಿಗುತ್ತೆ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಳಕ್ಕಾಗಲ್ಲ. ಪುರಾಣಗಳಲ್ಲಿ ಏನ್ ಹೇಳಿರ್ತಾರೋ ಅದರ ಆಧಾರವನ್ನಷ್ಟೇ ನಾವು ತಗೊಂಡು ಈ ಸಿಚುವೇಶನ್ ನಿರ್ಮಾಣ ಆಗೋದಕ್ಕೆ ಈ ರೀತಿ ಗ್ರಹದ ಕಾರಣ ಇದೆ ಅಂತ ಅವರು ತಿಳಿಸಿದ ಆಧಾರವನ್ನಷ್ಟೇ ನಾವು ತಗೊಂಡು ಇಲ್ಲಿ ಎಕ್ಸ್ಪ್ಲನೇಷನ್ ಅವ್ರು ಕೊಟ್ಟಿದ್ದಾರೆ, ಅದನ್ನ ನಾವು ಮಾಡ್ಕೊಳ್ತಾ ಹೋಗ್ಬೇಕು. ಈ 3ನೇ ಮನೆಯಲ್ಲಿ ಯಾಕೆ ಪಾತಾಳ ಯೋಗ ಕ್ರಿಯೇಟ್ ಆಗುತ್ತೆ ಅಂತ ಅಂದ್ರೆ, ಈ ಬಲಿ ಚಕ್ರವರ್ತಿಯ ಬಗ್ಗೆ ನೀವು ಕೇಳ್ಬೇಕಂತಂದ್ರೆ, ಈ ರಾಜ ದಾನ ಧರ್ಮ ಇರುವಂತ ಅಸುರ ರಾಜ ಆಗಿರ್ತಾನೆ. ಪ್ರಹ್ಲಾದರ ಮೊಮ್ಮಗ ಆಗಿರುವಂತ ಈತ ವಿಷ್ಣು ವಾಮನ ಅವತಾರದಲ್ಲಿ ಬಂದು 3 ಹೆಜ್ಜೆ ದಾನ ಕೇಳಿದಾಗ ಯಾವುದೇ ರೀತಿಯಾಗಿ ಹಿಂದು ಮುಂದೆ ನೋಡಿದಂತ ದಾನವನ್ನು ಕೊಟ್ಟಂತ ಪುಣ್ಯಾತ್ಮ ಈತ. ಈ ದಾನವನ್ನು ಕೊಡುವಾಗ ನೋಡಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ, 3ನೇ ಮನೆಯಲ್ಲಿ ನಾವು ಯಾರನ್ನು ಅತಿಯಾಗಿ ನಂಬಬಾರ್ದು, ಯಾರಿಗೂ ಕೂಡ ಅತಿಯಾದ ದಾನವೂ ಕೂಡ ಅತಿಯಾದಂತಹ ಒಂದು ಇದು ಕೀರ್ತಿ, ನಾವು ಹೌಸ್ನ ನಾವು ನೋಡ್ಕೋಬೇಕಾಗುತ್ತೆ. ಕೀರ್ತಿ ಪರಾಕ್ರಮ ಅಂತ ಇರುವಂತಹ ಕಮ್ಯುನಿಕೇಶನ್, ಜನ ಒಂದು ಹೊಸ ತರದಂತಹ ಒಂದು ಅನ್ವೇಷಣೆ ಆ ತರ ಇರುವಂತ ಈ ಭಾವದಲ್ಲಿ ಗುರುಗ್ರಹ ಕುತ್ಕೊಂಡಾಗ ಏನಾಗುತ್ತೆ, ಆ ವ್ಯಕ್ತಿ ತನ್ನ ಎಲ್ಲವನ್ನು ಕೂಡ ಧಾರೆ ಎರೆದ್ಬಿಟ್ಟು ಬರಿಗೆ ಆಗ್ಬಿಡ್ತಾನೆ. ಅಂತಂದ್ರೆ ತನ್ನಿರುವಂತ ಜಾಗವನ್ನು ಬಿಟ್ಟು ಎಲ್ಲೋ ಒಂದು ಜಾಗಕ್ಕೆ ಅವನು ಮರೆಯಾಗಿ ಹೋಗ್ಬೇಕಾದಂತ ಒಂದು ಸಿಚುವೇಶನ್. ಅಂದ್ರೆ ಈ ಪಬ್ಲಿಕ್ ಅಥವಾ ಏನು ಜನರ ಒಂದು
ಇದು ದಾನ ಮಾಡ್ತಾ ಮಾಡ್ತಾ ಒಂದು ಫೇಮಸ್ ಆಗ್ತಾ ಆಗ್ತಾ ಏನಾಗುತ್ತೆ, ತನ್ನ ಎಲ್ಲವನ್ನು ಹೇಗೆ ಕಳ್ಕೊಳ್ತಾ ಹೋಗ್ತಾನೆ ಅನ್ನೋದಕ್ಕೆ ಈ ಒಂದು 3ನೇ ಭಾವದಲ್ಲಿ ಗುರುಗ್ರಹ ಕುಂತ್ಕೊಂಡಾಗ ಬಲಿ ಚಕ್ರವರ್ತಿಯ ಒಂದು ಸಿಚುವೇಶನ್, ಆ ಕಥೆಯನ್ನ ನಾವು ಇಲ್ಲಿ ಮಾಡ್ಬೇಕಾಗುತ್ತೆ. ಅಲ್ಲಿ ಶುಕ್ರಾಚಾರ್ಯರು ಇವರಿಗೆ ಒಂದು ಎಚ್ಚರಿಕೆ ಕೊಟ್ಟರೂ ಕೂಡ ಅವರು ಅದನ್ನ ನಂಬದೆ ತಿರಸ್ಕಾರ ಮಾಡಿ ತನ್ನನ್ನು ತಾನು ಪಾತಾಳ ಲೋಕಕ್ಕೆ ವಿಷ್ಣುವಿನ ಮುಖಾಂತರ ಅಂದ್ರೆ ವಾಮನನ ಮುಖಾಂತರ ಸೇರ್ಕೊಳ್ತಾರೆ. ಅಂದ್ರೆ ಇದು ನಮ್ಮ ಜಾತಕದಲ್ಲಿ ಈ ಸಿಚುವೇಶನ್ ಹೇಗೆ ಅನ್ವಯ ಮಾಡ್ಕೊಳ್ಬೇಕು ಅನ್ನೋದನ್ನ ಸ್ವಲ್ಪ ನಾವಿಲ್ಲಿ ಈ ಸಿಚುವೇಶನ್ ನ ಯೋಚನೆ ಮಾಡಬೇಕಾಗಿ ಬರುತ್ತೆ. ನೆಕ್ಸ್ಟ್ 4ನೇ ಭಾವದಲ್ಲಿ ಗುರುಗ್ರಹ ಇದ್ರೆ ಹೇಗೆ, ಯಾವ ರೀತಿಯಾದಂತ ಸಿಚುವೇಶನ್ಗೆ ಮನುಷ್ಯ ಒಳಗಾಗ್ತಾನೆ ಅಂತ ನೋಡಿದಾಗ ಇದನ್ನ ಅಗ್ನಿ ಪರೀಕ್ಷೆ ಯೋಗ ಅಂತ ಹೇಳ್ತೀವಿ. 4ನೇ ಭಾವವನ್ನ ಅಗ್ನಿ ಪರೀಕ್ಷೆ ಯೋಗ ಅಂತ ಹೇಳ್ತೀವಿ. ಈ ಅಗ್ನಿ ಪರೀಕ್ಷೆ ಯೋಗ ಯಾರ ಜಾತಕದಲ್ಲಿ 4ನೇ ಭಾವದಲ್ಲಿ ಗುರು ಇದ್ದಾನೆ ಅಂತಂದ್ರೆ ಇದು ಸತ್ಯ ಹರಿಶ್ಚಂದ್ರ, ರಾಜ ಸತ್ಯ ಹರಿಶ್ಚಂದ್ರ. ಸತ್ಯ ಹರಿಶ್ಚಂದ್ರನ ಇದನ್ನ ನೋಡಿದಾಗ ಈತ ವಿಶ್ವಾಮಿತ್ರರ ಒಂದು ಅಗ್ನಿ ಪರೀಕ್ಷೆಗೆ ಒಳಗಾಗ್ಬಿಟ್ಟು ಸತ್ಯವನ್ನೇ ಆಧಾರ ಇಟ್ಕೊಂಡು ಸತ್ಯವನ್ನು ಬಿಟ್ಟು ಬೇರೇನು ಹೇಳುವುದಿಲ್ಲ ಎನ್ನುವಂತ ವಾಕ್ಯಕ್ಕೆ ಇವರು ಸ್ಟಿಕ್ ಆಗಿ ಅದಕ್ಕೆ ಅಂಟುಕೊಂಡು ಇವರು ವಿಶ್ವಾಮಿತ್ರನನ್ನ ತನ್ನ ಇದರಿಂದ ಗೆಲ್ತಾರೆ. ಅವರ ಪರೀಕ್ಷೆಯಲ್ಲಿ ಏನಾಗ್ತಾರೆ, ಇವರು ಯಾವುದೋ ಒಂದು ಗಾಳಕ್ಕೆ ಇವರು ಒಳಪಟ್ಟು ರಾಜ್ಯವನ್ನು ಕಳ್ಕೊಳ್ತಾರೆ, ಹೆಂಡತಿಯನ್ನ ಕಳ್ಕೊಳ್ತಾರೆ, ಮಗನನ್ನ ಕಳ್ಕೊಳ್ತಾರೆ. ಕೊನೆಗೆ ಹೆಂಡತಿಯ ಮಾಂಗಲ್ಯವನ್ನು ಕೂಡ, ಮಗನ ಹೆಣವನ್ನು ಅಲ್ಲಿ ಸಂಸ್ಕಾರ ಮಾಡಬೇಕಾದಾಗ ದಕ್ಷಿಣ ಶುಲ್ಕ ಇಲ್ಲದೆ ನಾನು ಮಾಡಲ್ಲ ಅನ್ನುವಂಥ ಪರಿಸ್ಥಿತಿಯನ್ನು ಕೂಡ, ಈ ಸಿಚುವೇಶನ್ ಹೆಂಗಿರುತ್ತೆ ಅಂದ್ರೆ ಒಬ್ಬ ವ್ಯಕ್ತಿಗೆ ಏನೆಲ್ಲ ಕಳ್ಕೊಂಡು ಯಾವ ರೀತಿಯಾದಂಥ ಒಂದು ಸಂಕಷ್ಟಗಳು, ಸುಖ ಸಂತೋಷ, ಮನೆ ಮಠ, ತಾಯಿ ತಂದೆ ಬಂಧು ಬಳಗ ಎಲ್ಲ ಏನೇನೆಲ್ಲ ಇರುತ್ತೆ ಎಲ್ಲವನ್ನು ಕಳ್ಕೊಂಡ್ಬಿಡ್ತಾರೆ 4ನೇ ಮನೆಯಲ್ಲಿ ಗುರುಗ್ರಹ ಇದ್ದಂತ ಸಿಚುವೇಶನ್ ಅಲ್ಲಿ. ಯಾಕೆ, ತನ್ನ ಒಂದು ಸತ್ಯವನ್ನು ಹೇಳುವಂತ ಒಂದು ಇದನ್ನ ವಾಕ್ಯ ಉಳಿಸ್ಕೊಳ್ಳೋಕ್ಕೋಸ್ಕರ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿ ಕೊನೆಗೆ ಅವರು ಅದನ್ನ ಪಡ್ಕೊಳ್ತಾರೆ. ಯಾಕೆ ಅಂದ್ರೆ ಆ ಸತ್ಯವೇ ಅವರನ್ನ ಕಾಪಾಡುತ್ತೆ. ದೇವರ ಆಶೀರ್ವಾದದಿಂದ, ವಿಶ್ವಾಮಿತ್ರರ ಆಶೀರ್ವಾದದಿಂದ ಮತ್ತೆ ಎಲ್ಲವನ್ನು ಪಡ್ಕೊಳ್ತಾರೆ. ಇದನ್ನ ನಮ್ಮ ಜಾತಕಕ್ಕೆ ನಾವು ಹೇಗೆ ಅಳವಡಿಸ್ಕೊಳ್ಬೇಕಂದ್ರೆ, ಅತಿಯಾಗಿ ಯಾರನ್ನು ಉದ್ಧಾರ ಮಾಡಕ್ ಹೋಗ್ಬಾರ್ದು. ಈ ಕಲಿಗಾಲದಲ್ಲಿ ಈ ಒಂದು ಮಾರಲ್ನ ತಗೋಬೇಕು. ಹರಿಶ್ಚಂದ್ರನಿಗೆ ಅಷ್ಟೊಂದು ದುಃಖ ಬರೋದಕ್ಕೆ ಕಾರಣ ಏನಾಯ್ತು, ಆ ತಪ್ಪುಗಳನ್ನ ನಾವು ಏನ್ ಮಾಡ್ಕೋಬೇಕು, ಈಗಿನ ಕಾಲಕ್ಕೆ ಆಧುನಿಕ ಕಾಲಕ್ಕೆ ನಾವು ನೋಡಿದಾಗ ಸತ್ಯಕ್ಕೆ ಜಯ ಯಾವತ್ತೂ ಕೂಡ. ನಾವು ಇಲ್ಲಿ ಒಂದು ವಿಚಾರ ಏನ್ ಮಾಡ್ಬೇಕಂತಂದ್ರೆ, ಏನೇ ಒಂದು ಸಂದರ್ಭ ಬಂದರೂ ಸತ್ಯವಾದ ಜೀವನವನ್ನ ನಾವು ಬಿಡಬಾರ್ದು. ಸತ್ಯ ಜೀವನದಲ್ಲಿದ್ರೆ ಭಗವಂತನ ಅನುಗ್ರಹ ಇದ್ದೇ ಇರುತ್ತೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿ ಬಂದ್ಬಿಡುತ್ತೆ. ಇದಾದ್ಮೇಲೆ ನಾವು ಮುಖ್ಯವಾಗಿ ಇನ್ನೊಂದು ವಿಷಯ ಏನಂತಂದ್ರೆ, 5ನೇ ಮನೆಯಲ್ಲಿ ಗುರುಗ್ರಹದ ಒಂದು ಇದು ಯಾವುದು, ಗುರುಗ್ರಹ ಇದ್ರೆ ಯಾವ ರೀತಿಯಾದಂತ ಯೋಗ, ಪುತ್ರ ವಿಯೋಗ ಯೋಗ. ಈ ಯೋಗ ಯಾರ ಒಂದು ಜಾತಕದಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ಇವರು ದಶರಥ ಮಹಾರಾಜರ ಒಂದು ಹಾರಸ್ಕೋಪ್ ನಲ್ಲಿ ನಾವು ಇದನ್ನ ನೋಡ್ತೀವಿ. ಇವರು ಈ ಒಂದು ಯೋಗದಲ್ಲಿ ನಾವು ಹೇಗೆ ಅವರು ಒಂದು ಶಾಪವನ್ನು, ಋಷಿಯ ಯಾರ್ದೋ ಶ್ರವಣ ಕುಮಾರನ ಶಾಪ ಅಂತ ಹೇಳ್ತೀವಿ ಇಲ್ಲಿ. ಶ್ರವಣ ಕುಮಾರನ ಒಂದು ಶಾಪ, ಆತನ ಕೊಂದಿದ್ದಕ್ಕೆ ಕಾರಣವಾಗಿ ಆತನ ಶಾಪದಿಂದ ಹೇಗೆ ಅವರು ಪುತ್ರ ವಿಯೋಗವನ್ನು ಪಡಿತಾರೆ ಅಂದ್ರೆ ಶ್ರೀರಾಮಚಂದ್ರನ ವನವಾಸಕ್ಕೆ ಕಾರಣ ಆಗೋಗುತ್ತೆ. ಇದೇ ಕೊರಗಿನಿಂದ ಕೊರಗಿ ಏನಾಗುತ್ತೆ, ಕೊನೆಗೆ ಒಂದು ದಿನ ಇವರ ಮರಣವನ್ನು ಕೂಡ ಹಪ್ಪಬೇಕಾಗುತ್ತೆ. ಇವರ ಒಂದು ಶ್ರಾದ್ದ ಕಾರ್ಯಕ್ಕೂ ಕೂಡ ಶ್ರೀರಾಮಚಂದ್ರ ಇರದೇ ಇರುವಂತಹ ಒಂದು ಪರಿಸ್ಥಿತಿ ಬರುತ್ತೆ. ಇದನ್ನು ನಾವು ಜಾತಕಕ್ಕೆ ಹೇಗೆ ನಾವು ಅನ್ವಯಿಸ್ಕೋಬೇಕು, ನಮ್ಮ ಜಾತಕದಲ್ಲಿ ಪಂಚಮದಲ್ಲಿ ಗುರು ಇದ್ದಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಪುತ್ರ ವಿಯೋಗ ಆಗುವಂಥದ್ದು, ಅಂದ್ರೆ ಸಂತಾನನು ಕೂಡ ಆಗದೆ ಇರುವಂಥದ್ದು, ಇಲ್ಲ ಸಂತಾನಕ್ಕೆ ಏನಾದ್ರೂ ಮಾರಕವಾದಂಥ ಸಿಚುವೇಶನ್ ಬರಬಹುದು ಅನ್ನೋದನ್ನ ಇದು ಹೇಳುತ್ತೆ. ಅದನ್ನ ನಾವು ಈ ದಶರಥನ ಒಂದು ಕಥೆ, ನಾವು ಯಾರಿಗೂ ಕೂಡ ಇದು ಒಂದು ಏನಂತ ಹೇಳ್ತೀವಿ, ಮಂತ್ರ ಒಂದು ಯೋಗ, ಓದ ಜನ್ಮದ ಕರ್ಮಫಲ ಅಂತ ನಾವು ಏನ್ ಹೇಳ್ತೀವಲ್ಲ, ಅದರ ಆಧಾರದ ಮೇಲೆ ನಮ್ಮ ಕರ್ಮಾನುಸಾರವಾಗಿ ಇಲ್ಲಿ ಸಂತಾನ ಭಾಗ್ಯದ ಒಂದು ಕೊರತೆ ಅಥವಾ ಒಂದು ಸಂಕಷ್ಟವನ್ನು ನಾವಿಲ್ಲಿ ಅನುಭವಿಸ್ತೀವಿ ಅನ್ನೋದನ್ನ ಹೇಗೆ ಈ ಕತೆ ಮುಖಾಂತರ ನಾವು ಚೇಂಜ್ ಮಾಡ್ಕೋಬೇಕು, ಅಡಾಪ್ಟ್ ಮಾಡ್ಕೋಬೇಕು ಅನ್ನೋದನ್ನ ಇಲ್ಲಿ ನೋಡ್ಬೇಕಾಗಿ ಬರುತ್ತೆ. ಇನ್ನು 6ನೇ ಮನೆ ಅಂತ ನಾವು ನೋಡಿದಾಗ ಇದನ್ನು ಮಾನಹಾನಿ ಯೋಗ ಅಂತ ಹೇಳ್ತೀವಿ. 6ನೇ ಮನೆಯಲ್ಲಿ ಗುರುಗ್ರಹ ಇದ್ದಾಗ ಮಾನಹಾನಿ ಆಗುವಂಥದ್ದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಂತಂದ್ರೆ ದ್ರೌಪದಿಯ ಒಂದು ಜಾತಕದಲ್ಲಿ 6ನೇ ಭಾವದಲ್ಲಿ
ಈ ಒಂದು ಯೋಗ ಇರುತ್ತೆ. ಈ ಯೋಗ ಹೇಗಾಗುತ್ತೆ ಅಂತಂದ್ರೆ ನೋಡಿ, ಕುಟುಂಬ 6ನೇ ಮನೆ ಅಂತಂದ್ರೆ ಬಂಧು ಬಳಗ, ಕುಟುಂಬದವರು ಎಲ್ಲರೂ ಇರ್ತದೆ. ಅವರ ಮುಂದೆ ಈಕೆಯ ಒಂದು ಅಂದ್ರೆ ಮಾನಹರಣ ಅಥವಾ ವಸ್ತ್ರಾಪರಣ ಆಗುವಂತ ಸಿಚುವೇಶನ್, ಅಂದ್ರೆ ತನ್ನವರಿಂದನೇ ತನ್ನ ಮಾನ ಮರ್ಯಾದೆ ಅನ್ನೋದು ಹೋಗುತ್ತೆ ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದಂತ ಅಂಶ ಆಗುತ್ತೆ. ಇದರ ಜೊತೆಗೆ ಏನನ್ನ ನಾವು ಇಲ್ಲಿ ಅಡಾಪ್ಟ್ ಮಾಡಿ ಕೊನೆಗೆ ಪರಮಾತ್ಮನೇ, ಶ್ರೀಕೃಷ್ಣ ಪರಮಾತ್ಮನೇ ದ್ರೌಪದಿಯನ್ನ ಕಾಪಾಡ್ಬೇಕಾಗುತ್ತೆ. ಆ ಸಿಚುವೇಶನ್ ನಿಮಗೆ ಗೊತ್ತಿದೆ. ಇಲ್ಲಿ ಏನಾಗುತ್ತೆ ಅಂದ್ರೆ 6ನೇ ಮನೆಯಲ್ಲಿ ಗುರು ಇದ್ದಾಗ ತನ್ನವರು ಮಾಡಿದಂತಹ ಒಂದು, ತನ್ನ ಬಂಧು ಬಳಗ, ನಾವು ಯಾರನ್ನ ಒಂದು ಹತ್ರದಲ್ಲಿ ಇಟ್ಕೊಂಡಿರ್ತೀವಿ ಅವರು ಮಾಡಿದಂತಹ ಒಂದು ಕರ್ಮಫಲ ಇಲ್ಲ ತಪ್ಪುಗಳಿಗೆ ಆ ಜಾತಕರು ಬಲಿಯಾಗ್ಬಿಡ್ತಾರೆ ಅನ್ನೋದನ್ನ ಇಲ್ಲಿ ಮುಖ್ಯವಾಗಿ ಹೇಳ್ಬೋದು. ದ್ರೌಪದಿಯ ಒಂದು ಸ್ವಾಭಿಮಾನ, ಆಕೆಯ ಒಂದು ದೃಢ ನಿರ್ಧಾರಗಳು, ದೈವ ಭಕ್ತಿ, ಇದೆಲ್ಲವೂ ಸೇರಿ ಕೃಷ್ಣನಿಂದ ಆಕೆಯ ಮಾನ ಮರ್ಯಾದೆ, ಅಂದ್ರೆ ಬಂಧುಗಳಿಂದ ತನ್ನವರಿಂದ 6ನೇ ಮನೆಯಲ್ಲಿ ಇದು ಗುರು ಇದ್ದಾಗ ಮರ್ಯಾದೆ ಹೋಗುತ್ತೆ, ಎಚ್ಚರಿಕೆಯಿಂದ ಇರ್ಬೇಕು ಅನ್ನೋದನ್ನ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿ ಬರುತ್ತೆ. ಇದಾದ್ಮೇಲೆ ನಾವು ಸಪ್ತಮ ಭಾವಕ್ಕೆ ನಾವು ಹೋದಾಗ, ಸಪ್ತಮ ಭಾವಕದಲ್ಲಿ ಗುರುಗ್ರಹ ಇದ್ದಾಗ ಪತ್ನಿ ವಿಯೋಗ ಯೋಗ ಅಂತ ಹೇಳ್ತೀವಿ. ಪತ್ನಿ ವಿಯೋಗ ಯೋಗ ಹೇಗಾಗುತ್ತೆ ಅಂತ ನಾವು ನೋಡ್ಬೇಕಾದಾಗ ಇದನ್ನ ನಾವೇನ್ ಹೇಳ್ತೀವಿ, ಇದು ಈ ಭಾವದ ಒಂದು ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿ ಬರುತ್ತೆ. ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ನೋಡುವಾಗ ನೋಡಿ, ಪತ್ನಿ ವಿಯೋಗಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಈ ಒಂದು ಇದಕ್ಕೆ ರಾಜ ಅಜ ಇದನ್ನಲ್ಲ, ಈತ ಅಪ್ಪದ ಕನ್ಯನ್ನ ಮದುವೆ ಮಾಡ್ಕೊಂಡು ನಂತರ ಏನಾಗುತ್ತೆ, ಬಹಳ ಚಿಕ್ಕ ವಯಸ್ಸಿಗೆ ಬಹಳ ಒಂದು ಅಲ್ಪ ಸಮಯದಲ್ಲಿ ಆಕೆಯ ಒಂದು ಮರಣ ಆಗೋಗ್ಬಿಡುತ್ತೆ. ಆಕೆಯನ್ನು ಎಷ್ಟು ಪ್ರೀತಿಸ್ತಾ ಇರ್ತಾನೆ ಅಂದ್ರೆ ಆತ, ಅವಳಿಲ್ಲದೆ ಬದುಕಲು ಸಾಧ್ಯ ಆಗದೆ ಅವನು ನದಿಯಲ್ಲಿ ಬಿದ್ದು ತನ್ನ ಪ್ರಾಣವನ್ನ ಕಳ್ಕೊಂಡ್ಬಿಡ್ತಾನೆ. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಸಪ್ತಮ ಭಾವದಲ್ಲಿ ಗುರು ಇದ್ದಾಗ ಸಂಗಾತಿಯ ವಿಯೋಗ ಅಥವಾ ಸಂಗಾತಿಯ ಮರಣ ಅಥವಾ ಡೈವರ್ಸ್ ಆಗುವಂಥದ್ದು ಅಥವಾ ಸಂಗಾತಿಯ ಜೊತೆಯಲ್ಲಿ ಬದುಕಲು ಅಸಾಧ್ಯವಾದಂತ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಆ ತರ ಒಂದು ಕ್ರಿಯೇಟ್ ಆಗುವಂತ ಸಿಚುವೇಶನ್ ನಮಗೆ ಸಪ್ತಮ ಭಾವದ ಒಂದು ಗುರು ಏನಾಗುತ್ತೆ ಮಾಡ್ಕೊಡುತ್ತೆ ಅನ್ನೋದನ್ನ ಇಲ್ಲಿ ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇನ್ನು ಅಷ್ಟಮ ಭಾವಕ್ಕೆ ನಾವು ಹೋದಾಗ, ಅಷ್ಟಮ ಭಾವದ ಗುರು ಬಂದ್ಬಿಟ್ಟು ಪರಸ್ತ್ರೀ ವ್ಯಾಮೋಹ ಯೋಗ ಅನ್ನೋದನ್ನ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಇದು ನಿಗೂಢ ಭಾವ ಆಗಿರುತ್ತೆ. ಇದು ರಾವಣಾಸುರನ ನಾವು ಬೆಸ್ಟ್ ಎಕ್ಸಾಂಪಲ್ ತಗೊಂಡ್ರೆ ಖಳನಾಯಕ, ಇಲ್ಲಿ ರಾವಣಾಸುರನು ಖಳನಾಯಕನ ರೀತಿಯಲ್ಲಿ ಈ ಸಿಚುವೇಶನ್ಗೆ ಬಲಿ ಆಗ್ಬೇಕಾದಂತ ಒಂದು ಪರಿಸ್ಥಿತಿಯನ್ನ ಎದುರಿಸ್ತಾರೆ. ರಾವಣಾಸುರ ಸ್ವತಃ ಪಂಡಿತ, ಶಿವಭಕ್ತ, ಮೇಧಾವಿ, ಜ್ಯೋತಿಷಿ ಆಗಿದ್ದರೂ ಕೂಡ ಮುಂದಿನ ದಿನಗಳಲ್ಲಿ ಏನೇನು ನಡೆಯುತ್ತೆ ಅನ್ನೋದು ಎಲ್ಲವೂ ಕೂಡ ಗೊತ್ತಿದ್ದು ಸಹ ಸೀತೆಯನ್ನು ಅಪಹರಣ ಮಾಡಿ ರಾವಣನಿಂದ ಏನಾಗುತ್ತೆ ಮರಣವನ್ನ ಅಪ್ತಾನೆ ಅಂತ. ಇಲ್ಲಿ ಏನು ಸಿಚುವೇಶನ್ ಅಂತಂದ್ರೆ ಅರ್ಥ ಮಾಡ್ಕೋಬೇಕು ಅಂದ್ರೆ, ಸಪ್ತಮದಲ್ಲಿ ಗುರು ಇದ್ದಾಗ ಸಚ್ಚಾರಿತ್ರವಾಗಿ ಮನುಷ್ಯ ನಡ್ಕೋಬೇಕು. ಅಷ್ಟಮ ಭಾವದಲ್ಲಿ ಗುರು ಇದ್ದಾಗ ತನ್ನ ಶೀಲವನ್ನ ಬಹಳ ಶುದ್ಧವಾಗಿ ಇಟ್ಕೋಬೇಕು. ಯಾವುದೇ ರೀತಿಯಾದ ಸ್ತ್ರೀಯನ್ನ ನಾವು ಒಂದು ಕೆಟ್ಟ ದೃಷ್ಟಿಯಲ್ಲಿ ನೋಡಬಾರದು ಅನ್ನೋದನ್ನ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿ ಬರುತ್ತೆ. ಈ ಒಂದು ವಿಷಯವನ್ನ ನಾವು ನಮ್ಮ ಜಾತಕದಲ್ಲಿ ಇದ್ದಾಗ ಇದು ಸ್ತ್ರೀ ಪುರುಷ ಇಬ್ರು ಕೂಡ ವರ್ಷದಲ್ಲಿ ಇದನ್ನ ತಗೋಬೇಕಾಗುತ್ತೆ. ಎಲ್ಲ ವಿಷಯಗಳನ್ನು ಅರ್ಥ ಮಾಡ್ಕೋಬೇಕಾಗಿ ಬರುತ್ತೆ. ಎಷ್ಟೇ ಬಲಶಾಲಿ ಆದ್ರೂ, ಎಷ್ಟೇ ದೈವ ಭಕ್ತರಾದ್ರೂ ತನ್ನ ವೀಕ್ನೆಸ್ ಅನ್ನೋದು ಒಂದು ಬಂದಾಗ ಪರಸ್ತ್ರೀ ವ್ಯಾಮೋಹದಲ್ಲಿ ಹೇಗೆ ಕಾಲಿಕ ದುರ್ಮರಣವನ್ನ ಅನುಭವಿಸ್ಬೇಕಾಗುತ್ತೆ ಅನ್ನೋದನ್ನ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. 9ನೇ ಭಾವಕ್ಕೆ ಬಂದಾಗ ಇಲ್ಲಿ ವ್ಯಕ್ತಿತ್ವದ ಹಾನಿ ಅಂತ ಹೇಳ್ತೀವಿ. ಅಥವಾ ಈ ಒಂದು ಇದರಲ್ಲಿ ನಾವು ತಗೊಂಡಾಗ ವಿಶ್ವಾಮಿತ್ರನ ನಾವು ಬೆಸ್ಟ್ ಎಕ್ಸಾಂಪಲ್. ವಿಶ್ವಾಮಿತ್ರರಿಗೆ 9ನೇ ಮನೆಯಲ್ಲಿ ಗುರುಗ್ರಹ ಸ್ಥಿತವಾಗಿರುತ್ತೆ. ಇಲ್ಲಿ ಯಾವ ತರ ಇದು ಅಂದ್ರೆ 9ನೇ ಮನೆ ಅನ್ನೋದು ಒಂದು ಬ್ಯಾಟಲ್ ಫೀಲ್ಡ್ ಇದ್ದಂಗೆ, ಯುದ್ಧ ಹಠ, ಗೆಲ್ಲಲೇಬೇಕು, ಸಾಧನೆ ಮಾಡ್ಲೇಬೇಕು, ನಾನು ಇದನ್ನ ಏನು ಅನ್ಕೊಂಡಿದ್ದೀನೋ ಅದನ್ನ ಹಠ ಹಿಡಿದು ಅದು ಗುರಿ ಮುಟ್ಟುವವರೆಗೂ ಬಿರಬಾರದು ಅನ್ನುವಂತಹ ಒಂದು ಇದನ್ನ ಇದು ಹೇಳುತ್ತೆ. ಭಾಗ್ಯ, ನಮ್ಮ ಭಾಗ್ಯದಲ್ಲಿ ಏನ್ ಬರೆದಿರುತ್ತೋ ಅದನ್ನ ನಾನು ಪಡ್ಕೊಳ್ಳೇಬೇಕು ಅನ್ನುವಂತ ಹಠ. ಈ ವಿಶ್ವಾಮಿತ್ರರ ಒಂದು ಈ ಹಠ ಹೇಗಿರುತ್ತೆ ಅಂದ್ರೆ ಹೇಗೆ ಇವರು ಮುನಿಯಿಂದ ರಾಜ ಋಷಿಯಿಂದ ಮಹರ್ಷಿ ಬ್ರಹ್ಮ ಋಷಿಯ ಒಂದು ಪದವಿಯನ್ನ ತಗೊಂಡು ಗಾಯತ್ರಿ ಮಂತ್ರದ ಒಂದು ಸೃಷ್ಟಿಕಾರಣರಾಗಿ, ಮತ್ತೆ ಇವರು ತ್ರಿಶಂಕುವಿಗೆ ಹೇಗೆ ನಕ್ಷತ್ರ ಮಂಡಲದ ಒಂದು ಸ್ವರ್ಗವನ್ನೇ ಕ್ರಿಯೇಟ್ ಮಾಡುವಷ್ಟು ಒಂದು ಹಠದಕ್ಕೆ ಹೋದ್ರು ಅಂತಂದ್ರೆ ಇದು ಬಹಳ ಒಂದು ವಿಶೇಷವಾದಂತ ಒಂದು ಸಿಚುವೇಶನ್ ಇವರು
ಒಂದು ಇದು ಅನುಭವವನ್ನು ಪಡ್ಕೊಳ್ತಾರೆ ಇವರು. ಇವರಿಗೆ ಎಷ್ಟೆಲ್ಲ ಅವಮಾನ ಆದ್ರೂ ಕೂಡ ರಾಜರು ಯಾಕೆ ಬ್ರಹ್ಮ ಋಷಿ ಆಗಲ್ಲ ಅನ್ನೋದನ್ನ ಸಾಧಿಸಿ ತೋರಿಸ್ತಾರೆ. ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ 9ನೇ ಮನೆಯಲ್ಲಿರುವಂತಹ ಗುರುಗ್ರಹ ನಮ್ಮನ್ನ ಹಠ ಮಾಡಿ ನಾವು ಏನನ್ನ ಸಾಧನೆ ಮಾಡ್ಬೇಕಂತ ಇರ್ತೀವೋ ಅದನ್ನ ತಪಸ್ಸು, ಹಠ ಮತ್ತೆ ಗುರಿ ಮುಟ್ಟುವವರೆಗೂ ಕೂಡ ಹೋರಾಟ ಅಂತ ನಾವು ಏನ್ ಹೇಳ್ತೀವಿ, ಅದನ್ನ ಮಾಡುವಂತ ಒಂದು ಶಕ್ತಿಯನ್ನ ಕೊಡುತ್ತೆ ಇದು. ಆ ಶಕ್ತಿಯನ್ನ ಕೊಟ್ಟಾಗ ನಾವು ಅದನ್ನ ಸಾಧನೆ ಮಾಡಬಹುದು ಅನ್ನೋದನ್ನ ವಿಶ್ವಾಮಿತ್ರರ ಒಂದು ಅವರಿಗೆ ಬಂದಂತ ಈ ಸಾಧನೆಯ ಸಿಚುವೇಶನ್ ಅನ್ನ ನಾವು ಗುರುವಿನ ಒಂದು 9ನೇ ಸ್ಥಿತ ಭಾವದ ಒಂದು ಮುಖಾಂತರವಾಗಿ ನಮ್ಮ ಒಂದು ಆರಸ್ಕೋಪಿಗೆ ನಾವು ಇದನ್ನ ಅನ್ವಯ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ಒಂದು ಸಾಧನೆಗೆ, ಭಾಗ್ಯಕ್ಕೆ ಕಾರಣ ಆಗ್ಬಿಡ್ತೀವಿ ಅನ್ನೋದು ಒಂದು ಇದು. 10ನೇ ಮನೆಗೆ ನಾವು ಹೋದಾಗ ಏನಾಗುತ್ತೆ, ಇದನ್ನ ನಾವು ಅಧಮ ಯೋಗ ಅಂತ ಹೇಳ್ತೀವಿ. ಈ ಅಧಮ ಯೋಗ ಗುರು 10ನೇ ಮನೆಯಲ್ಲಿ ಇದ್ದಾಗ ಅಧಮ ಯೋಗಕ್ಕೆ ಕಾರಣ ಆಗುತ್ತೆ. ಈ ಒಂದು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬಂದ್ಬಿಟ್ಟು ದುರ್ಯೋಧನಿಗೆ ಹೇಗಿರುತ್ತೆ ಅಂದ್ರೆ ಅವನಿಗೆ ಅಹಂಕಾರ, ಅವನ ಒಂದು ಮೆಂಟಾಲಿಟಿ ಹೇಗಿರುತ್ತೆ ಅಂತಂದ್ರೆ ಸೇಡು, ಮೋಸ, ಕೊಲೆ, ಹಿಂಸೆ, ಕರುಣೆ, ಅಹಂಕಾರ, ಈ ಪೀಡನೆ ಮಾಡೋದು ಇದೇ ಇರುತ್ತೆ. ಬಾಲ್ಯದಿಂದಲೂ ಕೂಡ ಪಾಂಡವರ ಮೇಲೆ ಅವನು ಹೇಗೆ ದ್ವೇಷ ಮಾಡ್ಕೊಂಡು ಅವರ ನಾಶಕ್ಕೆ ಕಾರಣ ಆಗಬೇಕು ಅಂತ ಬಂದು ಕೊನೆಗೆ ಏನಾಯ್ತು, ತನ್ನ ಒಂದು ಅಹಂಕಾರ ಮತ್ತೆ ಈ ಮೋಸ, ವಂಚನೆ, ಈ ಗುಣಗಳಿಂದ ಏನಾಗ್ತಾನೆ, ತನ್ನನ್ನು ತಾನೇ ನಾಶ ಮಾಡ್ಕೊಳ್ಳುವಂತಹ ಪರಿಸ್ಥಿತಿಯನ್ನ ಬರುತ್ತೆ. ಅಂದ್ರೆ 10ನೇ ಭಾವದಲ್ಲಿ ಗುರು ಇದ್ದಾಗ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕಾಗುತ್ತೆ. ಗುರುಗ್ರಹ ಆ ಮನೇಲಿ ಇದ್ದಾಗ ನಾವು ಅದು ಒಂದು ಕರ್ಮಸ್ಥಾನ ಅಂತ ಹೇಳ್ತೀವಿ. ನಾವು ಮಾಡಿದ್ದು ನಮ್ಗೆ ಹೇಗೆ ಇಮಿಡಿಯೇಟ್ ಆಗಿ ರಿಪ್ಲೈ ಆಗುತ್ತೆ, ಆ ಸಿಚುವೇಶನ್ ನಾವು ಬೇಗ ಹೇಗೆ ನಮ್ಮ ಕರ್ಮಗಳಿಗೆ ನಾವೇ ಹೇಗೆ ಕಾರಣ ಆಗೋಗ್ತೀವಿ ಅನ್ನೋದನ್ನ ಈ 10ನೇ ಮನೆಯಲ್ಲಿ ಸ್ಥಿತವಾದಂತ ಗುರುಗ್ರಹ ನಮಗೆ ಹೇಳುತ್ತೆ. ಅದಕ್ಕೆ ದುರ್ಯೋಧನ ಜಾತಕದಲ್ಲಿ ಅವನು ಮಹಾಭಾರತದಲ್ಲಿ ಆತನ ನಡವಳಿಕೆ, ಆತನ ಒಂದು ಸಿಚುವೇಶನ್ಗಳನ್ನ ನೀವು ಗಮನಿಸ್ತಾ ಹೋದಾಗ ನಾವು ಹೇಗೆ 10ನೇ ಮನೆ ಗುರುವನ್ನ ನಾವು ಮಾಡ್ಕೋಬೇಕು ಅನ್ನೋದು ಇಲ್ಲಿ ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ನೆಕ್ಸ್ಟ್ 11ನೇ ಮನೆಗೆ ನಾವು ಹೋದಾಗ ಇದು ರಾಜಭ್ರಷ್ಟ ಯೋಗ ಅಂತ ಹೇಳ್ತೀವಿ. ಈ ರಾಜಭ್ರಷ್ಟ ಯೋಗ ಯಾರಲ್ಲಿ ನಾವು ನೋಡ್ತೀವಿ ಎಕ್ಸಾಂಪಲ್ ಅಂತ ನಾವು ತಗೊಂಡಾಗ ನಳ ಮಹಾರಾಜ ಕಲಿಯ ಒಂದು ಪ್ರಭಾವದಿಂದ ಏನಾಗುತ್ತೆ, ತನ್ನ ಎಲ್ಲ ರಾಜ್ಯವನ್ನು ಕೂಡ ಕಳ್ಕೊಂಡ್ಬಿಡ್ತಾನೆ. ಎಲ್ಲ ರಾಜ್ಯವನ್ನು ಕಳ್ಕೊಂಡ್ಬಿಟ್ಟು ಕೊನೆಗೆ ಕಾರ್ಕೋಟ ನಾಗನ ಸಹಾಯದಿಂದ ರಾಜ್ಯವನ್ನ ಮತ್ತೆ ಪಡಿತಾನೆ. ಯಾಕೆಂದ್ರೆ ಇಲ್ಲಿ ಆತ ಯಾವ ಒಂದು ಪ್ರಭಾವದಿಂದ ಇದೆಲ್ಲ ಮಾಡಿ ತಾನು ಒಂದು ವಿದ್ಯೆಯಲ್ಲಿ ಮತ್ತೆ ಅಶ್ವವಿದ್ಯೆ ಮತ್ತೆ ಈ ಒಂದು ಅಡಿಗೆಯ ಒಂದು ನಳಪಾಕ ವಿದ್ಯೆ ಅಂತ ಹೇಳ್ತೀವಿ, ಅದರಲ್ಲಿ ಫೇಮಸ್ ಆಗಿ ಋತುಪರ್ಣನ ಒಂದು ಬಳಿ ಸೇವೆ ಮಾಡಿ ನಂತರ ಕಾರ್ಕೋಟ ನಾಗನ ಒಂದು ಸಹಾಯದಿಂದ ಹೇಗೆ ಮರಳಿ ತನ್ನ ಎಲ್ಲವನ್ನು ಪಡಿತಾನೆ. ಕೊನೆಗೆ ಆತ ತನ್ನ ದಮಯಂತಿನೂ ಕೂಡ ಕೈ ಬಿಡುವಂತ ಸಿಚುವೇಶನ್ ನಡುನೀರಿನಲ್ಲಿ ಬಂದ್ಬಿಡುತ್ತೆ. ಅಂದ್ರೆ ಇಲ್ಲಿ 11ನೇ ಭಾವನ ನೀವು ಎಲ್ಲ ಭಾವಗಳನ್ನ ನೀವು ಗಮನಿಸ್ಬೇಕು. ಯಾಕೆಂತಂದ್ರೆ 11ನೇ ಭಾವ ಅನ್ನೋದು ಸ್ನೇಹಿತರು ಮತ್ತೆ ನಮ್ಮ ಕೀರ್ತಿ ಇದೆಲ್ಲವೂ ಇರುತ್ತಲ್ಲ, ನಮ್ಮ ಡಿಸೈರ್ಸ್ ಅಂತ ಏನಿರುತ್ತೆ ಅದನ್ನೆಲ್ಲ ನಾವು ಮೋಸ ಹೋಗುವಂಥದ್ದು, ಬೇರೆಯವರ ಒಂದು ಆಮಿಷಕ್ಕೆ ಮೋಸ ಹೋಗುವಂತಹ ಸಿಚುವೇಶನ್ನ ಇದು ಗುರು 11ನೇ ಭಾವದಲ್ಲಿದ್ದಾಗ ಮಾಡುತ್ತೆ. ಆ ತರ ಒಂದು ಸಿಚುವೇಶನ್ ನಮ್ಮ ಜಾತಕದಲ್ಲಿ ಗುರು ಇದ್ದಾಗ ನಾವು ಅನ್ಕೊಳ್ತೀವಿ 11ನೇ ಮನೆ ಗುರು ಇದ್ರೆ ತುಂಬಾ ಒಳ್ಳೇದು ಅಂತ. ಆದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೊ ಒಳ್ಳೇದೆ, ಆದ್ರೆ ಏನಾಗುತ್ತೆ ಅಂತಂದ್ರೆ ಗುರು ಸ್ಥಿತ ಭಾವ ಒಂದು ಕೆಲವಾರು ಪರೀಕ್ಷೆಗಳಿಗೆ ನಮ್ಮನ್ನ ಒಳಪಡಿಸುತ್ತೆ. ಆ ಸಿಚುವೇಶನ್ನ ನಾವು ವಿನ್ ಆದ್ರೆ ಮಾತ್ರ, ಗೆದ್ರೆ ಮಾತ್ರ ಏನಾಗುತ್ತೆ, ನಾವು ಎಲ್ಲವನ್ನು ಪಡ್ಕೊಳ್ತೀವಿ ಅಥವಾ ಬ್ಯಾಲೆನ್ಸ್ ಮಾಡ್ಕೊಳ್ತೀವಿ ಅನ್ನುವಂತಹ ವಿಷಯವನ್ನ ನಾವಿಲ್ಲಿ ನಳ ಮಹಾರಾಜರ ಒಂದು 11ನೇ ಮನೆಯ ಗುರುವಿನ ಒಂದು ಸಿಚುವೇಶನ್ ಅವ್ರ ಸ್ಟೋರಿಯಲ್ಲಿ ಹೇಗ್ ಬರುತ್ತೆ ಅನ್ನೋದನ್ನ ನಾವು ನೋಡ್ಕೊಂಡು ಅರ್ಥ ಮಾಡ್ಕೋಬೇಕಾಗಿ ಬರುತ್ತೆ. ಇನ್ನು 12ನೇ ಮನೆಗೆ ಬಂದಾಗ ಏನಾಗುತ್ತೆ, ಪಾಂಡುರಾಜನನ್ನ ನಾವು ನೋಡಿದಾಗ ಏನಾಗುತ್ತೆ, ಇಲ್ಲಿ ಅವರು 12ನೇ ಭಾವದಲ್ಲಿರುತ್ತೆ. ಗುರುಗ್ರಹ ಇಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ ಎಲ್ಲವನ್ನು ಮರೆಸ್ಬಿಡುತ್ತೆ, ಎಲ್ಲವನ್ನು ನಮ್ಮ ಒಂದು ಇದರಿಂದ ಮೈಂಡಿಂದ ನಮ್ಮ ಜೀವನದಿಂದ ಏನು ಅರ್ಥವಿಲ್ಲ ಅನ್ನೋ ರೀತಿಯಲ್ಲಿ ಇದು ಕ್ರಿಯೇಟ್ ಮಾಡ್ಬಿಡುತ್ತೆ. ಮೋಕ್ಷದ ಒಂದು ವಿಚಾರದ ಕಡೆಗೆ ಅದು ತಗೊಂಡೋಗ್ಬಿಡುತ್ತೆ. ಕೆಲವೊಂದು ವಿಷಯಗಳಿಗೆ ತನ್ನಗೆ ತಾನೇ ಸಿಕ್ಕಾಕೊಳ್ಳುವಂಥದ್ದು. ಇಲ್ಲಿ ಏನಂತ ಅಂತಂದ್ರೆ ಇಲ್ಲೂ ಕೂಡ ಶಾಪಕ್ಕೆ, ಕಿಂಡಮ ಋಷಿಯ ಶಾಪಕ್ಕೆ ಜಿಂಕೆ ವೇಷದಲ್ಲಿ ಅವರು ಇದ್ದಾಗ ಸತಿಪತಿಗಳು ಇವನ ಒಂದು ಬಾಣದಿಂದ ಮರಣ ಹೊಂದುತ್ತಾರೆ. ಆ ಮರಣ ಹೊಂದದಂತಹ ಸತ್ಯವಶನಲ್ಲಿ ಆ ಋಷಿಯ ಒಂದು ಶಾಪಕ್ಕೆ
ಯಾವಾಗ ನೀನು ನಿನ್ನ ಪತ್ನಿಯರ ಸ್ಪರ್ಶ ಮಾಡ್ತೀಯೋ ನಿನಗೆ ಮರಣ ಯೋಗ ಇರುತ್ತೆ ಅಂತ ಒಂದು ಶಾಪವನ್ನು ಕೊಡ್ತಾರೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಸನ್ಯಾಸಿ ಯೋಗ, ವನವಾಸ ಯೋಗ ಅಂತಾನು ಕೂಡ ನಾವು ಇಲ್ಲಿ 12ನೇ ಮನೆ ಗುರುಗೆ ನಾವು ಹೇಳ್ಬೋದು. ಈಗ ಇಲ್ಲಿ ನಂತರ ಪಾಂಡು ರಾಜ್ಯವನ್ನು ತ್ಯಜಿಸಿ ವನವಾಸಕ್ಕೆ ಕಾಡಿಗೆ ಬಂದು ಅಲ್ಲಿ ಮಾದ್ರಿಯ ಜೊತೆ ಸ್ಪರ್ಶ ಆದ ನಂತರ ಮರಣ ಹೊಂದಿ ನಂತರ ಅವರು ಸಾವಿಗೆ ಕಾರಣಾಂತರ ಪಾಂಡವರು ಮತ್ತೆ ತಮ್ಮ ರಾಜ್ಯಕ್ಕೆ ಹಿಂದಿರುಗ್ತಾರೆ ಅನ್ನೋದು ಇಲ್ಲಿ ಮುಖ್ಯವಾದ ವಿಷಯ ಆಗುತ್ತೆ. ಇಲ್ಲಿ ನಾವು 12ನೇ ಮನೆ ಒಂದು ಗುರುವನ್ನ ಹೇಗೆ ಅರ್ಥ ಮಾಡ್ಕೋಬೇಕಂತಂದ್ರೆ ವಿಚಾರ ಮಾಡಬೇಕು. ನಾವು ಯಾವುದೇ ಒಂದು ವಿಚಾರ ಇಲ್ಲದೆ, ಒಂದು ಪರಿಸ್ಥಿತಿಯ ಅರಿವಿಲ್ಲದೆ ನಾವೇನಾದರೂ ನಡ್ಕೊಂಡಾಗ ಯಾವ ರೀತಿಯಾದಂಥ ಒಂದು ಸಂಚಿಗೆ ನಾವು ಒಳಗಾಗಿ ಸಂಕಷ್ಟಗಳಿಗೆ ನಾವು ಸಿಲುಕಾಕೊಂಡ್ಬಿಡ್ತೀವಿ. ಅದನ್ನೇ ಹೊರಗೆ ಬರೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ಇಲ್ಲಿ ಬಹಳ ಮುಖ್ಯವಾದಂತಹ ವಿಷಯ ಆಗಿರುತ್ತೆ. ಇದಿಷ್ಟು ಕೂಡ ಏನಾಗಿರುತ್ತೆ, ನಾನು ನಿಮ್ಗೆ ಇವತ್ತು ತಿಳಿಸಬೇಕಾದಂತಹ ಒಂದು ವಿಷಯ ಆಗಿರುತ್ತೆ. ಇದು 12 ಭಾವಗಳಲ್ಲಿ ಹೇಗೆ ಗುರುಗ್ರಹ ಇದಾಯ್ತು ಅನ್ನೋದು ನಾವು ತಿಳ್ಕೊಬೇಕಾಗಿ ಬರುತ್ತೆ. ಇದನ್ನ ನಾವು ನಾನು ನಿಮಗೆ ಹೇಳ್ಬೇಕಾದಂತ ವಿಷಯ ಆಗಿರುತ್ತೆ. ಇದು ನಿಮಗೆ ನಾನು ತಿಳಿಸ್ಬೇಕಾದ ಒಂದು ಶಾರ್ಟ್ ಟೈಮ್ ನಲ್ಲಿ 12 ಭಾವಗಳನ್ನ ನಾನು ಹೇಳಿದ್ದೀನಿ. ಇದರಲ್ಲಿ ನಾನು ಹೆಚ್ಚಿಗೆ ಏನು ನಿಮ್ಗೆ ಟೈಮ್ ಇಲ್ಲದೆ ಇರೋದ್ರಿಂದ ತಿಳ್ಸಕ್ಕಾಗಲ್ಲ. ಯಾವತ್ತಾದ್ರೂ ಒಂದಿನ ಇದನ್ನ ಎಕ್ಸಾಂಪಲ್ ಚಾರ್ಟ್ಗಳಲ್ಲಿ ಯಾವ್ಯಾವ ರೀತಿಯಾದ ಸಿಚುವೇಶನ್ಗಳನ್ನ ಇದನ್ನ ಹೇಗೆ ನಾವು ಪರೀಕ್ಷೆ ಮಾಡ್ಬೇಕನ್ನೋದನ್ನ ಯಾವಾಗ್ಲಾದ್ರೂ ನಾನು ಸಮಯ ಸಿಕ್ಕಿದಾಗ ಮಾಡ್ಬೋದು. ಇಷ್ಟು ಹೊತ್ತು ನನಗೆ ಗಜೇಂದ್ರ ಸರ್ ಅವರ ಒಂದು ಪ್ರೇರೇಪಣೆಯಿಂದ ನಾನು ಇವತ್ತೊಂದು ದಿನ ಈ ವಿಷಯನ ಮಂಡಿಸ್ಬೇಕಾಗಿ ಬಂತು. ಇಷ್ಟು ದಿನವೂ ಕೂಡ ನೀವು ಶಾಂತವಾಗಿ ಕುಳಿತುಕೊಂಡು ಈ ಒಂದು ಕಾರ್ಯಾಗಾರವನ್ನ ಯಶಸ್ವಿ ಮಾಡಿದ್ದೀರಾ. ಮತ್ತೆ ಈ ಒಂದು ಕಾರ್ಯಾಗಾರ ನಡೆಯೋದಕ್ಕೆ ಕಾರಣವಾದಂತಹ ಅನಂತರಾಘವನ್ ಸರ್ ಹಾಗೂ ಗಜೇಂದ್ರ ಸರ್ ಹಾಗೂ ಅವರ ಒಂದು ಟೀಮ್, ಅವರಿಗೆ ನಾನು ಧನ್ಯವಾದ ಹೇಳ್ತಾ, ನನಗೂ ಕೂಡ ಒಂದು ವಿಷಯವನ್ನು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಗಜೇಂದ್ರ ಸರ್ಗೆ ಧನ್ಯವಾದ ಹೇಳ್ತಾ, ನಿಮಗೂ ಕೂಡ ಧನ್ಯವಾದ ಹೇಳ್ತಾ ನನ್ನ ಈ ಒಂದು ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ರಿಗೂ ಸಹ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು. ತುಂಬಾ ಧನ್ಯವಾದಗಳು ಮೇಡಮ್. ತುಂಬಾ ಚೆನ್ನಾಗಿ